ಆ? ಹಾ ಸರ್ ಆರಾಮ ಮಾತಾಡ್ಬೇಕಂತಾನೆ ಸರ್ ಇವಾಗ ಕಾಲ್ ಮಾಡಿದ್ದು. ಆಗ್ಲಪ್ಪ ತುಂಬಾ ಸಾರಿ ಟ್ರೈ ಮಾಡೀನಿ ಸರ್. ಹೇಳಪ್ಪ ಏನಾಯ್ತು, ಎಷ್ಟು ವರ್ಷ ನಿಮಗೆ? ನನಗೆ ಇವಾಗ 23 ಸರ್, 23 ವರ್ಷ ಸರ್. ಅಪ್ಪ ಅಮ್ಮ ಏನ್ ಮಾಡೋದು ಅಂದ್ರೆ ರೈತ ವೃತ್ತಿ ಮಾಡೋದಾ? ಹಾ ಸರ್, ಅಮ್ಮ ತೀರ್ಕೊಂಡಿದ್ದಾರೆ. ಓ, ಅಮ್ಮ ಇಲ್ಲ ಅಪ್ಪ ಹಾ, ಇದ್ದಾರೆ. ಅಪ್ಪ ಇದ್ದಾರೆ ಸರ್. ಹೇಳಪ್ಪ ಏನ್ ನಿನ್ನ ಕತೆ? ಏನಿಲ್ಲ ಸರ್, ಒಂದಷ್ಟು ನಾನು 2019ರಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಸರ್ ನಾನು. ನಿಮ್ಮ ಜನನವೇ ಯಾವಾಗ ಆಯ್ತು? 2002 ಸರ್. ಓಹೋ, 2000ನೇ ಪ್ರಾಡಕ್ಟ್ ನೀವು. ಸರ್ ಓಕೆ, 2002ರಲ್ಲಿ ಹುಟ್ಟುದ್ರೇನ ಒಬ್ರೇ ಮಗನ? ಇಲ್ಲ ಸರ್, ನಮ್ಮ ಅಣ್ಣಂದ್ರಿಬ್ರು ಇದಾರೆ ಸರ್. ಅವರು ಅಂದ್ರೆ ಈ ತಾಯಿಯ ಮರಣ ಏನ್ ವಿಚಾರ ಅದು? ಅಂದ್ರೆ ನಾನು ನಮ್ಮ ಎರಡನೇ ಅಣ್ಣ ಇಬ್ರು, ಮತ್ತೆ ನಮ್ ತಂಗಿ, ನಾವು ಎರಡನೇ ತಾಯಿ ಅವ್ರು ಸರ್. ನಾವು ಎರಡನೇ ತಾಯಿ ಮಕ್ಕಳು. ನಿಮಿಷ, ನಿಮ್ ತಂದೆಗೆ ಎಷ್ಟು ಜನ ಹೆಂಡ್ತಿದ್ದೀರು? ಇಬ್ರು ಸರ್. ಫಸ್ಟ್ ಅವ್ರು ತೀರ್ಕೊಂಡ್ರು ಸರ್. ಅವ್ರು ತೀರ್ಕೊಂಡ್ಮೇಲೆ ಮಕ್ಳ? ಹಾ, ಎರಡನೇ ಅವ್ರ ಮಕ್ಕಳು ಸರ್ ನಾವು. ಈ ಮೊದಲನೇವ್ರಿಗೆ ಮಕ್ಳಿದ್ದಾವ? ಇದ್ವಾ? ಹಾ ಸರ್, ಸರ್ ಒಬ್ರು ಇದಾರೆ ಅಣ್ಣ. ಅವ್ರು ನಿಮ್ ಜೊತೆನೇ ಇದ್ದಾರೆ? ಹಾ, ನಮ್ ಜೊತೆನೆ ಇದಾರೆ ಸರ್. ಈಗ ಅಣ್ಣ ಅಂತ ಹೇಳಿದ್ದು ಅವರನ್ನೇ ನೀವು? ಹಾ ಸರ್, ಇಬ್ರು ಅಣ್ಣಂದ್ರಂದಿದ್ದು ಅವ್ರನ್ನ ಹಿಡ್ಕೊಂಡೆ ಸರ್. ಓಕೆ, ಆ ತಾಯಿಗೆ ಒಬ್ರಿದ್ರು, ಅವ್ರನ್ನ ಅಣ್ಣ ಅಂತ ಪರಿಗಣಿಸಿರೋದಾದ್ರೆ ನೀವು ಒಂದ್ ತಾಯಿ ಮಕ್ಕಳಾಗಿ ಅಣ್ಣ ಬೇರೆ ಇದ್ದಾನೆ, ಸೆಕೆಂಡ್ ಅವ್ರು ನೀವಾ? ಹಾ ಸರ್, ನಾವ್ ಎರಡನೇ ಅವ್ರು. ಹಾ ಸರ್, 3 ಜನ ನಾವ್ ಗಂಡ್ ಮಕ್ಳು, ನಮ್ ತಂಗಿ ಒಬ್ಬಾಕಿ ಸರ್. ಓಕೆ, ಒಟ್ಟು 3 ಜನ, ಒಬ್ರು ತಂಗಿ. ಹಾ ಸರ್. ಆಯ್ತು, ನಿಮ್ಮ ಕತೆಗೆ ಬರೋಣ, ಹೇಳಪ್ಪ. ಆಯ್ತು. ಹಾ ಸರ್, ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಸರ್ ನಾನು. ಅವ್ರ ಅಪ್ಪ ಅವ್ರಮ್ಮ ಇಂಟರ್ ಕಾಸ್ಟ್ ಸರ್, ಅವ್ರಿಬ್ಬರದೂನು. ಅಲ್ಲ, ಒಂದು ಹುಡುಗಿ ಇಷ್ಟಪಟ್ಟಿದೆ ಸರಿ, ಇಲ್ಲಿ ಮಾರ್ಕೆಟ್ ಅಲ್ಲ, ಹೊಲ್ದಲ್ಲ, ಕಾಲೇಜ್ ಅಲ್ಲ? ಅದು ಸರ್, ನಾನು ಚಿಕ್ಕೋಡಿಯಲ್ಲಿ ಟ್ರೆಂಡ್ ಬಟ್ಟೆ ಶೋರೂಮ್ ಬರುತ್ತಲ್ಲ ಸರ್, ಇದು. ಓಕೆ. ಅಲ್ಲಿ ಸೂಪರಿಂಟೆಂಡೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ನಾನು. ಅವಾಗ PUC ಮುಗಿಸಿದ್ದೆ. ಓಕೆ, PUC ಮುಗಿಸಿ ನೀವು ಕೆಲ್ಸಕ್ಕೆ ಹೋಗ್ತಿದ್ರಾ? ಹಾ ಸರ್, PUC ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಂದ್ರೆ ಅಪ್ಪ ಹೇಳಿದ್ದ ನಿಮ್ದೇ ಸ್ವಯಂ ನಿರ್ಧಾರವಾ? ಸ್ವಯಂ ನಿರ್ಧಾರ ಸರ್ ಇದು. ಅಂದ್ರೆ ಮನೇಲಿ ಸ್ವಲ್ಪ ಎಜುಕೇಶನ್ ಬಾಕಿ ಇತ್ತಲ್ಲ? ಹಾ ಸರ್, ಎಜುಕೇಶನ್ ಬಾಕಿ ಇತ್ತು. ಬಟ್ ಅವಾಗ ಮನೇಲಿ ಒಂದ್ ಸ್ವಲ್ಪ ಕೋರ್ಟು ಕಚೇರಿ ಕೆಲಸಗಳು ಬಂದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಸರ್ ಇಲ್ಲಿ. ಇದೇನಿದು ಕೋರ್ಟ್ ಕಚೇರಿ? ಯಾವ ವಿಚಾರ? ಜಮೀನು ವಿಚಾರ? ಹಾ, ಜಮೀನು ವಿಚಾರ ಸರ್. ಮತ್ತೆ ಆಮೇಲೆ ಇದು ನಾವ್ ಅಪ್ಪನ ತಂಗಿರು ಅಕ್ಕಂದ್ರೆಲ್ಲ ಸೇರಿ ಹೊಲದಲ್ಲಿ ಹಿಸೆ ಬೇಕಂತೆಲ್ಲ ಪಾಲು ಮಾಡ್ಕೊಡ್ಬೇಕು ಅಂತ ಕೇಸ್ ಹಾಕಿದ್ರು ಸರ್ ಅವರು. ಹಿಂಗಾಗಿ ಒಂದ್ ಸ್ವಲ್ಪ ಎಲ್ಲ ಕೋರ್ಟಿಗೆ ಅಮೌಂಟ್ ಹಾಕಿ ಒಂದ್ ಸ್ವಲ್ಪ ಮನೇಲಿ ಪರಿಸ್ಥಿತಿ ಒಂದ್ ಸ್ವಲ್ಪ ಹಾಳಾಗಿದ್ರಿಂದ ನಮ್ಮಪ್ಪ ಮುಂದೆ ಎಜುಕೇಶನ್ ಮಾಡಂದ್ರು ಸರ್ ಅವರು. ಸೊ ನೀವು ಕೂಡ ಮನೆ ಪರಿಸ್ಥಿತಿ ನೋಡಿ ಸ್ವಯಂ ನಿರ್ಧಾರದಿಂದ ನೀವು ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ರಿ? ಹಾ ಸರ್. ಸೊ ಅಲ್ಲಿ ಶುರುವಾಗಿದ್ದು ಈ ಪ್ರೇಮ ಕತೆ? ಹಾ ಸರ್, ಅಲ್ಲಿ ಶುರುವಾಗಿದ್ದು. ಏನದು? ಹಾ ಸರ್, ಅಲ್ಲಿಲ್ಲ ಸರ್, ಅವರು ಅಲ್ಲಿ ಪಕ್ಕದಲ್ಲೇ ಅವ್ರದ್ದು ಹೈಸ್ಕೂಲ್ ಸರ್ ಇದು. ಅವ್ರು 10th ಇದ್ರು ಅವಾಗ. ಇದು ಏನಂದ್ರೆ ಅಂದ್ರೆ ನಿಮ್ಮ ಅಂಗಡಿ ಪಕ್ಕ ಸ್ಕೂಲ್ ಇತ್ತಾ? ಅಂಗಡಿ ಹಿಂದೆ ಇತ್ತು ಸರ್, ಅದು ಅಂಗಡಿ ಪಕ್ಕದಲ್ಲಿ ಅದ್ರ ಮೇನ್ ರೋಡ್ ಇತ್ತು ಸ್ಕೂಲಿಗೆ ಹೋಗೋದು. ಓಕೆ. ಅಂಗಡಿಯಿಂದ ನಮ್ಮ ಆಫೀಸ್ ನಮ್ದು ಚೇಂಬರ್ದು ಸ್ಲೈಡ್ ಓಪನ್ ಕಿಟಕಿ ಸ್ಲೈಡ್ ಓಪನ್ ಮಾಡಿದ ತಕ್ಷಣ ಸೀದಾ ಅವ್ರದ್ದು ಕ್ಲಾಸೇ ಕಾಣುತ್ತೆ ಸರ್. ಅಲ್ಲಿ ಯಾವ್ದ್ರ ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋಳು. ಅಂದ್ರೆ ಅಂಗಡಿ ಮಾಡಾದ್ಮೇಲೆ ಕ್ಲಾಸ್ ಮಾಡಿದ್ದಲ್ಲ, ಕ್ಲಾಸ್ ಆದ್ಮೇಲೆ ಅಂಗಡಿ ಮಾಡಿದ್ದ? ಸಾರಿ ಸರ್, ಅರ್ಥ ಆಗ್ಲಿಲ್ಲ. ಅಲ್ಲಪ್ಪ, ನೀನ್ ಬರ್ತೀಯ ಅಂತ ಕ್ಲಾಸ್ ಇಲ್ಲ ಸರ್, ಹಂಗಲ್ಲ ಸರ್. ಅದನ್ನ ಶಾಲೆ ಮೊದ್ಲ ಅಂದೆ. ಅವಳು ಮೊದ್ಲಿಂದ ಅಲ್ಲೇ ಇದ್ಲು ಸರ್, ಅಲ್ಲೇ ಕಲಿತಾ ಇದ್ಲು. ಓಕೆ, ಬಟ್ ನಾನೆಲ್ಲ ನೀನ್ ಚೇಂಬರ್ ತೆಗಿತೀಯ ಅಂತಲ್ಲಿ ಏನಾದ್ರು ಅವ್ರ ಕ್ಲಾಸ್ ರೂಮ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರ ಅಂತ? ಇಲ್ಲ ಸರ್, ಅವಳದು ಕ್ಲಾಸ್ ಅಲ್ಲೇ ಅಷ್ಟು ಚೆನ್ನಾಗಿ ಅಕ್ಯುರೇಟ್ ಆಗಿ ಅಲ್ಲೇ ಸರ್ ಕ್ಲಾಸ್ ಅದು. ಸರಿ, ಹೆಂಗ್ ಶುರು ಆಯ್ತಯ್ಯ ಇದು? ಅಂದ್ರೆ ಡೈಲಿ ನೋಡೋದು, ಅಂದ್ರೆ ನಾನ್ ಕಿಟಕಿ ತೆಗೆದಲ್ಲಿ ಮಾತಾಡ್ಸ್ತಿದ್ರು ಸರ್ ಅವ್ರುನು. ಅಂದ್ರೆ ಒಂದು ಹುಡುಗಾಟಿಕೆಯಿಂದ ಮಾತಾಡ್ಸ್ತಿದ್ರು ಅವ್ರು. ದಿನ ಡೈಲಿ ಅಲ್ಲೇ ಇರ್ತಿದ್ನಲ್ಲ ಸರ್ ಅನ್ನೋದ್ರಿಂದ ಮಾತಾಡ್ಸಿದ್ರು ಅವ್ರು. ಕ್ಲಾಸ್ ಹುಡುಗಿ? ಅವ್ಳು 10th ಇದ್ಲು ಸರ್ ಅವಾಗ. ಅವ್ರು 10th ಇದ್ರು. ಹಿಂಗೆ ಆದ್ಮೇಲೆ ಒಂದ್ ವರ್ಷ ಇದೇ ತರ ರನ್ ಆಯ್ತು ಸರ್. ಆಮೇಲೆ ನಾನು ಬೆಳಗಾವಿ ಶಿಫ್ಟ್ ಮಾಡಿದ್ರು ಸರ್ ನಮ್ಮನ್ನ. ಅಂಗಡಿನೂ ನನ್ನ ಶಿಫ್ಟ್ ಮಾಡಿದ್ರು ಬೆಳಗಾವಿಗೆ. ಅಂದ್ರೆ ಬ್ರಾಂಚ್ ಇದೆ, ಸೊ ಅಲ್ಲಿಗೆ ಹೋದ್ರಿ ಅಂತ? ಹಾ, ಬೆಳಗಾವಿ ಬ್ರಾಂಚ್ ಗೆ ನಮ್ಮನ್ನ ಶಿಫ್ಟ್ ಮಾಡಿದ್ರು. ಅದಾದ್ಮೇಲೆ ನಾವು ಅಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ಒಂದಿನ ನನ್ಗೆ ಇದು ಗೊತ್ತಿರಲಿಲ್ಲ ಸರ್, ಅವ್ರಪ್ಪ ನಮ್ಮಪ್ಪ ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ತಗೊಳಪ್ಪ. ಹಾ ಸರ್, ಅದು ಒಂದಿನ ಏನಾಯ್ತಂದ್ರೆ ನಮ್ಮಪ್ಪ ನನ್ನ ಮೀಟ್ ಮಾಡಕ್ ಬಂದಾಗ ನಮ್ಮಪ್ಪ ಅವ್ರನ್ನ ಗುರ್ತಿಡ್ದು ಮಾತಾಡ್ಸಿದ್ ಸರ್ ಅವ್ರನ್ನ. ಯಾರನ್ನ? ಆ ಹುಡುಗಿನ? ಅಲ್ಲ ಸರ್, ಅವ್ರ ಅಪ್ಪನ. ಅವ್ರ ಅಪ್ಪನು ಅಲ್ಲಿಗೆ ಬಂದಿದ್ರಾ? ಹಾ ಸರ್, ಅವ್ರೇನೋ ಬೇರೆ ಕೆಲ್ಸಕ್ ಬೆಳಗಾವಿ ಬಂದಿದ್ರು ಸರ್ ಅವರು. ಬಂದಾಗ ಇವ್ರು ಮಾರ್ಕೆಟ್ ಅಲ್ಲಿ ದಾಟ್ಕೊಂಡ್ ಹೋಗ್ತಿರ್ಬೇಕಾದ್ರೆ ಮಾತಾಡ್ಸಿ ಎಲ್ಲ ಎಷ್ಟ್ ದಿನ ಆಯ್ತು ಬೆಟ್ಟಿಲ್ಲ ಹಂಗೆ ಅನ್ಕೊಂಡ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡ್ಕೊಂಡ್ರ ಸರ್ ಅವರು. ಚೇಂಜ್ ಮಾಡ್ಕೊಳ್ಳಿಲ್ಲ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ರು ಅಂತ? ಹಾ, ಕಾಂಟ್ಯಾಕ್ಟ್ ನಂಬರ್ ಕೊಂಟ್ರ ಸರ್ ಅವ್ರು.
ಕೊಟ್ಮೇಲೆ ಏನಾಯ್ತಂದ್ರೆ ಅದಾದ್ಮೇಲೆ ನಮಗೂ ಅವ್ರು ಪರಿಚಯ ಇತ್ತು ಸರ್ ಅವ್ರದ್ದು. ಬಟ್ ಇವಳನ್ನ ನಾನ್ ನೋಡಿ 14 ವರ್ಷ ಆಗಿತ್ತು ಸರ್ ಆಲ್ಮೋಸ್ಟ್ ಅವಾಗ. 14 ವರ್ಷ ಆಗಿತ್ತು ಅಂದ್ರೆ ಅಂದ್ರೆ 14 ಆಕೆಗೆ 14? ಅವರು ನಾವು ಮೀಟ್ ಆಗಿ 14 ವರ್ಷ ಆಗಿತ್ತು ಸರ್ ಅವಾಗ. ಓಹೋ, ನೀವು ಬಾಲ್ಯದ ಕತೆ ಬೇರೆ ಹೇಳ್ತಾ ಇದ್ದೀರಿ. ಹಾ ಸರ್, ಹಿಂಗಾಗಿದ್ರಿಂದ ನಾನು ತಂದೆ ಭೇಟಿ ಆಗೋ ಮುಂಚೆ ನಿನ್ಗೆ ಅವರೇ ಅಂತ ಗೊತ್ತಿರ್ಲಿಲ್ಲ? ಗೊತ್ತಿರ್ಲಿಲ್ಲ ಸರ್ ನನ್ಗೇನು, ಅಂದ್ರೆ ನೆನಪೇ ಇರ್ಲಿಲ್ಲ, ಮಾತಾಡ್ಸಿದ್ದೆ ಹಿಂದೆ ಅಂದ್ರೆ ತುಂಬಾ ಅಂದ್ರೆ ಚಿಕ್ಕವ್ರಿದ್ದಾಗಿತ್ತಲ್ಲ ಸರ್, ಮುಖ ನಮಗ್ ಗುರ್ತಿರ್ಲಿಲ್ಲ ಸರ್ ಅವ್ರದ್ದು. ಓಕೆ ಓಕೆ. ಹಿಂಗಾಗಿದ್ನ ಗೊತ್ತಾಯ್ತು. ಅದಾದ್ಮೇಲೆ ಒಂದ್ಸಾರಿ ಅವ್ರ ಮನೆಗ್ ಹೋದ್ವಿ. ಆ ಟೈಮಲ್ಲಿ ಅವ್ಳು ಸ್ಕೂಲ್ಗೆ ಹೋಗಿದ್ಲ ಸರ್. ಅದಾದ್ಮೇಲೆ ಹಿಂಗೆ ನಡೀತಾ ಇತ್ತು ಸರ್. ಇದೇನಾಯ್ತಂದ್ರೆ ಆಮೇಲೆ ಒಂದಿನ ಏನ್ ಮಾಡಿದ್ಲು, ಅವ್ರ ಮನೇಲಿ ಅವ್ರ ಮಾವ ಒಬ್ರು ಇದ್ರು. ಹಾ ಸರ್, ಅವರು ಮನೆಯಲ್ಲಿ ಅವ್ರನ್ನ ಇಷ್ಟ ಪಡ್ತಿದ್ದಾರೆ ಅಂತ ಏನೋ ಸುದ್ದಿ ಬಂದ್ ಸರ್ ಅವಳಿಗೆ. ಅಂದ್ರೆ ಅವ್ರ ಮಾವ ಈ ಹುಡುಗಿ ಇಷ್ಟಪಡ್ತಿದ್ದಾನೆ ಅಂತ ಇವಳೇ ಹೇಳಿದ್ ಸರ್ ನನ್ಗೆ. ಅಂದ್ರೆ ಅಷ್ಟೊತ್ತಿಗೆ ನಿಮ್ಮಲ್ಲಿ ಪ್ರೇಮ ಪರಸ್ಪರ ಮಾತಾಡ್ಕೊಂಡಿದ್ರಾ? ಹಾ, ಮಾತಾಡ್ಕೊಂಡಿದ್ವಿ ಸರ್ ನಾವು ಅವಾಗ. ಮಾತಾಡ್ಕೊಂಡಿದ್ವಿ. ಒಂದಿನ ಹಿಂಗೆ ನಡೀತಾ ಇತ್ತು. ಒಂದಿನ ಇವಳಾಗೆ ಏನಂದು, ಇಲ್ಲ ಹಿಂಗ ಮತ್ ಮಾವರ್ ಜೊತೆ ಮದ್ವೆದ್ ಮಾತಾಡತಾರೋ ಅಂತಂದ್ರು ಸರ್. ಅದು ಮಾತಾಡಿದ್ದೆ ಬೇರೆ ಸರ್. ಅವ್ರು ಇವ್ರ ಮಾವ ನಾನು ನಿಮ್ ಮಗಳನ್ನ ಇಷ್ಟ ಪಡ್ತಿದೀನಿ ಅಂತ ಅವ್ರ ಮನೇಲಿ ಹೇಳಿಲ್ಲ ಸರ್, ಅವ್ರ ತಾಯಿಗೆಲ್ಲ ಇನ್ನೂನು. ಅವ್ರ ನಾನು ಲವ್ ಮಾಡ್ತಾ ಇರೋ ಹುಡುಗಿ ಅವ್ರ ಅಪ್ಪ ಬಂದ್ಬಿಟ್ಟು ಮುಸ್ಲಿಮ್, ಅವ್ರ ಅಮ್ಮ ಹಿಂದೂ ಸರ್. ಇಂಟರ್ ಕಾಸ್ಟ್ ಇರೋದ್ರಿಂದ ಅವ್ರ ಊರಲ್ಲಿ ಒಪ್ಲೇ ಇಲ್ಲ ಸರ್ ಅದನ್ನ. ಒಂದ್ ನಿಮಿಷ. ಈ ಹುಡುಗಿಯ ತಂದೆ ಮುಸ್ಲಿಮು, ತಾಯಿ ಹಿಂದೂ ಸರ್, ನಮ್ಮ ಲಿಂಗಾಯತ್ಸ್. ಓಕೆ, ಅಂದ್ರೆ ಅವರಿಬ್ಬರದೇ ಇಂಟರ್ ಕ್ಯಾಸ್ಟ್ ಅಲ್ಲ, ಅದು ಇಂಟರ್ ರಿಲಿಜಿಯನ್ ಅದು. ಹಾ ಸರ್, ಏನೋ ಒಂದು. ಹಾ ಸರ್, ಹಿಂಗಾಗಿರೋದ್ರಿಂದ ಏನಾಯ್ತಂದ್ರೆ ಸರ್, ಅವಳು ಆಮೇಲೆ ಅವ್ರ ಮನೆಯಲ್ಲಿ ಅವಳು ಹೇಳ್ತೀನಿ ಅಂದ್ಲು ಸರ್ ಅಲ್ಲಿ. ಇಲ್ಲ ಏನು ಬೇಡ. ಆಚರಣೆ ಇದ್ದಿದ್ದು ಮುಸ್ಲಿಂ ಸಂಪ್ರದಾಯವೋ ಹಿಂದೂ ಸಂಪ್ರದಾಯ? ಹಿಂದೂ ಸಂಪ್ರದಾಯ ಸರ್ ಅವ್ರ ಮನೆಯಲ್ಲಿ. ಅಂದ್ರೆ ಹಿಂದೂ ಆಗಿ ಬದಲಾಗಿದ್ರ? ಅಂತ ಏನ್ ಆಗಿರ್ಲಿಲ್ಲ ಸರ್ ಅವ್ರು. ಅಂದ್ರೆ ಅವ್ರೊಂಥರ ಮನುಷ್ಯ ಸರ್ ಅವ್ರು. ಅಂದ್ರೆ ನಮ್ ಹಿಂದೂ ದೇವ್ರನ್ನು ನಂಬ್ತಿರ್ಲಿಲ್ಲ, ಮುಸ್ಲಿಂ ದೇವ್ರನ್ನು ನಂಬ್ತಿರ್ಲಿಲ್ಲ ಸರ್ ಅವ್ರು. ನಾಸ್ತಿಕರು. ನಾಸ್ತಿಕರು. ಅಂದ್ರೆ ಯಾವತ್ತೂ ಅವ್ರು ಮುಸ್ಲಿಂ ಅಂದ ಪಕ್ಷಕ್ಕೆ ಯಾವ್ದು ಅವ್ರದ್ದು ನಮಾಜ್ ಮಾಡೋದಾಗಿರ್ಬೋದು, ಅವ್ರು ರೋಜಾ ಹಿಡಿತಾರಲ್ಲ ಸರ್ ರಂಜಾನ್ ಹಬ್ಬದಲ್ಲಿ, ಅದನ್ನ ಯಾವ್ದನ್ನು ಮಾಡ್ತಿರಲ್ಲ. ಮತ್ ಅವ್ರ ಮನೆಯಲ್ಲಿ ನಾವು ಹೋದಾಗ್ಲಿ, ಅವ್ರ ಮನೇಲಿ ಇರೋದಾಗ್ಲಿ ಯಾವಾಗ್ಲೂ ಸಾಯಿಬಾಬಾದು ಮತ್ತೆ ಗಣಪತಿ ಫೋಟೋಸ್, ಲಕ್ಷ್ಮಿ ಫೋಟೋಸ್, ಹಿಂದೂಸ್ ಫೋಟೋಸ್ ಇರೋ ಸರ್, ಹಿಂದೂ ದೇವ್ರದು. ಆಯ್ತಪ್ಪ ಸರ್. ಈ ತರ ಇರೋವಾಗಲ್ಲ ಅವ್ರು ಒಂದಿನ ಇಲ್ಲ ನಾನ್ ಮನೇಲಿ ಹೇಳ್ತೀನಿ ಹಿಂಗೆ ನಾನ್ ನಿನ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಅಂದ್ಲು ಸರ್. ನಾನ್ ಅವಾಗ ಬೇಡ ಅಂತ ಅಂದೆ. ಅದಾದ್ಮೇಲೆ ಒಂದು 2-3 ತಿಂಗಳು ಬಿಟ್ಟು ಅವಳದು 10th ಮುಗಿತ್ ಸರ್ ಅಲ್ಲಿ. 10th ಮುಗಿದ್ಮೇಲೆ ಇಲ್ಲ ನಾನ್ ನಿಮ್ ಊರಿಗೆ ಕಾಲೇಜ್ ಹಚ್ತೀನಿ. ಆಮೇಲೆ ಅದ್ರ 10th ಮುಗಿಯೋ ಅಷ್ಟ್ರಲ್ಲಿ ಅವ್ರ ಮನೆಗೆ ನಮ್ಮ ಮನೆಗೆ ಗೊತ್ತಾಯ್ತು ಸರ್ ಇದು. ಅಂದ್ರೆ ನನಗ್ ಗೊತ್ತಾಯ್ತು, ಇವ್ರು ನಮ್ಮ ಅಪ್ಪರ ಫ್ರೆಂಡ್ ಮಗಳೇ ಅಂತ ನನಗ್ ಗೊತ್ತಾಯ್ತು ಸರ್ ಇದು. ಆಮೇಲೆ ನಮ್ದು ಮತ್ತ ಅವ್ರು ಚೈಲ್ಡ್ಹುಡ್ ನಿಂದ ಹೆಂಗಿದ್ರಲ್ಲ ಸರ್ ಫ್ರೆಂಡ್ಸ್, ಅದೇ ತರ ಅವ್ರು ಮಾತಾಡೋದಾಗಿರ್ಬೋದು, ಮೀಟ್ ಆಗೋದೆಲ್ಲ ಕಂಟಿನ್ಯೂ ಆಯ್ತು ಸರ್ ಅವ್ರದ್ದು. ಆಮೇಲೆ ಇವಳೇನಂದ್ಲು, ಇಲ್ಲ ನಂದು 10th ಮುಗೀತು, ಇನ್ನ ನಾನು ಕಾಲೇಜ್ಗೆ ನಿಮ್ ಊರಿಗೆ ಹಚ್ತೀನಿ, ನಿಮ್ ಅಪ್ಪರ್ಗೆ ಹೇಳಿ ಒಂಚೂರು ನಮ್ಮ ಅಪ್ಪರ್ನ ಕನ್ವಿನ್ಸ್ ಮಾಡಕ್ ಹೇಳು ಅಂತ. ಕಾಲೇಜ್ ಎಲ್ಲಿಗೆ ಹಚ್ಚಿತೀನಿ? ನಮ್ಮೂರಿಗೆ ಸರ್, ಕಿತ್ತೂರಿಗೆ. ಕಾಲೇಜ್ ಇತ್ತಾ? ಹಾ, ಕಾಲೇಜ್ ಇತ್ತು ಸರ್ ಇಲ್ಲಿ. ನಾನ್ ಪಿಯುನ ಅಲ್ಲಿ ಮಾಡ್ತೀನಿ ಅಂತ ಅಂದ್ಲು. ಆಮೇಲೆ ಆಯ್ತಪ್ಪ ಕೇಳ್ತೀನಿ ಮನೇಲಿ ಅಂತ ಹೇಳ್ದೆ. ನಮ್ ಮನೇಲಿ ಹೇಳ್ದೆ ಸರ್ ಹಿಂಗೆ, ಮತ್ ಅಂಕಲ್ ಮಗಳು ಈ ತರ ಕಾಲೇಜ್ ಹಸ್ತೇನೆ ಅಂತ ಕಿತ್ತೂರ್ಗೆ, ಅವ್ರ ಅಪ್ಪರ್ಗೇನು ಕನ್ವಿನ್ಸ್ ಮಾಡ್ಬೇಕಂತೆ ಅಂತ ನಾನ್ ಹೇಳ್ದೆ ಸರ್ ಇಲ್ಲಿ. ಅದ್ ಹೇಳಿದ ತಕ್ಷಣ ಇವ್ರನ್ನ ಅಪ್ಪನ ಮಾತಾಡಿ ಎಲ್ಲ ಕಾಲೇಜ್ಗೂ ಕರ್ಕೊಂಡ್ರು ಸರ್. 2 ವರ್ಷ ನಮ್ಮ ಊರಲ್ಲೇ ಆಯ್ತು ಸರ್. ಫಸ್ಟ್ PUC ಸೆಕೆಂಡ್ PUC 2 ಆಯ್ತು. ಅದಾದ್ಮೇಲೆ ಎಲ್ಲ ಚೆನ್ನಾಗೇ ಸರ್, ಎಲ್ಲಾನು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅವಳದು ನಂದು ಸ್ಟೋರಿ ಆಗಿರ್ಬೋದು, ನಮ್ಮ ಮನೇಲಿ ಅವ್ರ ಮನೇಲಿ ಎಲ್ಲ ತುಂಬಾ ಚೆನ್ನಾಗೈತೆ ಸರ್ ಇದು. ಅಂದ್ರೆ ಗೊತ್ತಿತ್ತ ಮನೆಯವ್ರಿಗೆಲ್ಲ? ಅಂದ್ರೆ ನಮ್ ಮನೇಲಿ ಗೊತ್ತಾಗಿತ್ತು ಸರ್ ಇದೆಲ್ಲ, ಅವ್ರ ಮನೇಲಿ ಇನ್ನೂ ಗೊತ್ತಾಗಿರಲ್ಲ ನಂದು ಅವಳದು ಲವ್ ಸ್ಟೋರಿ. ಗೊತ್ತಾಯ್ತು ಅಂದ್ರೆ ನಾನೇ ಹೇಳ್ದೆ ಸರ್ ನಮ್ಮ ಅಪ್ಪ. ಅಂದ್ರೆ ನಮ್ಮ ಅಪ್ಪಾರು ಅಂತ ಫ್ರೆಂಡ್ಲಿ ಆಗಿದ್ರು ಸರ್ ನನ್ ಜೊತೆ. ಅಂದ್ರೆ ಕಾಲೇಜಿಗೆ ಕರ್ಸ್ಕೊಂಡಿದ್ದೆ ಇದಕ್ಕೆ ಅಂತ? ಹಂಗೆ ಇದೆಲ್ಲ ಬಂದ್ಮೇಲೆ ಹೇಳಿದ್ ಸರ್ ನಾನು. ಕರ್ಸ್ಕೊಂಡ್ ಮೇಲೆ ಹೇಳಿದ್ದೆ. ನಮ್ಮ ಅಪ್ಪ ತುಂಬಾ ಫ್ರೆಂಡ್ಲಿ ಆಗಿರೋದ್ರಿಂದ ನಾನು ಓಪನ್ ಆಗಿ ಹೇಳ್ದೆ ಈ ತರ ಅಂತ. ಆಯ್ತು, ಏನ್ ದುಡ್ಕಕ್ ಹೋಗ್ಬೇಡ, ಅವ್ಳದು ಕಾಲೇಜ್ ಮುಗಿಲಿ, ಅವ್ರ ಅಪ್ಪರ ಜೊತೆ ನಾನ್ ಮಾತಾಡ್ತೀನಿ ಅಂತ ಅಂದ್ರು. ಓಕೆ ಹಂಗಾರ ಅಂತ ನಾನು ಸುಮ್ನೆ ಆದ್ನು ಸರ್ ಅಲ್ಲಿಗೆ. ಅದಾದ್ಮೇಲೆ ನಾನು ಏನ್ ಮಾಡ್ದೆ ಅಂದ್ರೆ, ನಾನು BBA ಮಾಡ್ತೀನಿ ಅನ್ನೋಷ್ಟೇ ದೊಡ್ಡಣ್ಣ, ನಮ್ಮ ಮೊದಲನೇ ತಾಯಿ ಮಗ ಇದ್ದಾರಲ್ಲ ಸರ್, ಅವ್ರು ಬೆಂಗಳೂರಲ್ಲೇ ಇರೋದು. ಅವ್ರ ಏನಂದ್ರು, ಇಲ್ಲೇ ಬೆಂಗಳೂರಿಗೆ ನೀನು ಇಲ್ಲಿ ಹೈಯರ್ ಎಜುಕೇಶನ್ ಇಲ್ಲೇ ಮಾಡು, ಇಲ್ಲೇ ಬಾ ಬೆಂಗಳೂರಿಗೆ ಅಂತ ಅವ್ರು ಅಲ್ಲಿ ಕರ್ಸ್ಕೊತಾ ಇದ್ರು ಸರ್ ನನ್ನ. ಅವಾಗ ಇವ್ರದು ಸೆಕೆಂಡ್ PU ನಡೀತಾ ಇತ್ತು. ಇವಳು ಇಲ್ಲ ನೀನ್ ಬೆಂಗಳೂರು ಹೋದ್ರೆ ನಾನು ಒಬ್ಬಳೆ ಆಗ್ತೀನಿ, ನನಗೂ ಕಾಲೇಜ್ ಬೇಡ ಅನ್ಬೇಡ, ನಾನ್ ನಮ್ಮ ಊರಿಗೆ ಹೋಗ್ತೀನಿ ಅಂತ ಅಂದ್ಲು ಸರ್ ಇವಳು. ಅಲ್ಲಪ್ಪ, ನೀನ್ ಕಾಲೇಜಾರ ಪೂರ್ತಿ ಮುಗಿಸ್ಕೋಬೇಕಾ, ನೀನ್ ಡಿಗ್ರಿ ಮಾಡಕ್ ಅಲ್ಲೇ ಬೆಂಗಳೂರಿಗೆ ಬರುವಂತೆ
ಇಲ್ಲಿ ಮುಗಿಸ್ಕೋ ಇವಾಗ ನೀನು ಅಂತಂದೆ ಸರ್ ಅವಳಿಗೆ. ಹ್ಮ್ ಇಲ್ಲ ನಾನ್ ಮಾಡ್ಕೋತೀನಿ, ನಾನು ಕರೆಸ್ಪಾಂಡಿಂಗ್ ಮಾಡ್ಕೋತೀನಿ, ಅಲ್ಲಿ ಏನಾದ್ರು ಇದ್ರೆ ನೋಡು ಕೋರ್ಸಸ್ ಅದು ಇದು ಅಂದ್ಲು ಸರ್ ಇವಳು. ಹ್ಮ್ ಅದಾದ್ಮೇಲೆ ಇವಳು ಬೆಂಗಳೂರಲ್ಲಿ ಏರ್ ಹಾಸ್ಟೆಸ್ ಟ್ರೈನಿಂಗ್ ಗೆ ಇವಳನ್ನ ಹಾಕ್ತೀವಿ ಸರ್ ಇಲ್ಲಿಗೆ. ಓಕೆ. ಇವ್ರ ಮನೇಲೆಲ್ಲ ಮಾತಾಡಿ ಇವಳನ್ನ ಏರ್ ಹಾಸ್ಟೆಸ್ ಏನಿದು ಏರ್ ಹಾಸ್ಟೆಸ್ ಅಂದ್ರೆ? ಗಗನಸಖಿ ಅಂದ್ರೆ ಗಗನದಾಗ ಮಿಠಾಯಿ ಕೊಡೋರು ಅಂತ? ಹಾ ಗಗನಸಖಿ ಆಗೋದು ಸರ್. ಓಕೆ, ಏರೋಪ್ಲೇನ್ ಅಲ್ಲಿ ಮಿಠಾಯಿ ಕೊಡೋರು ಅಂತ. ಹಾ ಅದೇ ಬಿಡು, ಅದು ಆಯ್ತು. ಅಂದ್ರೆ ಇದು ನಿಮ್ಮ ಆಸೆಯೋ ಆಕೆ ಆಸೆಯೋ ಅಂತ? ಅವಳ ಆಸೆನೇ ಇತ್ತು ಸರ್, ಇದು ಈ ತರ ನಾನ್ ಜಾಬ್ ಮಾಡ್ಬೇಕನ್ನೋದು. ಅಂದ್ರೆ ಪರ್ಟಿಕ್ಯುಲರ್ಲಿ ನಿರ್ದಿಷ್ಟವಾಗಿ ಅದನ್ನೇ ಅಂತ ಇತ್ತು, ಅಥವಾ ಬೆಂಗಳೂರಿಗೆ ಬರ್ಬೇಕಲ್ಲ ಅಂತ ಅದೊಂದು ನೆಪೋ? ಇಲ್ಲ ಸರ್, ಮೊದ್ಲಿಂದ ಆದ್ರೂ ಅವಳು ನನಗೆ ಹೇಳ್ಕೊಂಡೇ ಇದ್ದ ಅದನ್ನ, ಈ ತರ ನಾನು ಆಗ್ಬೇಕು ಅಂತ. ಓಕೆ. ಅದಾದ್ಮೇಲೆ ಇವಳನ್ನ ಸಡನ್ ಆಗಿ ಇಲ್ಲಪ್ಪ ಕರ್ಕೊಂಡ್ ಹೋಗೋದು ಅಲ್ಲಿಗೆ, ಇವ್ರ ಮನೇಲಿ ಏನ್ ಹೇಳೋದು ಅಂತ ನಾನೆಲ್ಲ ಒಂದ್ ಸ್ವಲ್ಪ ಸರ್ಚ್ ಮಾಡಿದಾಗ ಈ ತರ ಸ್ವಲ್ಪ ಒಂದು ಟ್ರೈನಿಂಗ್ ಇರೋದು ನನ್ಗೆ ಗೊತ್ತಾಯ್ತು ಸರ್ ಅಲ್ಲಿಗೆ. ಇವಳನ್ನ ಕರ್ಕೊಂಡ್ ಹೋದೆ. ಆಮೇಲೆ ಅಷ್ಟೊತ್ತಿಗೆ ಇವ್ರ ಮನೇಲಿ ನಮ್ದು ಇವಳ್ದು ಲವ್ ಸ್ಟೋರಿ ಗೊತ್ತಾಯ್ತು ಸರ್. ನಾಳೆ ನಾವು ಬೆಂಗಳೂರು ಹೋಗ್ಬೇಕು ಅಂದ್ರೆ ಇವತ್ತು ಇವ್ರ ಮನೇಲಿ ಗೊತ್ತಾಯ್ತು ಸರ್ ಮ್ಯಾಟ್ರ್, ಈ ತರ ಲವ್ ಮಾಡ್ತಿದಾರೆ ಇಬ್ರು ಅಂತ ಗೊತ್ತಾಯ್ತು ಸರ್ ಅವ್ರಿಗೆ. ಹೇಗ್ ಗೊತ್ತಾಯ್ತು? ಅಂದ್ರೆ ಇವ್ರ ಮಾವ ಹೇಳಿದ್ನಲ್ಲ ಸರ್ ಅವಾಗ್ಲೇ ಇವಳನ್ನ ಇಷ್ಟ ಪಡ್ತಾ ಇದ್ರು ಅಂತ. ಅವರು ಅವ್ರಿಗೆ ಹೇಗ್ ಗೊತ್ತಾಗಿತ್ತು ನಂಗೂ ಗೊತ್ತಿಲ್ಲ ಸರ್. ಅದು ಅವ್ರು ಏನೇನು ಹೇಳಿ ಏನೇನು ಸುಮಾರಾಗೆಲ್ಲ ಹೇಳಿ. ಅಂದ್ರೆ ಇವ್ರ ಅಮ್ಮನ ಕಡೆನೋ ಅಪ್ಪನ ಕಡೆನೋ? ಇದು ಅಮ್ಮನ್ ಕಡೆಯಿಂದ ಸರ್, ಅಮ್ಮನ್ ತಮ್ಮ ಸರ್. ಓಕೆ. ಇಲ್ಲಿ ಏನೇನೋ ಹೇಳಿ ನಿಮ್ ಜೊತೆ ಬೆಂಗಳೂರಿಗೆ ಹೋಗೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ? ಹಾ ಸರ್, ಇವಳು ಹಿಂಗ್ ಲವ್ ಮಾಡ್ತಿದಾರೆ ಇಬ್ರು, ಪ್ಲಾನ್ ಹಾಕೊಂಡು ಅವ್ರು ಬೆಂಗಳೂರು ಹೊಂಟಿದಾರು, ಹಂಗೆ ಹಿಂಗೆ ಅಂತ ಸುಮಾರಾಗೆಲ್ಲ ಕಚಡವಾಗೆಲ್ಲ ಏನೇನೇನೇನು ಹೇಳ್ಬಿಟ್ರು ಸರ್ ಅವರು. ಆಮೇಲೆ ಅವ್ರ ಅಪ್ಪನು ನಾವು ಫೋನ್ ಮಾಡಿದ್ರೆ ಅವರೆಲ್ಲ ನನ್ಗೂ ಬೈದ್ರು, ನಮ್ಮ ಅಪ್ಪರಿಗೆಲ್ಲ ಒಂದ್ ಸ್ವಲ್ಪ ಹೆಂಗೆಂಗೋ ಮಾತಾಡಿ ಬಿಟ್ರಿ ಸರ್ ಅಲ್ಲಿಗೆ. ಆಮೇಲೆ ನಮ್ಮ ಅಪ್ಪ ಅಂದ್ರು, ನೀನ್ ನಾಳೆ ಏನ್ ಹೋಗೋದು ಬೆಂಗಳೂರಿಗೆ, ಇವತ್ತೇ ಹೋಗ್ಬಿಡ ನಡಿ ನಾವು, ಅವ್ರ ನಾಳೆ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ, ಅಲ್ಲಿ ಅವ್ರದ್ದು ಟ್ರೈನಿಂಗ್ ಇತ್ತಲ್ಲ ಸರ್ ಅಲ್ಲಿ, ಅಲ್ಲಿಗೆ ಅವ್ಳು ಹಚ್ಚಂಗಿದ್ರೆ ಹಚ್ಚಲಿ, ಬಿಟ್ರೆ ಬಿಡ್ಲಿ, ಅವಳ ಬಗ್ಗೆ ತಲೆಯಿಂದ ತೆಗ್ದಾಕ್ಬಿಡು ಅಂತ ಅಂದ್ರು ಸರ್ ಇವ್ರು. ಆಯ್ತು ಬಿಡು ಅಂದ್ರೆ ನನಗೂ ಅವಾಗ ಇವಳುನು ಒಂಚೂರು ನನ್ನ ಕಡೆ ವಾಲಿಲ್ಲ ಸರ್. ಇವಳು ನನ್ನ ಕೆಟ್ಟವನಾಗೆ ಮಾತಾಡ್ಬಿಟ್ಲಿ ಇವಳುನು ಅವ್ರ ಮುಂದೆ ಎಲ್ಲ, ಅಪ್ಪ ಅಮ್ಮನ ಮುಂದೆ. ಏನ್ ಕೆಟ್ಟದಾಗಿ ಅಂದ್ರೆ? ನನ್ನನ್ನ ಕೆಟ್ಟದಾಗಿ ಹೇಳ್ಬಿಟ್ಲಿ ಇವಳುನು. ಹೌದು, ಇವನೇ ನನ್ನ ಕರ್ಸ್ಕೊಂಡ ಅಲ್ಲಿ ಕೆಟ್ಟದಾಗೆಲ್ಲ ನಡ್ಸ್ಕೊಂಡ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಲಿ ಸರ್ ಇವಳು. ಓ, ಕೆಟ್ಟದಾಗ ನಡ್ಕೊಂಡಿದ್ರ? ಹಾ ಸರ್. ಅಲ್ಲ, ನೀವು ನಡ್ಕೊಂಡಿದ್ರನಪ್ಪ? ಏನ್ ಸರ್? ಕೆಟ್ಟದಾಗ ನಡ್ಕೊಂಡಿದ್ದಾನೆಯ? ಇಲ್ಲ ಸರ್, ಅವಳನ್ನ ನಾನು ಒಂದ್ ತಾಯಿ ತರ ನೋಡ್ತೀನಿ. ನಮ್ ತಾಯಿ ತೀರ್ಕೊಂಡಿದ್ರಲ್ಲ ಸರ್, ಅಂದ್ರೆ ಹೇಳಿದ್ ನಿಮಗ್ ತುಂಬಾ ಶಾಕ್ ಆಯ್ತು ಹಂಗಾರೆ? ಹಾ ಸರ್, ನಾನ್ ಯಾವಾಗ ಇವಳ ಜೊತೆ ಈ ತರ ನಡ್ಕೊಂಡಿದ್ದೆ, ಇವ್ ಚೆನ್ನಾಗಿದ್ಲಲ್ಲ ನನ್ ಜೊತೆ, ಯಾವತ್ತು ನಾನು ಆ ತರ ನಡ್ಕೊಂಡಿಲ್ಲ. ಒಂಥರ ಶಾಕ್ ಆಯ್ತು ಸರ್. ಅದ್ರಲ್ಲಿ ಒಂದ್ ಸ್ವಲ್ಪ ಕೋಪನು ಬಂದ್ ಸರ್ ನನ್ಗೆ. ಆಯ್ತು ಹೋಗ್ಲಿ ಬಿಡು, ಇವಳೇನ್ ದೊಡ್ಡ ಊರ್ಗೊಬ್ಳೆ ಪದ್ಮಾವತಿ ಏನಲ್ಲ ಅಂತ ಅನ್ಕೊಂಡ್ ನಾನು ಆಗಿನ ಮೆಂಟಾಲಿಟಿಲಿ ಆಯ್ತಪ್ಪ ನಾನು ಹೋಗೋಣ ನಡಿ ಅಂತ ಹೋದ್ವಿ ಸರ್ ನಾನ್ ಬೆಂಗಳೂರಿಗೆ. ನಾನ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡೆ. ಮಾರನೇ ದಿನ ಯಾಕೋ ಮನ್ಸು ತಡಿಲಿಲ್ಲ ಸರ್ ನನ್ಗುನು. ನೋಡೋಣ ಅಂತ ಅವಳು ಏನೋ ಇದು ಮಾಡ್ತಾ ಇದ್ಲಲ್ಲ ಸರ್ ಟ್ರೈನಿಂಗು, ಅಲ್ಲಿಗೆ ಹೋದೆ ಸರ್ ನಾನು. ನಮ್ಮ ಅಪ್ಪನೂ ಕರ್ಕೊಂಡ್ ಹೋದೆ, ಈ ತರ ಬಂದಿರ್ತಾರೆ ಮಾತಾಡ್ ನೋಡೋಣ ಏನಾಗೈತಿ ಕೇಳೋಣ ಅಂತ. ಅಲ್ಲಿಗೆ ಹೋದ್ರೆ ನಮ್ಮ ಅಪ್ಪನೇ ಮಾತಾಡ್ಸಕ್ ಹೋದ್ರು, ಏನಾಗಿದ್ದಾಗೈತಿ. ಬೆಂಗಳೂರಿಗೆ ಹಾ ಬಂದಿದ್ದೆ ಸರ್, ಅವಳದ್ ಅಡ್ಮಿಷನ್ ಮಾಡಕ್ ಬಂದಿದ್ರು ಅಲ್ಲಿ ಟ್ರೈನಿಂಗ್ಗೆ. ಬಂದಾಗ ನಮ್ಮಪ್ಪ ಏನಾಯ್ತ್ರಿ ಅಂಕಲ್, ಏನಾಯ್ತ್ರಿ ಅಣ್ಣ, ಏನಾಯ್ತು, ಯಾಕೆ ಹೀಗ್ ಮಾತಾಡಿದ್ರಿ ನಿನ್ನೆ ಅಂತ ಕೇಳಿದ್ರೆ ಅವ್ರೇನು ಹೇಳಿಲ್ಲ ಸರ್ ಅವ್ರು. ನಾನು ಆಯ್ತ್ ಬಿಡಪ್ಪ ಇಲ್ಲಿಗ್ ಬಿಟ್ಬಿಡ, ಅವ್ರು ಸುಮ್ಮ ಮರ್ಯಾದೆ ಕೊಡತಿಲ್ಲ ಅಂತಂದ್ರ ಅವ್ರ ಜೊತೆ ನಾವ್ ಮಾತಾಡಕ್ ಹೋಗ್ಬಾರ್ದು, ಬಿಟ್ಟು ಬಿಡ ಇಲ್ಲಿಗೆ ಇದನ್ನ ಅಂತ ನಾನು ಸುಮ್ನಾದೆ ಸರ್ ಅಲ್ಲಿನೇ. ಆಮೇಲೆ ಮತ್ ಬರ್ತಾ ಇವಳು ಅಲ್ಲೇ ಒಂದೇ ಸರ್ ನಮ್ದು ಕ್ರೈಸ್ಟ್ ಕಾಲೇಜ್ ಸರ್ ಅಲ್ಲೇ ಬೆಂಗಳೂರಲ್ಲಿ, ಅಲ್ಲೇ ಪಕ್ಕದಲ್ಲಿ ಅವ್ರದ್ದು ಇರೋದ್ರಿಂದ ಡೈಲಿ ಹೋಗೋ ಬರೋ ನೋಡೋದು ಆಗ್ತದೆ ಸರ್ ಅಲ್ಲೇ. ಇವಳು ಮತ್ತೆ ಚೆನ್ನಾಗಿ ಆದ್ಲು ಸರ್, ಇವ್ರ ಮನೇಲಿ ಗೊತ್ತಿಲ್ದಂಗೆ ನನ್ ಜೊತೆ ಚೆನ್ನಾಗೆ ಉಳ್ಕೊಂಡ್ಲಿ ಇವಳು. ಆಮೇಲೆ ನಾವು ರೂಮ್ ಮಾಡಿದ್ದೆ ಸರ್ ಅಲ್ಲಿ, ನಾನು ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು ನಮ್ ರೂಮಿಗೆ ಬರೋದಾಗಿರ್ಬೋದು. ಇವಳು ಆಲ್ಮೋಸ್ಟ್ ಇವಳು PG ರೆಂಟ್ ಹಿಡ್ಕೊಂಡು ಇವಳು ಕಾಲೇಜ್ ಫೀಸ್ ಇವಳು ಕಟ್ಟಿಲ್ಲ ಅಂದಾಗ ಎಲ್ಲ ನಾನ್ ನೋಡ್ಕೊಂಡೆ ಸರ್ ಇಲ್ಲಿ. ಇಲ್ಲಿ ನಿಮ್ಗೆ ಹೆಂಗ್ ದುಡ್ಡು ಬರ್ತಿತ್ತು? ಇಲ್ಲಿ ನಾನ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಸರ್ ಕಾಲ್ ಸೆಂಟರ್ ಅಲ್ಲಿ. ಕಾಲ್ ಸೆಂಟರ್ ಜಾಬ್ ಮಾಡ್ತಿದ್ದೆ, ಒಂದ್ 15,000 ಕೊಡ್ತಿದ್ರು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ನಡೀತಾ ಇತ್ತು ಸರ್ ಇವಳದೆಲ್ಲ, ನಮ್ ಕಾಲೇಜ್ ಫೀಸ್ ಆಗಿರ್ಬೋದು ಅದು ಇದು ಸುಮಾರಾಗಿ ನಮ್ಮ ಮನೆಯಿಂದಾನು ಒಂಚೂರು ಹಾಕ್ಸ್ಕೊಂಡು ಚೆನ್ನಾಗಿ ಇವ್ರ ನಮ್ಮ ಮನೇಲಿ ಗೊತ್ತಾಯ್ತು ಸರ್ ಇವಳು ಮತ್ತೆ ಇವ್ನ ಜೊತೆ ಮಾತಾಡ್ತಿದ್ದಾಳಂತ. ಆಯ್ತ್ ಬಿಡು, ಮನಸ್ ಚೇಂಜ್ ಮಾಡ್ಕೊಂಡಿರ್ಬೇಕು, ಅವಳುನು ಗೊತ್ತಾಗಿರ್ಬೇಕು ಇವ್ನ್ ಏನ್ ತಪ್ಪಿಲ್ಲ ಅಂತ ಇವ್ರು ತಿಳ್ಕೊಂಡು ಸುಮ್ನೆ ಆದ್ರು ಸರ್. ಅದಾದ್ಮೇಲೆ ಏನಾಯ್ತಂದ್ರೆ ಒಂದೂವರೆ ವರ್ಷ ಹೀಗೆ ನಡೀಸ್ತಾರ. ನಮ್ ರೂಮಿಗೆ ಬರೋಳು ಚೆನ್ನಾಗೇ ಇದ್ಲು ನನ್ ಜೊತೆ. ಆಮೇಲೆ ಇವಳಿಗೆ ರೂಮ್ ಅಲ್ಲಿ ಇದು PGಲಿ ಊಟ ಸೆಟ್ ಆಗ್ತಿಲ್ಲ ಅಂತ ನಮ್ ಜೊತೆ ಇವ್ರ ಮನೇಲಿ ಸುಳ್ಳು ಹೇಳಿ ನಮ್ ಜೊತೆ ನಮ್ ರೂಮ್ ಅಲ್ಲೇ ಉಳ್ಕೊಂಡು ಸರ್ ಇವಳು. ಅಂದ್ರೆ PG ಖಾಲಿ ಮಾಡಿನ ಅಥವಾ ಅಲ್ಲಿ ಲೆಕ್ಕನ? ಇಲ್ಲ ಸರ್, PG ಖಾಲಿ ಮಾಡಿನೇ. ಬಟ್ ಅವ್ರ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ?
ಅವ್ರ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ ಸರ್. ಅವ್ರ ಮನೇಲಿ ಏನ್ ಹೇಳಿದಾರೆ, ನಾನು ನನ್ಗ ಹುಡುಗಿರ್ ಫ್ರೆಂಡ್ ಇದಾರೆ, ಅವ್ರ ಜೊತೆ ನಾನು ರೂಮ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ಲು. ಓಕೆ. ಅವ್ರ ಪಾಪ ಅವ್ರು ಯಾವತ್ತೂ ಬಂದ್ ನೋಡ್ತಿರ್ಲಿಲ್ಲ ಸರ್ ಅವಳು. ಹಿಂಗಂದ ತಕ್ಷಣ ಇವಳು ಚೆನ್ನಾಗೆ 1 ವರ್ಷ ನನ್ ಜೊತೆ ರೂಮ್ ಅಲ್ಲೇ ಇದ್ಲು, ಎಲ್ಲ ಚೆನ್ನಾಗ್ ಆಗ್ತೈತೆ. ಸಡನ್ ಆಗಿ ಇವಳು ಏನ್ ಅಂದ್ರೆ ನಿಮ್ ಫ್ರೆಂಡ್ಸ್ ಕೂಡ ಇದ್ರಲ್ವಾ ರೂಮ್ ಅಲ್ಲಿ? ಇಲ್ಲ, ಅಷ್ಟೊತ್ತಿಗೆ ಇವ್ರೆಲ್ಲ ಖಾಲಿ ಮಾಡಿದ್ರು ಸರ್ ನನ್ ಫ್ರೆಂಡ್ಸ್, ನಾನು ಒಬ್ನೇ ಆಗಿದ್ದೆ ರೂಮ್ ಅಲ್ಲಿ. ಅಂದ್ರೆ ಅವ್ರು ಬೇರೆ ಬೇರೆ ಕಡೆ ಜಾಬ್ ಆಯ್ತು ಅಂತ ಹೋಗಿದ್ರು. ಓಕೆ, ಯಾಕೆ ನೀವು ಇಬ್ಬರೇ ಇದ್ರಿ, ಬಟ್ ಈಕೆ ಮನೆಯಲ್ಲಿ ಅಲ್ಲಿ ಒಂದು ಚಿಕ್ಕ ಸುಳ್ಳು ಹೇಳಿದ್ರು. ಹೇಳಿದ್ಲು ಸರ್ ಅಲ್ಲಿ. ಬಟ್ ಅವ್ರು ಯಾವತ್ತು ಬಂದ್ ನೋಡಿದವರಲ್ಲ. ಹಾ, ನೋಡ್ದವ್ರಲ್ಲ ಸರ್ ಅವ್ರು. ಒಂದ್ ಟೈಮ್ ಏನೋ ಬಂದಿದ್ರು. ಬಂದಾಗ ನಾನು ಇದು ಕೆಲ್ಸಕ್ ಹೋಗಿದ್ದೆ ಸರ್, ನಾನು ಅವಾಗ ಪಾರ್ಟ್ ಟೈಮ್ ಕೆಲ್ಸಕ್ ಹೋಗಿದ್ರಿಂದ ಅವ್ರು ಬಂದು ನನ್ ಬಟ್ಟೆ ಎಲ್ಲ ಇವಳು ಮುಚ್ಚಿಟ್ಟಿದ್ಲು, ಗೊತ್ತಾಗದ ಇರೋ ತರ, ಹುಡುಗಿರ್ ರೂಮ್ ಅನ್ನೋ ತರ ಇದ್ಲು ಇವಳು. ಹಾ ಸರ್. ಅದಾದ್ಮೇಲೆ 1.5 ವರ್ಷ ಆದ್ಮೇಲೆ ಇವಳು ಸಡನ್ ಆಗಿ, ಇಲ್ಲ ನಾನು ಇಲ್ಲಿಗೆ ಡ್ರಾಪ್ ಔಟ್ ಮಾಡತ್ತೀನಿ ಟ್ರೈನಿಂಗ್, ನಾನು ಊರಿಗೆ ಹೊರಟಿದೀನಿ ಅಂತ ಅಂದ್ಲು ಸರ್ ಇವಳು. ಯಾಕೇನಾಯ್ತು ಅಂದ ತಕ್ಷಣ, ಇಲ್ಲ ಊರಲ್ಲಿ ಮನೆ ರಿಪೇರಿ ಮಾಡತ್ತಾರು, ಸೊ ನಾನ್ ಮನೆ ಕಟ್ಟತಾರ, ನಾನು ಊರ್ ಹೋಗ್ತೀನಿ, ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು ಅಂತ ಹೋಲ್ ಸರ್ ಇವಳು. 2 ತಿಂಗಳು ನಾನು ಬಿಟ್ಟು ಬರ್ತೀನಿ ಅಂತ. ಆಯ್ತು ಅಂದ ತಕ್ಷಣ ಅಷ್ಟ್ರೊಳಗಡೆ ಇವಳಿಗೆ ಒಂಚೂರು ನಾನು ಎಲ್ಲಾ ಬುದ್ಧಿ ಹೇಳಿದ್ದೆ ಸರ್ ಇವಳಿಗೆ, ಆ ಕಡೆ ಈ ಕಡೆ ತಲೆ ವಾಲತ್ತೆ, ಆ ಕಡೆ ಈ ಕಡೆ ನೀವು ವಿಚಾರ ಮಾಡಕ್ ಹೋಗ್ಬೇಡ, ಮನೇಲಿ ಏನೇ ಇದ್ರು ನನ್ಗೆ ಹೇಳು, ಏನೋ ಪ್ರಾಬ್ಲಮ್ ಇದ್ರೆ ಹೇಳು, ದುಡ್ಡಿಂದಾಗ್ಲಿ ಯಾವ್ದಾಗ್ಲಿ ನನ್ಗೆ ಹೇಳುತ್ತಾ, ಏನೇ ಇದ್ರು ನಾನ್ ನೋಡ್ಕೋತೀನಿ ಅಂತೆಲ್ಲ ಈಗ ಹೇಳಿದ್ದೆ ಸರ್ ಇವಳಿಗೆ. ಈ ಆ ಕಡೆ ಈ ಕಡೆ ಇದೆ ಏನಿದು ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರಿ ಯಾಕೆ? ಅಂದ್ರೆ ಮನಸ್ಸು ಚಂಚಲ ಇರ್ತಲ್ಲ ಸರ್ ಹುಡುಗಿರ್ ಅನ್ನೋದು ನನ್ ಮೆಂಟಾಲಿಟಿಲಿ ಇತ್ತು. ಅಂದ್ರೆ ಸ್ವಲ್ಪ ಬುದ್ಧಿ ನಿಮಗೆ ಕಾಣ್ತಿತ್ತ? ಹಾ, ಬುದ್ಧಿ ಕಾಣ್ತಾ ಇತ್ತು ಸರ್ ನನಗೆ. ನಾನು ತುಂಬಾ ಸಾರಿ ತಡ್ಕೊಂಡ್ ಸುಮ್ನಾಗಿದ್ದೆ ಸರ್ ನಾನು. ಹಾ ಸರ್, ನಾನು ಬ್ಯಾಡ ಪ್ರೀತಿಲಿ ಸುಮ್ನೆ ಏನೋ ನಾನೇ ತಪ್ಪಾಗಿ ತಿಳ್ಕೊಂಡಿರ್ಬೋದು ಅಂತ ಸುಮ್ನಾಗಿದೆ ಸರ್ ನಾನು. ಬಟ್ ನಾನು ಬರ್ತಾ ಅದ್ ಕನ್ಫರ್ಮ್ ಆಗಿ ಸ್ಟಾರ್ಟ್ ಆಯ್ತು ಸರ್ ನನ್ಗೆ. 2-3 ಸಾರಿ ನಾನು ಏನ್ ನೋಡ್ಬಾರ್ದು ಅನ್ಕೊಂಡಿದ್ನು ಸರ್, ಅದನ್ನ ನೋಡ್ಬಿಟ್ಟೆ ನಾನು. ಅಂದ್ರೆ ಅದು ಬೇರೆ ಹುಡುಗನ್ ಜೊತೆನೋ ಅಥವಾ ಬೇರೆ ಹುಡುಗನ್ ಜೊತೆ ಸರ್, ಬೆಂಗಳೂರಲ್ಲಿ. ನಾನ್ ರೂಮ್ ಅಲ್ಲಿ ನಾನು. ಹಾ ಸರ್, ಮಾವ ಅಲ್ಲ ಸರ್, ಊರಲ್ಲಿ ಮಾವ ಅಲ್ಲ, ಊರಲ್ಲಿರೋ ಮಾವ ಅಲ್ಲ ಸರ್ ಇರೋ. ಸೊ ಇಲ್ಲಿ ಬೇರೆ. ಹಾ ಸರ್. ಆಮೇಲೆ ನಾನು ಪಾರ್ಟ್ ಟೈಮ್ಗೆ ಅಂತ ಆಫೀಸ್ಗೆ ಹೋಗಿದ್ದೀನಿ ಸರ್, ನಾನು ಕಾಲ್ ಸೆಂಟರ್ಗೆ. ನಾನು ಅವತ್ತು ಮಳೆ ಜೋರಾಗಿ ಬರ್ತಿರೋದ್ರಿಂದ ನಾನು ನೈಟ್ 9 ಗಂಟೆ ಅಷ್ಟೊತ್ತಿಗೆಲ್ಲ ಬಂದೆ ಸರ್. ನಾನು ರಿಟರ್ನ್ ಬಂದ್ ನಾನು ಏನ್ ನೋಡಬಾರ್ದು ಅನ್ಕೊಂಡಿದ್ನಲ್ಲ ಸರ್, ನನ್ನ ರೂಮಲ್ಲಿ ನಾನು ನೋಡ್ಬಿಟ್ಟೆ ಸರ್ ಅವತ್ತು. ಅಂದ್ರೆ ಅವಳು ಬೇರೆ ಹುಡ್ಗನ್ ಜೊತೆ ಮಲ್ಕೊಂಡಿದ್ಲು ಸರ್ ಅವಳು. ರೂಮಿಗೆ ಕರ್ಸ್ಕೊಂಡಿದ್ರ? ಹಾ ಸರ್, ಅಲ್ಲಿ ಕರ್ಸ್ಕೊಂಡಿದ್ಲು. ಅದ್ ನೋಡ್ಬಿಟ್ಟೆ ಸರ್ ನಾನ್. ನೋಡಿ ಸುಮ್ನೆ ಅವ್ರನ್ನ ಎಬ್ಸಕ್ ಹೋಗ್ಲಿಲ್ಲ ಸರ್ ನಾನು. ಸುಮ್ನೆ ಜಗಳ ಆಗತ್ತೆ, ಸುಮ್ನೆ ಎಬ್ಸಕ್ ಹೋಗ್ಬಾರ್ದು ಅಂತ ನನ್ ಬ್ಯಾಗಿಗೆಲ್ಲ ನಾನು ಸುಮ್ನೆ ನಾನು ಏನು ಆಫೀಸ್ಗೆ ಹೋಗೋ ಬ್ಯಾಗ್ ಇತ್ತಲ್ಲ ಅದು ತಗೊಂಡ್ ಸರ್ ನಾನು ಬೇರೆ ಕಡೆ. ಒಂದ್ ನಿಮಿಷ ಅಂದ್ರೆ ಆ ರೂಮ್ ಅಂದ್ರೆ ಒಂದ್ ಬೆಡ್ರೂಮ್ ಅಥವಾ ಅಂದ್ರೆ ತುಂಬಾ ದೊಡ್ಡ ಜಾಗನ ಅಥವಾ 1 BHK ಸರ್? 1 BHK ಅಷ್ಟೇ? ಹಾ ಸರ್, 1 BHK ಇತ್ತು. ಬಟ್ ನೀವು ಬರೋ ಸೂಚನೆ ಅವ್ರಿಗೆ ಇರ್ಲಿಲ್ವಾ ಅಥವಾ ಇರ್ಲಿಲ್ಲ ಸರ್. ಕೇರ್ ಮಾಡದೇ ಇರೋ ಸ್ಥಿತಿಗೆ ಅವ್ರು ತಲುಪಿದ್ರ? 2 ಸರ್. ಇಲ್ಲಿ ಅವ್ನ್ ಬಂದ್ರೆ ಅವ್ನ ಏನ್ ಮಾಡ್ಕೋತಾನ ಅನ್ನೋದೊಂದು ಅವಳ ತಲೆಯಲ್ಲಿತ್ತು. ಅಂದ್ರೆ ಅವಳು ನಾನು ಯಾವತ್ತು ಹೊಡೆಯೋದು ಬಡಿಯೋದಾಗ್ಲಿ ಬೈಯೋದಾಗ್ಲಿ ನಾನು ಏನು ಮಾಡಿರ್ಲಿಲ್ಲ ಸರ್ ಅವಳನ್ನ. ಮಗು ತರ ಇತ್ತಲ್ಲ ಸರ್ ಅವಳ ಮನ್ಸು, ಮಗು ತರ ಇರೋದ್ರಿಂದ ಬೇಗ ನೊಂದ್ಕೋತಾಳ ಅಂತ ನಾನು ಏನು ಹೇಳಕ್ ಹೋಗ್ತಿರ್ಲಿಲ್ಲ ಅವಳಿಗೆ. ಬಟ್ ಹಾಗೊಂದ್ ವೇಳೆ ನೀವು ಆ ಮಟ್ಟಿನ ಪರ ಪುರುಷ ಅಥವಾ ಬೇರೆ ಹುಡುಗನ್ ಜೊತೆ ಆ ಮಟ್ಟಿಗೆ ಇರೋದು ನೋಡಿದ ನೀವು ಪ್ರಶ್ನೆ ಮಾಡ್ಬೋದಿತ್ತಲ್ಲ? ಇಲ್ಲ ಬಂತ್ ಸರ್, ನಾನು ಅದೇ ಹೇಳ್ತಾ ಇದ್ದೆ. ನಾನು ಹೋಗಿ ಲಾಡ್ಜ್ ಅಲ್ಲಿ ರೂಮ್ ಮಾಡ್ಕೊಂಡು ನಾನು ಉಳ್ಕೊಂಡೆ ಸರ್ ಅಲ್ಲಿ ನೈಟ್. ಅಂದ್ರೆ ನೀವು ಬೆಳಗ್ಗೆ ಹೇಳಲೇ ಇಲ್ಲ? ನಾನು ಅವತ್ ಅವ್ರು ಮಲ್ಕೊಂಡಿದ್ರಲ್ಲ ಅದೇನ್ ಕೇಳಿಲ್ಲ. ಅಂದ್ರೆ ಗಾರ್ಡನ್ ಇದ್ರಲ್ಲಿ ಇದ್ದು ಸರ್ ಇವ್ರು. ಅವ್ರಿಗೆ ಗೊತ್ತಿಲ್ಲ ನೀವು ಬಂದು ಹೋಗಿರೋದು? ಹೋಗಿರೋದು ಗೊತ್ತಿಲ್ಲ ಸರ್. ಅಂದ್ರೆ ಬಾಗ್ಲು ಮಲ್ಕೊಳ್ತಾರ? ಇಲ್ಲ, ರೂಮ್ ಲಾಕ್ ಮಾಡಿದ್ರು ಸರ್. 2 ಕೀ ಇತ್ತು, ನನ್ನ ಹತ್ರ 1 ಕೀ ಇತ್ತು, ಅವಳ ಹತ್ರ 1 ಕೀ ಇತ್ತು. ಅಲ್ಲ, ರೂಮ್ ಬಿಟ್ಬಿಡಪ್ಪ ಆಯ್ತು, ಅವ್ರದ್ದು ಖಾಸಗಿ ವಿಚಾರ. ಬಟ್ ಮನೆ ಬಾಗಿಲು ನಿಮ್ಮ ಹತ್ರ ಕೀ ಇತ್ತು ಅಂತ? ಹಾ ಸರ್, ನನ್ನ ಹತ್ರ ಕೀ ಇತ್ತು. ಓಕೆ. ಹಾ ಸರ್. ಅದಾದ್ಮೇಲೆ ನಾನು ಬೆಳಗ್ಗೆ ಬಂದೆ. ಈ ನೈಟ್ ಬಂದಿದ್ದೆ ನೀನು ಅಂತ ಕೇಳಿದ್ಲ ಸರ್ ಅವಳು. ಬಂದಿದ್ದೆ ಅಂತ ಅಂದೆ. ಮತ್ತೆ ಯಾಕೆ ಸುಮ್ನೆ ಹೋದೆ ಅಂತ. ಇಲ್ಲ ಯಾಕಿಲ್ಲ, ಕೆಲ್ಸ ಮಾಡ್ಬೇಕು ಅಂತ ಮತ್ತೆ ಆಫೀಸ್ ನ ಕಾಲ್ ಬಂತು HR ಇಂದ, ಅದಕ್ಕೆ ನಾನು ವಾಪಸ್ ಹೋದೆ ಅಂತ ಹೇಳಿದೆ ಸರ್ ಅವಳಿಗೆ. ಆಯ್ತಾ ಅಂತ ಅಂದ್ಲು. ಅದಾದ್ಮೇಲೆ ಸಂಜೆವರೆಗೂ ನಾನು ಅಬ್ಸರ್ವ್ ಮಾಡಿದ ಸರ್. ನಾನು ಒಂಚೂರು ಬೇಜಾರ್, ಇಲ್ಲಿ ಈ ತರ ಮಾಡಿದ್ನಲ್ಲ ನಾನು, ಈ ತರ ನೋಡಿದ್ನಲ್ಲ ಅಂತ. ಅವಳು ಸಂಜೆವರೆಗೂ ನನ್ನ ಅಬ್ಸರ್ವ್ ಮಾಡಿ ಸಂಜೆ ಟೆರೆಸ್ ಮೇಲೆ ನಾನು ಒಬ್ಬನೇ ಅವ್ಳು ನಿಂತ್ಕೊಂಡಾಗ ಬಂದ್ ಕೇಳಿದ್ಲು, ಯಾಕೋ ಬೆಳಗ್ಗೆ ಒಂಥರ ಇಲ್ಲ ಅಂತಂದ್ಲು. ಯಾಕಿಲ್ಲ, ಯಾಕೋ ಮನಸ್ಸರಿ ಇಲ್ಲ ಅಂತ ತಕ್ಷಣ ಸುಮ್ನೆ ಇವಳು ತಪ್ಪಾಯ್ತು ನಂದು, ನಾನ್ ತಪ್ಪು ಮಾಡೀನಿ ಅಂತಂದು ಸರ್ ಅವಳೆ. ಆಯ್ತು ಹೋಗ್ಲಿ ಬಿಡು ಅಂತ ಅಂದೆ. ಏನ್ ತಪ್ಪು ಕೇಳಲ್ಲ ಅಂತಂದು. ಏನಿಲ್ಲ, ನಾನ್ ನೋಡಿದೀನಿ ಎಲ್ಲಾನು, ಆಯ್ತು ಇನ್ನೊಂದ್ಸರಿ ಮಾಡಕ್ ಹೋಗ್ಬೇಡ, ಈ ತರ ಒಂಚೂರಾದ್ರೂ ಅರಿವು ಇಟ್ಕೊ ನನ್ ಬಗ್ಗೆ. ಇವ್ನ್ ಏನು ಹೇಳಲ್ಲ ಏನು ಮಾಡಲ್ಲ ಅಂದ್ರೆ ಇವ್ನ್ ಕೈಲಿ ಏನಾಗಲ್ಲ ಅಂತಲ್ಲ. ನನ್ಗೂ ಕೋಪ ಬರುತ್ತೆ, ಬಟ್ ನಿನ್ನ ಹೊಡ್ಯಕ್ಕಾಗ್ಲಿ ಬಡಿಯಕ್ಕಾಗ್ಲಿ ನಂಗೆ ಇಷ್ಟ ಇಲ್ಲ. ಇನ್ನೊಂದ್ ಸಾರಿ ಈ ತರ ಮಾಡ್ಬೇಡ ಅಂತ ಹೇಳಿದೆ ಸರ್ ಇವಳಿಗೆ.
ಇಂಥದೆಲ್ಲ ಕಂಡ ಮೇಲೆ ಇವ್ರಿಗೆ 2 ತಿಂಗಳು ಊರ್ ಹೋಗ್ತೀನಿ ಅಂದಕ್ಕೆ ನಾನು ಹೇಳ್ದೆ ಸರ್ ಇವ್ರಿಗೆ, ಆತರ ಈ ತರ ಮನ್ಸು ಅಲ್ಲಾಡ್ಸಕ್ ಹೋಗ್ಬೇಡ, ಯಾವ್ದನ್ನು ವಿಚಾರ ಮಾಡಕ್ ಹೋಗ್ಬೇಡ, ಆತರ ಏನಾದ್ರು ಇದ್ರೆ ನಂಗೆ ಫೋನ್ ಮಾಡಂತ ಹೇಳ್ದೆ ಸರ್ ಇವಳಿಗೆ. 2 ತಿಂಗಳು ಹೋದ್ಲು ಸರ್ ಊಳಿಗೆ. ನೀವ್ ಅಂತದ್ ನೋಡಿದ್ರಿಂದ ಆ ಮಾತು ಬರ್ಬೇಕಾಯ್ತು. ಆ ಮಾತ್ ಬರ್ಬೇಕಾಯ್ತು. ಆಮೇಲೆ ಇವಳು ಮೊಬೈಲ್ ಅಲ್ಲಿ ಒಂದಷ್ಟು ನಾನು ವಾಟ್ಸಪ್ ಅಲ್ಲಿ ಎಲ್ಲ ನೋಡಿದ್ದೆ ಸರ್ ಮೆಸೇಜಸ್ ಎಲ್ಲ. ಆಮೇಲೆ ಇನ್ಸ್ಟಾದಲ್ಲಿ ಮೆಸೇಜಸ್, ಮತ್ತೆ ಇವಳು ಕ್ಲಾಸ್ ಅಲ್ಲಿ ಇವಳು ಆಕ್ಟಿವಿಟೀಸ್ ಎಲ್ಲ ನನ್ಗೆ ಅಪ್ಡೇಟ್ ಮಾಡ್ತಿದ್ರು ಸರ್ ಅವ್ರ ಫ್ರೆಂಡ್ಸ್ ಎಲ್ಲ. ಈ ತರ ಇರ್ತಾಳ ಆತರ ಇವ್ರ ಜೊತೆ ಹಿಂಗ್ ಹೋಗ್ತಾಳೆ ಹಂಗ ಹೋಗ್ತಾಳೆ, ಪಬ್ಬಿಗೆ ಹೋಗೋದು ಎಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಸರ್. ನಾನ್ ನೈಟ್ ಡ್ಯೂಟಿ ಹೋಗೋಣ, ಪಬ್ಬಿ ಹೋಗೋದು, ಎಣ್ಣೆ ಹೊಡಿಯೋದು ಇದು ನನ್ಗೆ ಗೊತ್ತಿರ್ಲಿಲ್ಲ ಸರ್. ಇದು ಅವ್ರೆಲ್ಲ ಹೇಳಿದ ತಕ್ಷಣ ನಾನು ಎಣ್ಣೆ ಹೊಡಿಯೋದು. ಹಾ ಸರ್, ಎಣ್ಣೆ ಹೊಡಿತಾ ಇದ್ಲಿ ಇವಳು. ಬೆಂಗಳೂರಿಗೆ ಬಂದ್ಮೇಲೆ ತುಂಬಾನೇ ಹಾಳಾಗಿದ್ಲು ಸರ್ ಇವಳು. ಅಲ್ಲಪ್ಪ, ಅದು ಇದ್ದಷ್ಟು ಸಮಯ ನಿಮ್ ಜೊತೆಲೆ ನಿಮ್ ಸಂಪರ್ಕದಲ್ಲೇ ಇದ್ದಾಗ ಅದಕ್ಕೆಲ್ಲ ಯಾಕೆ ಅವಕಾಶ ಮಾಡಿಕೊಟ್ರಪ್ಪ? ಇಲ್ಲ ಸರ್, ನಾನ್ ನೈಟ್ ಆಫೀಸ್ ಹೋಗ್ತಿದ್ನಲ್ಲ ಸರ್, ನಾನು ಬೆಳಗ್ಗೆ ಬರೋದು ಬೆಳಗ್ಗೆ 9 ಗಂಟೆಗೆ ಬರ್ತಿದ್ದೆ. ಓಕೆ, ನೀವಿಲ್ಲದ ಅಥವಾ ನಿಮ್ಮ ಸಮಯ ಅಥವಾ ನೀವಿಲ್ಲದ ಸಮಯದಲ್ಲಿ ನಾವಿಲ್ಲದ ಸಮಯದಲ್ಲಿ ಪಬ್ಬಿಗೆ ಹೋಗೋದಾಗಿರ್ಬೋದು, ಪಬ್ ಅಲ್ಲಿ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಇದೆಲ್ಲ ಇತ್ತು ಸರ್. ನನಗ್ ಗೊತ್ತಿರ್ಲಿಲ್ಲ ಇದೆಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಹೇಳೋರು ನಾನು ಬಟ್ ನಂಬ್ತಾ ಇರ್ಲಿಲ್ಲ. ಅಂದ್ರೆ ನಾನ್ ರೂಮಿಗೆ ಬಂದಾಗ ಇವ್ರು ಯಾವಾಗ್ಲೂ ಇರೋ ತರಾನೇ ಸುಮ್ನೆ ಇರೋಳು ಸರ್ ಇವಳು. ಹಿಂಗಿರೋವಾಗ 2 ತಿಂಗಳು ಇದೆಲ್ಲ ಆಗಿದ್ರಿಂದ ಒಂದ್ ಸ್ವಲ್ಪ ನನಗೂ ಒಂದ್ಸಲ ಭಯ ಇತ್ತು ಸರ್. ಇವಳು ಎಲ್ಲಿ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋಂತ ಭಯ ಇತ್ತು. ಇವಳು 2 ತಿಂಗಳು ಊರಿಗೆ ಹೋದ್ಲು ಸರ್. ಇವಳು ಊರಿಗೆ ಹೋದ್ಮೇಲೆ ಒಂದ್ ದಿನ ಒಂದ್ ಕಾಲ್ ಮಾಡ್ಲಿಲ್ಲ, ಒಂದ್ ಮೆಸೇಜ್ ಮಾಡ್ಲಿಲ್ಲ. ನನ್ ನಂಬರ್ನ ಬ್ಲಾಕ್ ಮಾಡ್ಬಿಟ್ಲಿ ಇವಳು ಸಡನ್ ಆಗಿ. ಸಣ್ಣ ಏನು ಜಗಳ ಇಲ್ಲ ಏನಿಲ್ಲ ಸರ್, ಸುಮ್ನೆ ಹೋಗಿದ್ದಾಳೆ ಇವಳು. ನಂಬರ್ ಬ್ಲಾಕ್ ಮಾಡಿ ನನ್ನ ದೂರ ಇಟ್ಬಿಡ್ಲಿ ಸರ್. ನಾನ್ ಯಾಕೆ ಈ ತರ ಮಾಡ್ತಿದ್ದಾಳೆ ಇವಳು, ನಾನ್ ಏನ್ ಮಾಡಿದೀನಿ ಅಂತ ನನಗೊಂಚೂರು ತಲೆಯಲ್ಲಿ ಬಂದ್ ಸರ್, ಯಾಕೆ ಈ ತರ ಮಾಡ್ತಿದ್ದಾಳೆ ಅಂತ. ಆಮೇಲೆ ಇವಳಿಗೆ ಸುಳ್ಳು ಹೇಳಿ ಬೆಂಗಳೂರಿಗೆ ಕರ್ಸ್ಕೊಂಡೆ ಸರ್ ನಾನು. ನನ್ಗೊಂಚೂರು ಹುಷಾರಿಲ್ಲ, ಬಂದು ನೋಡ್ಬೇಕು ಅನಿಸ್ತಾಯ್ತ ಅಂದ ತಕ್ಷಣ ಬಂದ್ಲು ಸರ್ ಇವಳು. ಹೆಂಗ್ ಬಂದ್ಲು ಅಂದ್ರೆ, ಇವಳು ಯಾವತ್ತು ನಾನು ಯಾವತ್ತು ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಮುಸ್ಲಿಮ್ಸ್ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದಾರೆ ಸರ್ ಅಲ್ಲಿ. ಬಟ್ ನಾನು ಯಾವತ್ತು ಹಿಂದೂ ಮುಸ್ಲಿಂ ಅಂತ ನಾನು ಭೇದ ಮಾಡ್ದವನಲ್ಲ. ಬಟ್ ಇವಳು ಬಂದಾಗ ನನ್ಗೊಂಥರ, ಇವಳು ಆತರ ಮಾಡ್ದವಳಲ್ಲ ಯಾವತ್ತು. ಡೋರ್ ಓಪನ್ ಮಾಡಿದ ತಕ್ಷಣ ಇದು ಹಿಜಾಬ್ ಬರುತ್ತಲ್ಲ ಸರ್, ಅದು ಹಿಜಾಬ್ ಹಾಕೊಂಡ್ ಬಂದಿದ್ಲು ಇವಳು. ಹಿಜಾಬ್ ತಲೆಗ್ ಬೇರೆ ಕಟ್ಕೊಂಡಿದ್ಲು, ಮೂಗಿಗೆ ಮಾಸ್ಕ್ ಒಂದು ಸಪ್ರೇಟ್ ಮಾಸ್ಕ್ ಬೇರೆ ಹಾಕಿದ್ಲು ಸರ್ ಇವಳು. ಅಂದ್ರೆ ಅಲ್ಲಿವರೆಗೂ ಅಂತದ್ದೊಂದು ವೇಷ ನೀವು ನೋಡಿರ್ಲಿಲ್ಲ ಸರ್ ನಾನು ಯಾವತ್ತೂನು. ಒಂಥರ ಶಾಕ್ ಆಯ್ತು. ಹೋಲಿ ಬಿಡು, ಅವ್ಳು ಫಸ್ಟ್ ಆಫ್ ಆಲ್ ಅವ್ರ ಅಪ್ಪ ಮುಸ್ಲಿಮ್ ಸರ್. ನಾನು ಅದನ್ನ ಕೇಳೋ ಪ್ರಶ್ನೆ ನನ್ಗ ಹಾಕಿರ್ಲಿಲ್ಲ ಸರ್ ಅದನ್ನ, ಅಲ್ವಾ? ಬಟ್ ಅಷ್ಟು ದಿನ ಅವರು ಹಿಂದೂ ಹೆಣ್ಮಗಳಾಗಿ ಇದ್ದಿದ್ರು ಅಂತ. ಹಾ ಸರ್, ಇದ್ಲು. ನನ್ ಜೊತೆನು ಅವಳು ಹಣೆಗ್ ಬಿಂದಿ ಹಾಕೋತಿದ್ಲು. ನಮ್ಮ ಮನೇಲಿ ಇದ್ದಾಗ್ಲು, ಅವ್ರ ಮನೇಲಿ ಇದ್ದಾಗ್ಲು ಹಣೆಗ್ ಬಿಂದಿ ಇಟ್ಕೋತಿದ್ಲು ಸರ್ ಅವಳು. ಹಣೆಗ್ ಬಿಂದಿ ಆಗಿರ್ಬೋದು, ಹಣೆ ವಿಭೂತಿ ಆಗಿರ್ಬೋದು. ನಾವು ಲಿಂಗಾಯತ್ ಅಲ್ವಾ ಸರ್, ನಮ್ಮ ಮನೇಲಿ ಡೈಲಿ ವಿಭೂತಿ ಹಚ್ಕೊಳ್ಳೋದಾಗಿರ್ಬೋದು. ನಮ್ಮ ಬೆಂಗಳೂರಲ್ಲಿ ಇದ್ದಾಗ್ಲೂ ಸರ್, ನಮ್ ರೂಮ್ ಅಲ್ಲಿ ಡೈಲಿ ಈವ್ನಿಂಗ್ ಅದನ್ನ ಊದ್ ಕಡ್ಡಿ ಹಚ್ಚೋದು ಎಲ್ಲ ಚೆನ್ನಾಗೇ ಇದ್ಲಿ ಇವಳು. ಹಂಗ್ ಬಂದ ತಕ್ಷಣ ಒಂಥರ ಶಾಕ್ ಆಯ್ತು. ಹೋಲಿ ಬಿಡು, ನಾನ್ ಏನ್ ಕೇಳಕ್ ನನ್ಗೇನ್ ರೈಟ್ಸ್ ಐತೆ. ಅವಳು ಆಕ್ಚುಲಿ ಅವಳು ಫಸ್ಟ್ ಆಫ್ ಆಲ್ ಮುಸ್ಲಿಂ ಅವಳು. ಹೋಲ್ ಬಿಡು ಬಾ ಕೂತ್ಕೊ ಅಂದ ತಕ್ಷಣ ಇವಳು ಕಣ್ಣ ಹತ್ರ ಎಲ್ಲ ಬೆವ್ರು ಬಂದಿರೋದು ಗೊತ್ತಾಯ್ತು ಸರ್ ನನ್ಗೆ. ಕಣ್ಣ ಹತ್ರ ಬೆವ್ರು ಬಂದಲ್ಲಮ್ಮ, ಇಷ್ಟು ಬೆವರ್ತಾ ಇದೆ, ಒಂಚೂರು ತೆಗಿಯೋದನ್ನ ಅಂತ ಒಂಚೂರು ಮಾಸ್ಕ್ ಮೇಲ್ಗಡೆ ಸಪರೇಟ್ ಹಾಕಿರೋ ಮಾಸ್ಕ್ ಒಂಚೂರು ತೆಗ್ದೆ ಸರ್, ಅಷ್ಟೇ ನಾನು. ಇವಳು ಅದ್ ಯಾರಿಗೂ ಫೋನ್ ಮಾಡಿ, ಯಾರೋ ಪೊಲೀಸು ಅಂತ ಹೇಳಿ, ಸರ್ ನನ್ ಮೇಲೆ ಹಿಜಾಬ್ ತೆಗಿ ಅಂತ ನನ್ ಮೇಲೆ ದೌರ್ಜನ್ಯ ಮಾಡ್ತಿದ್ದಾನೆ, ಹೊಡಿತಿದ್ದಾನೆ, ಬಡಿತಿದ್ದಾನೆ ಅಂತೆಲ್ಲ ಅಂದು ಸರ್. ಇವಳ ಜೊತೆ ಇವಳ ಫ್ರೆಂಡ್ ಒಬ್ಬ ಬಂದಿದ್ದ ಸರ್, ಅವನು ಮುಸ್ಲಿಮೇ. ಅವ್ನು ಬಂದಾಗ ಏನೇನೆಲ್ಲ ಹೇಳಿದ್ಲು. ಆಯ್ತಪ್ಪ, ನಾನು ಆಫೀಸ್ ಹೋಗ್ಬೇಕು, ಇದು ನನ್ ಕಾಲೇಜ್, ಇದು ಆಫೀಸ್ ಹೋಗ್ಬೇಕು ನಾನು ಅಂದ್ರೆ. ಅವಳು ಬಂದಿದ್ದು ಬೆಳಗ್ಗೆ 10:45 ಬಂದಿದ್ಲು ಸರ್ ಅವಳು. ನಾನು 11:30 ಎಲ್ಲ ನಾನು ಆಫೀಸ್ ಹೋಗ್ಬೇಕಿತ್ತು. ಇವಳಿಗೆ ನಾನು ಏನಂದೆ, ಆಯ್ತು ನಾನ್ ಹಿಜಾಬ್ ತೆಗ್ದಿದ್ದನಲ್ಲ, ಆಯ್ತಮ್ಮ ನೀನ್ ಹೇಳ್ದಂಗೆ ಆಗ್ಲಿ, ನನ್ ತಪ್ಪಾಯ್ತು, ಆರಾಮಾಗಿರು, ಸಂಜೆ ನಾನ್ ಬರ್ತೀನಿ, ಸಂಜೆ ಹೋಗುವಂತೆ ಊರಿಗೆ. ಮಾಸ್ಕ್ ತೆಗೆದ್ರ ಹಿಜಾಬ್ ತೆಗೆದ್ರ? ಮಾಸ್ಕ್ ತೆಗ್ದೆ ಸರ್ ನಾನು ಅಷ್ಟೇ. ಓಕೆ, ಇನ್ನು ಮಿಕ್ಕಿದ್ದ ಮಾತುಗಳೆಲ್ಲ ಅವರ ಎಕ್ಸ್ಟ್ರಾ ಅವಳೇ ಕ್ರಿಯೇಟ್ ಮಾಡ್ಕೊಂಡು ಹಂಗೆ ಹೊಡಿತಿದ್ದಾನೆ ಅಂತ ಫೋನಲ್ಲೆಲ್ಲ ಅಂದ್ಲು. ಆಮೇಲೆ ನಾನು ಫೋನ್ ಇಸ್ಕೊಂಡು, ಯಾರು ಸರ್ ನೀವು ಅಂತಂದೆ. ಮಚ್ಚ ನಾನು ಅವ್ರು ಪ್ರೊಫೆಷನಲ್ ಆಗು ಮಾತಾಡ್ಸಿಲ್ಲ ಸರ್, ಅವ್ರ ಪೊಲೀಸ್ ತರ. ಅವ್ರು ಅನ್ಪ್ರೊಫೆಷನಲಿ ಮಚ್ಚ ಮಗ ಅಂತೆಲ್ಲ ಮಾತಾಡಿದ ತಕ್ಷಣ ಇದು ಯಾರೋ ಕಳ್ಳನ್ ಮಕ್ಳು, ಇವ್ರು ಪೊಲೀಸ್ ಅಲ್ಲ ಅಂತ ಹೇಳಿ ಇಡಯ್ಯ ಫೋನ್ ಅಂತ ಅವ್ರು ಹೇಳಿ. ಏನಂದ ಆ ಕಡೆಯಿಂದ? ಏನಂದ ಆತ? ನಿನ್ನ ಬೂಟಲ್ಲಿ ಹೊಡಿತೀನಿ, ನಿನ್ನ ಬಾಯಿ ಬೂಟ್ ಹಾಕಿ ಹೊಡಿತೀನಿ, ನಿನ್ನ ನಮ್ಮನ್ನಕ್ಕೆ ಹಂಗಿಗಂತ ಅಶ್ಲೀಲವಾಗೆಲ್ಲ ಬೈದ್ರು ಸರ್ ಅವರು. ಬೈದ ತಕ್ಷಣ ನಾನು, ಆಯ್ತಪ್ಪ ನೀನ್ ಪೊಲೀಸ್ ಆಗಿದ್ರೆ ನಾನು ಈ ಏರಿಯಾದಲ್ಲಿ ಇದ್ದೀನಿ, ಇಲ್ಲಿ ರೂಮ್ ಐತ್ ನಂದು, ಬಾ ಇಲ್ಲಿಗೆ ಬಂದ್ ನಾನು ಹಿಡ್ಕೊಂಡು ಹೋಗ್ಬಾ, ತಪ್ಪಿದ್ರೆ ನಂದು ಅಂತ ಅಂದೆ ಸರ್ ಅವ್ನ್ಗಳು. ಅದಾದ್ಮೇಲೆ ನಾನು ಆಫೀಸ್ ಹೋದೆ. ಆಯ್ತಮ್ಮ ಇದನ್ ಸಂಜೆ ಬಂದ್ ಮಾತಾಡೋಣ, ನಾನೇನ್ ಮಾಡಿಲ್ಲ ಆತರ. ಸಂಜೆ ಬಂದು, ಇಲ್ಲ ನಾನು ಇವಾಗ ಹೋಗ್ತೀನಿ, ಇವಾಗ ಹೋಗಕ್ ಹೋಗ್ಬೇಡ ಅಂತ ಹೇಳಿ ನಾನು ಸುಮ್ನೆ ನನ್ನ ಪಾಡಿಗೆ ನಾನು ಆಫೀಸ್ ಬಂದೆ ಸರ್. ನಾನು
ಅರ್ಧ ದಾರಿಲಿ ನನ್ಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದ್ ಸರ್ ನನಗೆ, ಸ್ವಲ್ಪ ಎಸ್ ಜಿ ಪಾಳ್ಯ ಪೊಲೀಸ್ ಸ್ಟೇಷನ್ ಬಂದ್ ಹೋಗಪ್ಪ ಅಂತ ಅಂದ್ರು ಸರ್ ಬೆಂಗಳೂರಲ್ಲಿ. ಎಲ್ಲಿಗೆ? ಎಸ್ ಜಿ ಪಾಳ್ಯ ಪೊಲೀಸ್ ಸ್ಟೇಷನ್ ಸರ್ ಬೆಂಗಳೂರಲ್ಲಿ. ಬಂದ್ ಹೋಗಪ್ಪ ಅಂತ ಸರ್. ಯಾಕೆ ಸರ್ ಅಂತ. ಇಲ್ಲಪ್ಪ ಫ್ರೆಂಡ್ ಅನ್ನೋರು ನಿನ್ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡಿದಾರೆ ಅಂತಂದ್ರು ಸರ್ ಅವರು. ಅಂದ್ರೆ ಈ ರಾತ್ರಿ ಅಶ್ಲಿ ಅಸಭ್ಯವಾಗಿ ಮಾತಾಡಿದ್ರಲ್ಲ ಅವರೇನ ಅಥವಾ ಬೇರೆಯವರ? ಯಾರು ಸರ್ ಅವ್ರು? ಅಲ್ಲಿ ಇದಾಗಿದ್ ಬೆಳಗ್ಗೆ ಸರ್. ಇದು ಅಷ್ಟೊತ್ತಿಗೆ ನಂದು ಕಾಲೇಜ್ ಮುಗ್ದಿತ್ತು, ಅಲ್ಲಿಗೆ ಕಾಲೇಜ್ ಅಂತೀನಿ ಇದು. ಅದು ಮೊದಲನೇ ಸಾರಿ ಅಷ್ಟು ತುಂಬಾ ತಪ್ಪಾಗಿ ಮಾತಾಡಿದ್ರಲ್ಲ, ಅದೇ ವ್ಯಕ್ತಿನ ಮತ್ ಫೋನ್ ಮಾಡ ಪೊಲೀಸ್? ಇಲ್ಲ ಸರ್, ಇವ್ರು ಬೇರೆ ವ್ಯಕ್ತಿ ಸರ್. ಇವ್ರು ಬೇರೆ, ಇವ್ರ ಹೆಸರು ಶಶಿ ಅಂತ. ರಾತ್ರಿ ಮಾಡಿದ್ದವನು ಪೊಲೀಸ್ ಅಲ್ಲ? ಅವ್ನು ಪೊಲೀಸ್ ಅಲ್ಲ ಸರ್ ಅವನು. ಅವ್ನು ಬೇರೆ ಯಾರು. ಆಮೇಲೆ ನಾನ್ ಸರ್ ಆಫೀಸ್ ಹೋಗ್ತಿದ್ದೀನಿ, ನಾನ್ ಸಂಜೆ 4 ಗಂಟೆಗೆ ಬಂದ್ ಮೀಟ್ ಆಗ್ತೀನಿ ಸರ್ ನಿಮ್ನ ಅಂತ ಹೇಳಿ ಸರ್. ಬೆಳಗ್ಗೆ ಫೋನ್ ಬಂದಿತ್ತು ನನಗೆ ಅವ್ರದ್ದು. ಬೆಳಗ್ಗೆ ಫೋನ್ ಬಂದ್ ಅಂದ ತಕ್ಷಣ ಸಂಜೆ 4 ಗಂಟೆಗೆ ನಾನು ಸ್ಟೇಷನ್ ಹೋದೆ ಸರ್. ಅಲ್ಲಿ ಅವಳು ಇರ್ಲಿಲ್ಲ ಸರ್ ಅಲ್ಲಿ. ಆಮೇಲೆ ಅವಳು ಕಂಪ್ಲೇಂಟ್ ಅಪ್ಪ ಹಿಂಗ್ ಕೊಟ್ಟಿದ್ದಾಳಂತ ಕಂಪ್ಲೇಂಟ್ ಅವ್ರು ಕೊಟ್ಟಿದ್ನ ಕೊಟ್ಲು. ಇವಳು ಅದ್ರಲ್ಲಿ ನನ್ಗೆ ಹಿಂದೂ ಮುಸ್ಲಿಂ ಅಂತ ಹೇಳಿ ನನ್ಗೆ ಹೊಡೆಯೋದು ಬಡಿಯೋದು, ನನ್ ಮೇಲೆ ದೌರ್ಜನ್ಯ ಮಾಡ್ತಿದ್ದಾನೆ, ನನ್ಗೆ ಆಸಿಡ್ ಹಾಕಕ್ ಬಂದಿದ್ದಾನೆ, ರೇಪ್ ಮಾಡಕ್ ಬಂದಿದ್ದಾನೆ, ಫೋಟೋಸ್ ಎಲ್ಲ ಇಟ್ಕೊಂಡ್ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ, ಹಂಗಿಂಗ್ ಅಂತ ಕಂಪ್ಲೇಂಟ್ ಮಾಡಿದ್ಲು ಸರ್ ಇವಳು. ಸುಳ್ಳೆ ಮಾಡಿದ್ಲು ಸರ್. ಅಷ್ಟೊತ್ತಿಗೆ ನನ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಗರ್ಲ್ಸ್ ಇದ್ರು ಸರ್ ನನ್ ಫ್ರೆಂಡ್ಸ್. ಅವರು ಮತ್ತೆ ನನ್ನ ಫ್ರೆಂಡ್ಸ್ ಬಾಯ್ಸ್ ಒಂದಷ್ಟು ಜನ ನಾವೆಲ್ಲ ಬಂದ್ವಿ. ಅವರು ಕೂಡ ಬಂದಿದ್ರು ಸರ್. ನಾವ್ ಅಲ್ಲಿರೋದ್ ನಾವ್ ನೋಡಿದ್ವಿ, ಪೊಲೀಸ್ ಏನಾದ್ರು ಕೇಳಿದ್ರೆ ನಾನು ಹೇಳ್ತೀನಿ ಅವ್ರಿಗೆ ಅಂತ ಅಂದ್ರ ಸರ್ ಅವರು. ಆಯ್ತು ಅಂತ ಅವ್ರು ಬಂದ್ರು. ಅಷ್ಟೊತ್ತಿಗೆ ನಾನು ಒಬ್ಬನೇ ಒಳಗ್ ಕರ್ಕೊಂಡ್ರವ್ರು, ಅವನ್ನೆಲ್ಲ ಕರ್ಕೊಂಡ್ರಲ್ಲ. ಅಲ್ಲಿ ನಾನು ಒಂಚೂರು ಹೊಡೆದ್ರು ಸರ್ ಅವ್ರು ಪೊಲೀಸರು. ನಾನು ಅವಾಗ ಹೊಡಿಸ್ಕೊಂಡು ಎಷ್ಟಂತ ಹೊಡಿಸ್ಕೋ ಸರ್, ನಾನು ಸುಮ್ನೆ ಅಲ್ವಾ ಸರ್. ನಾನಂದ್ರೆ ಸರ್ ಅವಾಗ ಬರೀ ಕಂಪ್ಲೇಂಟ್. ಹಾ ಸರ್, ಲಾಠಿಲ್ ಹೊಡೆದ್ರು, ಒದ್ರು ನನ್ನ, ಎಲ್ಲಾ ಮಾಡಿದ್ರು. ಆಮೇಲೆ ನನಗೊಂಚೂರು ಕೋಪ ಬಂತು. ನನಗೊಂಚೂರು ಕಾನೂನು ಜ್ಞಾನ ಇರೋದ್ರಿಂದ ನಾನು ಸರ್ ಕೇಳಿದೆ, ನಾನು ಫಸ್ಟ್ ಆಫ್ ಆಲ್ ನನ್ನ ಹೊಡಿಯಕ್ ಸರ್ ನಿಮ್ಗೆ ಅಧಿಕಾರ ಯಾರು ಕೊಟ್ಟಿದ್ದು? ಬರೀ ಕಂಪ್ಲೇಂಟ್ ಮಾಡಿದಾರ ಅನ್ನೋ ಕಾರಣ ನನ್ನ ಹೊಡಿತಾ ಇದಾರಲ್ಲ. ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ ಮಾಡಿರೋ ವ್ಯಕ್ತಿನೂ ಇಲ್ಲಿಲ್ಲ, ಕಂಪ್ಲೇಂಟ್ ಕೊಟ್ಟವ್ರ ವ್ಯಕ್ತಿನೂ ಇಲ್ಲಿಲ್ಲ. ಅವ್ರ ಜೊತೆ ಯಾರೊಬ್ರು ಫೋನ್ ಅಲ್ಲಿ ಪೊಲೀಸ್ ಅಂತ ಮಾತಾಡಿದ್ರು, ಅವರು ಅವ್ರ ಜೊತೆ ಯಾರು ಬಂದಿಲ್ಲ ಅಂತಿದ್ರೆ ಅವಳು ಒಬ್ಳೆ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದಾಳ ಅಂದ್ಮೇಲೆ ನನ್ನನ್ನ ವಿಚಾರಣೆ ಮಾಡೋವರೆಗೂ ಅವಳನ್ನ ನೀವು ಇಟ್ಕೋಬೇಕಿತ್ತು. ಅವಳನ್ನು ಕರ್ಸಿದಾರ. ಮತ್ ನನ್ನನ್ ಬಂದ್ ನೋಡಿದ್ರೆ ನನ್ ಮೇಲೆ ಈ ತರ ದೌರ್ಜನ್ಯ ಮಾಡ್ತಿದಾರ, ಯಾಕೆ ಸರ್ ಅಂತ ಕೇಳಿದ್ರೆ ಮತ್ತೆ ಅವಾಗ್ಲೂ ಮತ್ತೆ ಹೊಡೆದು ಸರ್ ನಮ್ನೆ ಕ್ವಶನ್ ಮಾಡ್ತೀಯ ಅಂತ ಹೊಡೆದ್ರು. ಅಷ್ಟೊತ್ತಿಗೆ ನಮ್ಮ ಅಪ್ಪಾರಿಗೆಲ್ಲ ನೀವ್ ಅಪ್ಪಾರಿಗೆ ಫೋನ್ ಮಾಡ್ಕೊಡು ಅಂತಂದ್ರು. ನಮ್ಮ ಅಪ್ಪಾರಿಗೆ ಫೋನ್ ಮಾಡ್ಕೊಟ್ಟೆ. ನಮ್ಮ ಅಪ್ಪಾರೆಲ್ಲ ಹೇಳಿದ್ರು ಅವ್ನ ಆತರ ಹುಡುಗ ಅಲ್ಲ ಸರ್, ಅವಳೇ ಮೊದ್ಲಿಂದ ಒಂಚೂರು ಅವ್ನ ಜೊತೆ ಸರಿಗಿರ್ಲಿಲ್ಲ. ನಾವ್ ಹೇಳಿದ್ರು ನಮ್ಮ ಮಾತ್ ಕೇಳಿಲ್ಲ ಸರ್, ಅವಳು ಬೇಕು ಬೇಕು ಅಂತ ಅವಳ ಹಿಂದೆನೆ ಹೋದ, ಅವನೇನ್ ಆತರ ಮಾಡಿಲ್ಲ ಸರ್ ಅಂದ್ರು. ನನ್ ಫ್ರೆಂಡ್ಸ್ನು ಎಲ್ಲ ಹೇಳಿದ್ರು ಸರ್ ಅವ್ರಿಗೆ. ಅಷ್ಟೊತ್ತಿಗೆ ಇವ್ರ ಪೊಲೀಸ್ ಏನ್ ಮಾಡಿದ್ರು, ಇವ್ರು ಅಷ್ಟೊತ್ತಿಗೆ ಹೊಡೆದಿದ್ರು ಸರ್. ನನ್ನ ಒಂದು 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಕೊಂಡಿದ್ದಾರೆ ಸರ್ ಇವ್ರು. ಅಂದ್ರೆ ಸಂಜೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಕೊಂಡ್ರು, ಹೊಡೆದಿದ್ರು ಸರ್ ನನ್ನ. ಅದಾದ್ಮೇಲೆ ಇವಳು ಪ್ರಿಯಂಗೆ ಅವ್ರಿಗೆ ಫೋನ್ ಮಾಡಿದ್ರು, ಇಲ್ಲಿ ಕರ್ಸಿದಿನಮ್ಮ ಅವ್ರನ್ನ, ಏನ್ ಹೇಳ್ತೀಯ ನೋಡೋ ಸರ್ ಅಂತ ಅಂದ್ರೆ, ಇಲ್ಲ ಸರ್ ನಾನು ಇಲ್ಲಿ ಅವ್ನ ಜೊತೆ ಏನ್ ಮಾತಾಡಲ್ಲ, ಅವ್ನಿಗೆ ಏನ್ ಮಾಡ್ತಿರೋ ಮಾಡಿ ಸರ್, ನಿಮ್ದು ಏನ್ ಕೊಡೋದು ನಾನು ಕೊಡ್ತೀನಿ ಅಂತ ಅಂದ್ಲು ಸರ್ ಇವಳು. ಅಂದ್ರೆ ಏನೋ ಲಂಚ ಕೊಡೋದಾಗಿರ್ಬೋದು, ಏನೋ ಕೊಡ್ತೀನಿ ಅಂತ ಮಾತಾಡಿದ್ರು ಸರ್ ಅವರು. ಅರ್ಥಾತ್ ನಿಮಗೆ ಶಿಕ್ಷೆ ಕೊಡಿಸೋದೇ ಅವ್ರ ಉದ್ದೇಶವಾಗಿತ್ತು? ಹಾ, ಉದ್ದೇಶ ಆಗಿತ್ತು ಸರ್ ಅಲ್ಲಿ. ಅದಾದ್ಮೇಲೆ ಆಯ್ತಮ್ಮ ನಿಮ್ ಅಪ್ಪ ನಂಬರ್ ಕೊಡು ಅಂತಂದ್ರು. ಅವ್ರ ಅಪ್ಪ ಹುಡುಗಿ ಅಪ್ಪನ ನಂಬರ್ ಎಲ್ಲ ಇಸ್ಕೊಂಡ್ರು, ಅವ್ರಿಗೂ ಕಾಲ್ ಮಾಡಿದ್ರು ಸರ್. ಅಲ್ಲಿ ಅವ್ರಪ್ಪ ಏನಂತಾರಂದ್ರೆ, ಸರ್ ನಿಮ್ದು ಹುಡುಗನ್ ಕಡೆ ನೀವು ನಿಲ್ತಿರೋ, ಹುಡುಗಿ ಕಡೆ ನಿಲ್ತಿರೋ ಅಂತ ಪೊಲೀಸ್ ಕೇಳಿದ್ರೆ, ಪೊಲೀಸ್ ಅಂದ್ರು ಅಲ್ಲ ಸರ್ ನೀವು ಯಾವ ಕಡೆ ತಪ್ಪಿದೆ ಅಲ್ಲ, ಅವ್ರ ವಿರುದ್ಧ ನಿಂತ್ಕೊಳಕ್ ಬರಕಾಗತ್ತೆ ಅಂತ ಮತ್ತೆ ಅಲ್ಲಿ ಸಾಚ ತರ ಮಾತಾಡಿದ್ರು ಸರ್ ಇವ್ರು. ಯಾರು? ಇವ್ರು ಪೊಲೀಸು. ಅವಾಗ ಅವ್ರ ಹುಡುಗಿ ಅಪ್ಪ ಏನಂತಾರೆ, ಇಲ್ಲ ಸರ್ ನೀವು ತಪ್ಪು ಇರೋದ್ರ ವಿರೋಧವಾಗಿ ನಿಂದಿರ್ಬಾರ್ದು, ನೀವು ಹುಡುಗಿ ಕಡೆನೆ ನಿಂತ್ಕೋಬೇಕು ನೀವು ಅಂತ ಅಂದ್ರು ಸರ್ ಅವರು. ಆತರ ಎಲ್ಲ ಆದ್ಮೇಲೆ ಆಯ್ತಣ್ಣ ಆಯ್ತು ಸರ್ ಹಂಗೆ ಹಂಗೆ ಅಂತ ಅವ್ರು ಏನೇನೋ ಹೊರಗಡೆ ಹೋಗಿ ಮಾತಾಡ್ಕೊಂಡ್ರು. ಬಂದು ಮತ್ತೊಂದ್ಸಾರಿ ಮತ್ತೊಂದ್ ಚೂರು ಹೊಡೆದ್ರು ಸರ್ ತಲೆಗೆ, ಮತ್ತೆ ಒದಿಯೋದೆಲ್ಲ ಮಾಡಿದ್ರು ಸರ್, ಹೊಟ್ಟೆಗೆಲ್ಲ ಒದ್ರು. ಅದಾದ್ಮೇಲೆ ನನ್ಗೆ ಇಲ್ಲಪ್ಪ ನೀನ್ ಇನ್ಮೇಲೆ ಇದನ್ನ ಕಂಪ್ಲೇಂಟ್ ನಾನು ರಿಜಿಸ್ಟರ್ ಆಗಿದೆ, ಇದನ್ನ ನಾನು ರದ್ದು ಮಾಡ್ತೀನಿ, ನನ್ಗೆ ಒಂದು ಫೀಸ್ ಬರುತ್ತೆ, ಅದ್ ಅಮೌಂಟ್ ಕೊಡು ಅಂತ ಅಂದ್ರು ಸರ್. ನನ್ಗೆ ಅದೆಲ್ಲ ಗೊತ್ತಿರಲಿಲ್ಲ ಸರ್, ಅದೇನ್ ಪೊಲೀಸ್ ಸ್ಟೇಷನ್ ಏನ್ ಅಮೌಂಟ್ ಕೊಡದಿರುತ್ತೆ ಅದ್ರ ಬಗ್ಗೆ ನನ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಅದಾದ್ಮೇಲೆ ಎಷ್ಟಾಗುತ್ತೆ ಸರ್ ಅಂತಂದ್ರೆ ಇವ್ರು ಒಂದ್ 5,000 ಅಮೌಂಟ್ ಹೇಳಿದ್ರು ಸರ್ ಇವ್ರು ಪೊಲೀಸರು. ಅವ್ರು ಹೇಳಿದ್ರೆ ನಾನೇನಂದ್ರೆ ಸರ್ ಅಷ್ಟಿಲ್ಲ ಸರ್ ನನ್ನ ಹತ್ರ, ನಾನು ಇವಾಗ ಸ್ಟೂಡೆಂಟ್ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತೀನಿ ಅಂತ ಒಂದು 2-2.5 ಸಾವಿರ ಕೊಟ್ಟು, ಆಮೇಲೆ ಒಂದು ಅಪಾಲಜಿ ಲೆಟರ್ ಬರ್ಕೊಟ್ಟು ನಾನು ಬಂದೆ ಸರ್ ನಾನು ಈ ಕಡೆ. ಅಂದ್ರೆ ನೀವು ದುಡ್ಡು ಕೊಟ್ರ? ಹಾ ಸರ್ ಕೊಟ್ಟೆ ಅವ್ರಿಗೆ. ಯಾರಿದ್ರು ಆ ಸಮಯದಲ್ಲಿ ನಿಮ್ ಜೊತೆ? ಯಾರಿಲ್ಲ ಸರ್, ಅಷ್ಟೊತ್ತಿಗೆ ಫ್ರೆಂಡ್ಸ್ ಇದ್ರು, ಅವ್ರು ಹೊರಗಡೆ ಇದ್ರು ಸರ್, ದುಡ್ಡು ಕೊಡುವ ನನ್ ಜೊತೆ ಯಾರಿಲ್ಲ, ದೊಡ್ಡವ್ರಂತ ಯಾರು ಇರ್ಲಿಲ್ಲ ಸರ್. ಫ್ರೆಂಡ್ಸ್ ಕೂಡ 12 ಗಂಟೆ ತನಕ ಇದ್ರ? ಹಾ ಇದ್ರು, ನಿಂತಿದ್ರು ಸರ್ ಅವರು. ನನ್ಗೆ ಈ ಮಿಡಲ್ ಅಲ್ಲಿ ಏನಾಯ್ತು ಅಂದ್ರೆ, ಹೊರಗಡೆ ಮಳೆ ಬರೋದ್ರಿಂದ ಫ್ರೆಂಡ್ಸ್ ಅಲ್ಲಿ ಏನ್ ಬಾಗ್ಲಲ್ಲಿ ನಿಂತ್ಕೊಂಡಿದ್ರು ಅವರೆಲ್ಲ ಹೋಗಿ ಸೈಡ್ ಅಲ್ಲಿ ನಿಂತ್ಕೊಂಡಿದ್ರು ಸರ್ ಅವರು.
ಆಮೇಲೆ ನಾನು ಹೊರಗಡೆ ನೋಡಿದ್ರೆ ಫ್ರೆಂಡ್ಸು ಕಾಣ್ತಿಲ್ಲ, ನಮ್ಮ ಅಪ್ಪಾರಿಗೆ ಹೇಳಿ ಏನಾದ್ರು ಒಂಚೂರು ಮಾತಾಡ್ಸೋಣ ಅಂದ್ರೆ ಫೋನು ಕೊಡ್ತಿಲ್ಲ. ಇವನು ಲವ್ ಮಾಡಿರೋ ಹುಡುಗಿ ನೋಡಿದ್ರೆ ಈ ತರ ಮಾಡಿದಾಳ ಅಂತ ನಾನು ಒಂಚೂರು ಮನ್ಸಲ್ಲಿ ನನ್ಗೆ ಚೀ ಅನ್ಸ್ಬಿಡ್ತಾನೆ. ಏನ್ ಈ ತರ ಜೀವನ ನಂದು, ಏನ್ ಜೊತೆಗೂ ಏನ ನೋಡ್ಕೋತೇನೆ ನಡಿ ಅಂತ ಬಂದಿರೋ ಫ್ರೆಂಡ್ಸು ಇಲ್ಲ ಸರ್ ಅಲ್ಲಿ ನನ್ಗೆ ಆ ಟೈಮಲ್ಲಿ. ಅವ್ರ ಪಾಪ ಪಕ್ಕ ಸೈಡ್ ನಿಂತ್ಕೊಂಡಿದಾರ ಅವರು. ಬಟ್ ನಿಮಗೆ ಕಾಣಿಸಿಲ್ಲ? ಹಾ, ನನಗ್ ಕಾಣಿಸ್ತಿಲ್ಲ. ಫೋನ್ ಅಲ್ಲಿ ನಮ್ಮ ಅಪ್ಪನ ಜೊತೆ ಮಾತಾಡಿ ಏನಾದ್ರು ಒಂಚೂರು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂದ್ರೆ ಫೋನು ಕೊಡ್ತಿಲ್ಲ. ಇವ್ರು ನನ್ನ ಮಾತನ್ನು ನಂಬ್ತಿಲ್ಲ. ಇಷ್ಟಪಟ್ಟರು ಹುಡುಗಿ ನೋಡಿದ್ರೆ ಇವಳು ನೋಡಿದ್ರೆ ಈ ತರ ಮಾಡ್ತಿದ್ದಾಳೆ ಅಂತ ನಂಗೆ ಅಸಹ್ಯ ಅನ್ಸಿ, ನಾನು ಆಯ್ತು ಸರ್ ಎಷ್ಟ್ ಕೊಡ್ಬೇಕು ಹೇಳಿ, ನಾನು ಕೊಟ್ಬಿಟ್ಟು ಹೋಗ್ತೀನಿ ಇಲ್ಲಿಂದ, ಮೊದ್ಲು ಇಲ್ಲಿಂದ ನಾನು ಹೋಗ್ಬೇಕು ಅಂತ ಹೇಳಿ ಅವ್ರು ದುಡ್ಡು ಕೊಟ್ಬಿಟ್ಟು ನಾನು ಹೊರಗಡೆ ಬಂದೆ ಸರ್ ಅಲ್ಲಿಗೆ. ಅದಾದ್ಮೇಲೆ ಏನು ಇವಳಿಗೂ ನನಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು ಊರಿಗೆ ಬಂದೆ. ಆಮೇಲೆ ನಾನು ಒಂದು ವಾರ ಬಂದು ಬಿಟ್ಟು ಮತ್ತೆ ಬೆಂಗಳೂರು ಹೋದೆ ಸರ್. ನಾನು ಮತ್ತೆ ಬೆಂಗಳೂರಿಗೆ ಹೋದೆ. ನಾನು ಆರಾಮಾಗೆ ಇದ್ದೆ ಸರ್ ಅಲ್ಲಿ. ನಮ್ಮ ಮಿಡಲ್ ಅಲ್ಲಿ ಇವಾಗ್ಲೂ ಸರ್ ಅವ್ಳು ನೆನಪಾಗ್ತಾಳೆ, ಇಲ್ಲ ಅಂತಲ್ಲ, ತುಂಬಾ ನೆನಪಾಗ್ತಾಳೆ ಸರ್ ಅವ್ರು. ಮಿಡಲ್ ಅಲ್ಲಿ ಇವಾಗ ಒಂದ್ 2-3 ತಿಂಗಳ ಹಿಂದೆ, ಇವಾಗ ಅವಳು ನನ್ನಿಂದ ದೂರ ಆಗಿವಾಗ 1.5 ವರ್ಷ ಆಯ್ತು ಸರ್. ಈಗ 1.5 ವರ್ಷ ಆದ್ರೆ ಇವಳು ಒಂದು 4-5 ತಿಂಗಳ ಹಿಂದೆ ನನಗೆ ಸಡನ್ ಆಗಿ ನೈಟ್ 2 ಗಂಟೆ ಫೋನ್ ಮಾಡಿದ್ಲು ಸರ್ ಇವಳು. ಮಾಡಿ ಸುಮ್ನೆ ಅಳ್ತಾ, ನನ್ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು ಅಂತ ಅಂದು. ಆಯ್ತು, ತಪ್ಪಾಗಿದ್ರೆ ಆಯ್ತು, ಹೋಗ್ಲಿ ಏನ ಮಾಡಕ್ ಬರಲ್ಲ, ಏನ್ ಇವಾಗ ಎಲ್ಲಿದಿ ಅಂತ ಅಂದೆ. ನಾನು ಊರಲ್ಲಿ ಇದೀನಿ, ನಮ್ ಮನೇಲಿ ಅಂತ ಅಂದ್ಲು. ಮತ್ ಮನೇಲಿ ಯಾರಿಲ್ಲ ಅಂತಂದೆ. ಇಲ್ಲ, ಊರಲ್ಲಿ ಹಬ್ಬ, ಅದಕ್ಕೆ ಹೊರಗಡೆ ಹೋಗಿದಾರು ಅಂತ ಅಂದ್ಲು. ಆಯ್ತು, ಏನ್ ಹೇಳೋದಿತ್ತು ಅಂತಂದ್ಲು. ಇಲ್ಲ, ನಾನ್ ಮರ್ತ್ಬಿಟ್ಟು ನೀನ್ ಚೆನ್ನಾಗಿರು, ಇನ್ನೊಂದ್ ಸಾರಿ ನನ್ ಬಗ್ಗೆ ಯೋಚನೆ ಎಲ್ಲ ಮಾಡಕ್ ಹೋಗ್ಬೇಡ, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಚೆನ್ನಾಗಿರು ಅಂತ ಅಂದ್ಲು. ನಾನಂದೆ, ಎಲ್ಲಮ್ಮ, ನಾವು ಒಬ್ಳೆ ತಾಯಿ ಹೆತ್ತಿರೋದು, ಒಬ್ರೇ ಅಪ್ಪ ಅಂತ ಅನ್ನೋದು, ಇನ್ನೊಂದು ಯಾರ್ಯಾರಿಗೂ ಹೋಗಿ ಅಪ್ಪ ಅನ್ನಕ್ಕಾಗಲ್ಲ. ತಾಯಿನೂ ಒಬ್ಳೆ ಇರ್ಬೇಕಾದ್ರೆ ಅಪ್ಪನೂ ಒಬ್ನೇ ಇರ್ಬೇಕಾದ್ರೆ ಜೀವನಕ್ಕೆ ಒಬ್ಳು ಅಂತ ಇರ್ಬೇಕು. ಅದನ್ನ ಯಾರ್ಯಾರ್ದೋ ನಾವು ನೋಡ್ಕೊಂಡು ಒಬ್ಬಳನ್ನ ಇಷ್ಟಪಟ್ಟು ಇನ್ನೊಬ್ಬಳನ್ನ ಯಾರನ್ನ ಮದ್ವೆ ಆದ್ರೆ ಅದು ಪ್ರಾಸ್ಟಿಟ್ಯೂಷನ್ ಆಗತ್ತೆ. ಆತರ ನಮಗ್ ಬದುಕಕ್ ಬರಲ್ಲಮ್ಮ, ನಾನ್ ಇರೋದು ಹಿಂಗೇನ, ನಾನು ಹಿಂಗೆ ಬದುಕೋದು. ಬರಂಗಿದ್ರೆ ನೀನ್ ಬಾ, ಇವಾಗ್ಲೂ ನನಗೆ ನಿನ್ ಮೇಲೆ ಸಿಟ್ಟಿಲ್ಲ, ಏನಿಲ್ಲ, ಬಾ ನೀನು ಅಂತ ಅಂದೆ ಸರ್ ಹುಡುಗಿ. ಇಲ್ಲ, ಬರಲ್ಲ ನಾನು ಅಂತ ಅಂದ್ಲು. ಆಮೇಲೆ ಒಂದ್ 4-5 ದಿನ ನನ್ ಜೊತೆ ಚೆನ್ನಾಗೇ ಇದ್ಲು ಮಾತಾಡ್ತಾ. ಆಮೇಲೆ ಈ ಕಡೆ ಹುಬ್ಳಿ ಕಡೆ ಏನೋ ಅವ್ರ ಚಿಕ್ಕಪ್ಪ ಅವ್ರ ಮನೆ ಇದೆ ಸರ್ ಹುಬ್ಳಿಲಿ. ಆ ಕಡೆ NH4 ಹೈವೇ ಬರುತ್ತೆ ಸರ್. ಇಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ ಮೀಟ್ ಮಾಡ್ಕೊಂಡು ಹೋದ್ಲು, ಮಾತಾಡ್ಕೊಂಡು. ಆ ಮಿಡಲ್ ಅಲ್ಲಿ ಒಂದ್ಸಾರಿ ನಮ್ ಮನೆಗ್ ಬಂದು ಊಟ ಗೀಟ ಮಾಡ್ಕೊಂಡು ಚೆನ್ನಾಗ್ ನಮ್ಮ ಅಪ್ಪ ಜೊತೆ ಎಲ್ಲಾ ಮಾತಾಡ್ಸ್ಕೊಂಡು ಹೋದ್ಲು. ಇವಾಗ ಮೊನ್ನೆ ಏನಾಯ್ತಂದ್ರೆ ಸರ್, ಸಡನ್ ಆಗಿ ಕಾಲ್ ಮಾಡಿದ್ಲು ನಂಗೆ. ಕಾಲ್ ಮಾಡಿ ಅವಳು ಬಾಯ್ ಫ್ರೆಂಡ್ ಅಂತ ಹೊಸದಾಗಿ ಮತ್ತೆ ಸರ್ ಅವನು ಫೋನ್ ಮಾಡಿ, ಪ್ರಶಾಂತ್ ಅಲ್ವಾ ಮಾತಾಡೋದು ಅಂತಂದ್. ಹ್ಞೂ ಸರ್ ಅಂತ ಅಂದೆ. ಅಂದ ತಕ್ಷಣ, ಇಲ್ಲಪ್ಪ, ಇವಳ್ದು ಪ್ರಿಯಂದು ಇದು ಆಫ್ರಿಂದು ನಿನ್ನ ಹತ್ರ ಫೋಟೋಸ್ ಇದಾವಂತೆ, ಅದೆಲ್ಲ ಡಿಲೀಟ್ ಮಾಡಪ್ಪ ಅಂತ ಅಂದ್ರು. ಆಯ್ತಣ್ಣ, ನೀವ್ ಯಾರು ಅಂತಂದೆ. ನಾನು ಅವಳು ಲವರ್ ಅಂತಂದ್ರು. ಆಮೇಲೆ ಅವಳಿಗೆ ಕೊಡಿ ಫೋನ್ ಅಂತಂದೆ. ಅವಳಿಗೆ ಹೇಳ್ದೆ, ನೋಡಮ್ಮ, ನಿನ್ ಫೋಟೋಸ್ ನನ್ನ ಹತ್ರ ಯಾವೂ ಇಲ್ಲ, ನಾನ್ ಡಿಲೀಟ್ ಮಾಡಕ್ ನನ್ನ ಹತ್ರ ನಿನ್ ಫೋಟೋಸ್ ಇಟ್ಕೊಂಡಿಲ್ಲ. ನನ್ ಜೀವನ ಹೆಂಗೋ ಐತೆ, ನಾನು ಬದುಕ್ತಾ ಇದೀನಿ. ಒಂಚೂರು ನಾನು ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಪೋಸ್ಟರ್ ಡಿಸೈನ್ ಮಾಡ್ಕೊಂಡು, DOP ಕ್ಯಾಮ್ರಾ ವರ್ಕ್ಸ್ ಮಾಡ್ಕೊಂಡು, ಈ ಕಡೆ ಜಾಬ್ ಮಾಡ್ಕೊಂಡು, ಅದು ನಾನ್ ತುಂಬಾನೇ ಚೆನ್ನಾಗಿ ನಾನು ಬದುಕ್ತಾ ಇದೀನಿ. ನನ್ ಬದುಕಲ್ಲಿ ನಿನ್ನಿಂದ ನನಗೆ ನೆಮ್ಮದಿನೇ ಹಾಳಾಗೈತೆ. ನೀನ್ ಬರಲ್ಲ ಅಂತ ಅಂದೆ. ಹೋಯ್ತು, ಹೋಗ್ಬಿಡು ಅಂತ. ನನ್ ಪಾಡಿ ನಾನ್ ಚೆನ್ನಾಗಿದ್ದೀನಿ, ಇವಾಗ ಏನ್ ನಿನ್ ಮತ್ತಿದೆಲ್ಲ ಅಂತ ಅಂದೆ. ಇಲ್ಲ, ನಿನ್ ಫೋಟೋಸ್ ಅಂತ ತಿಳ್ಕೊಂಡಿದ್ದೆ, ಇವ್ರು ನನ್ ಹೊಸ ಲವರ್, ಹಂಗೆ ಹಿಂಗೆ ಅಂದು. ಆಯ್ತಮ್ಮ, ಇವ್ ನಿನ್ ಲವರ್ ಆದ್ರೆ ಅವನ್ ಜೊತೆನಾರು ಚೆನ್ನಾಗಿರು, ನನಗ್ ಮಾಡ್ದಂಗ್ ಮಾಡಕ್ ಹೋಗ್ಬೇಡ, ಆರಾಮಾಗಿರು ಅಂತ ಹೇಳ್ದೆ ಸರ್ ಇವಳಿಗೆ. ಇಷ್ಟ ಆಯ್ತು ಸರ್ ಇದ್ ನನ್ ಸ್ಟೋರಿ. ಇವಾಗ ಏನಿಲ್ಲ ಸರ್, ತುಂಬಾ ನೆನಪಾಗ್ತಿದಾಳ ಸರ್ ಮತ್ತೆ ಅವಳು. ಅಕ್ಕೋ ತುಂಬಾ ಕಾಡ್ತ. ಅವಳೇನ್ ನನ್ ಜೊತೆ 3 ವರ್ಷ ಆಯ್ತಲ್ಲ ಸರ್ ಅಲ್ಲಿ. ಆ 3 ವರ್ಷದಲ್ಲಿ ಯಾವತ್ತೂ ನಮ್ಮಮ್ಮ ನೆನಪಾಗ್ಲಿಲ್ಲ ಸರ್ ನಂಗೆ. ಬಟ್ ಅವಳು ಇಲ್ಲ ಅಂದಾಗಿಂದ ಯಾಕೋ ಮನ್ಸೇ ಸರಿ ಇಲ್ಲ ಸರ್ ಅಲ್ಲಿ. ಇಲ್ಲಪ್ಪ, ಇಲ್ಲಿ ಅಂದ್ರೆ ನಿನ್ಗ ಅಮ್ಮ ಇದಾರ, ಹೌದಲ್ಲ? ನನಗ ಅಮ್ಮ ತೀರ್ಕೊಂಡಿದಾರ ಅಂತ ಹೇಳ್ತಾರೆ ಸರ್. ಅಂದ್ರೆ ಈಗ ಇಬ್ರು ಹೆಂಡತಿನೂ ಇಲ್ವಾ ನಿಮ್ ತಂದೆಗೆ? ಇಲ್ಲ ಸರ್, ಫಸ್ಟ್ ಅವ್ರು ತೀರ್ಕೊಂಡ್ ಮೇಲೆನೆ ನಮ್ಮ ಅಮ್ಮವ್ರನ್ನ ಮದ್ವೆ ಆಗಿದ್ರು. ನಿಮ್ಮ ಅಮ್ಮನೂ ಕೂಡ ತೀರ್ಕೊಂಡ್ರು? ಇವರು ತೀರ್ಕೊಂಡ್ರು ಸರ್, ಹಾರ್ಟ್ ಪ್ರಾಬ್ಲಮ್ ಇತ್ತು. ಸೊ ಆಕೆಯ ಪ್ರೀತಿ ಸಿಗುವ ಸಮಯದಲ್ಲಿ ಅಮ್ಮನ ಸ್ಥಾನವನ್ನು ಕೂಡ ತುಂಬಿದ್ಲು ಅಂತ ಹೇಳ್ತಿದ್ದೆ. ತುಂಬಿದ್ಲು ಸರ್, ತುಂಬಾನೇ ಚೆನ್ನಾಗ್ ನೋಡ್ಕೋತಿದ್ಲು ಸರ್ ನನ್ನ ಅವಳು. ತುಂಬಾ ಚೆನ್ನಾಗ್ ನೋಡ್ಕೋತಿದ್ಲು, ಮಗು ನೋಡ್ಕೋತಿದ್ಲು ಸರ್ ನನ್ನ ಅವಳು. ಸಡನ್ ಆಗಿ ಏನೋ ಒಂದ್ ತಪ್ಪು ಹೇಳ್ಬಿಟ್ಟು ದೂರ ಆದ್ಲಲ್ಲ ಅನ್ನೋ ಒಂದ್ ಕೊರಗು ಸರ್ ನನ್ಗೆ. ಅಟ್ಲೀಸ್ಟ್ ನಾನ್ ಏನಾದ್ರು ಅವಳು ಬಿಟ್ಟು ಹೋಗೋ ತರ ನಾನ್ ತಪ್ಪು ಮಾಡಿದ್ರೆ, ಆಯ್ತು ಬಿಡಪ್ಪ, ನಾನ್ ತಪ್ಪು ಮಾಡಿದೀನಿ, ನನಗ್ ಶಿಕ್ಷೆ ಆಗ್ತಿದೆ, ನಾನು ಅವಳು ಬಿಟ್ಟು ಹೋಗಿದ್ದ ಅವಳಿಗೆ ಒಳ್ಳೇದೇ ಆಯ್ತು ಅಂತ ನಾನು ಅನ್ಕೊಂಡ್ ಸುಮ್ನೆ ಇರ್ಬೋದಿತ್ತು ಸರ್ ಅಲ್ಲಿ. ಬಟ್ ಇಲ್ಲಿ ನಾನು ತಪ್ಪು ಮಾಡಿದೆ, ಅವಳು ನನ್ನ ಬಿಟ್ಟು ಹೋದ್ಲು ಅಂತ ಒಂದ್ ಕೊರಗು ತುಂಬಾ ಕಾಡುತ್ತೆ. ನೀನ್ ತಪ್ಪು ಮಾಡದೆ ಬಿಟ್ಟು ಹೋದ್ಲು ಅಂತ? ತಪ್ಪು ಮಾಡದೆ ಬಿಟ್ಟು ಹೋದ್ಲಲ್ಲ, ಹೋದ್ಲು, ನನ್ಗೊಂದ್ ಹೆಸರಿಟ್ಟು ಬಿಟ್ಟು ಹೋದ್ಲಲ್ಲ ಅಂತ ಸರ್.
ಅನ್ಸುತ್ತಾ ನೀನ್ ತಪ್ಪು ಮಾಡಿಲ್ಲ ಅಂತ? ಇಲ್ಲ ಸರ್, ನಾನ್ ತಪ್ಪು ಮಾಡಿಲ್ಲ ಸರ್. ನಾನ್ ತಪ್ಪು ಮಾಡಿದೀನಿ ಅಂತ ಅನ್ಸಿದ್ರೆ ನಾನು ಅವಳು ನನ್ನ ಸಾರಿ ಕೇಳಕ್ಕಿಂತ ಮುಂಚೆ ನಾನೇ ಫೋನ್ ಮಾಡಿ ಸಾರಿ ಕೇಳಿದ್ದೆ ಸರ್ ಅವಳಿಗೆ ಅವತ್ತು. ಹೌದಾ? ತಪ್ಪು ಮಾಡಿ ಸರ್, ನಾ ತಪ್ಪು ಮಾಡಿಲ್ಲ ಸರ್. ನಾನು ಬದುಕನ್ನ ಕೇವಲ ಪ್ರೇಮ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಒಂದಿಡೀ ಸಮಗ್ರ ಜೀವನ ಅಂತ ತಗೊಂಡಾಗ ಮೊದಲು ನಿಮ್ಮ ಅಪ್ಪ ಅಮ್ಮ ಮಗ ಕಣಯ್ಯ ನೀನು. ಹಾ ಸರ್. ಒಂದಿಡೀ ಸಮಗ್ರ ಜೀವನ ತಗೊಂಡ್ರೆ ನಿನ್ನಷ್ಟು ಹೊಲಸು ತಪ್ಪು ಮಾಡಿರೋನ್ ಯಾರೂ ಇಲ್ಲ. ಹಾ ಸರ್. ನೀನ್ ಕೇವಲ ಮಾತಾಡ್ತಿದ್ದೀಯ ನನ್ನಿಂದ ಆ ಹುಡುಗಿಗೆ ಏನ್ ತೊಂದರೆ ಆಗಿಲ್ಲ ಅಂತ. ಹಾ ಸರ್. ನಾಳೆ ನಿನ್ ತಂಗಿ ಇದ್ದಾರೆ, ಆಕೆ ಕೂಡ ನಿನ್ನಂಗೆ ಯಾವನೊಬ್ಬ ಹುಡುಗನ ಜೊತೆ ಹೋಗಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಹುಡುಗನ ರೂಮಲ್ಲಿ ವರ್ಷಾನುಗಟ್ಲೆ ಇದ್ದು ಬಂದ್ರೆ ಸ್ವೀಕರಿಸ್ತೀಯ ನೀನು? ಹಾ ಸರ್. ನಿನ್ ತಂಗಿನೂ ಕೂಡ ಅವ್ರ ಮನೆಗೆ ಗೊತ್ತಿಲ್ದಂಗೆ ಹೇಗೆ ಆ ಹುಡುಗಿಯನ್ನು ನಿನ್ ರೂಮಲ್ಲಿ ಇಟ್ಕೊಂಡಿದ್ದು, ನಿನ್ ತಂಗಿ ಕೂಡ ಯಾವೊಂದೋ ರೂಮಲ್ಲಿ ಇದ್ದು ಬಂದ್ರೆ ನೀನ್ ಇಟ್ಕೊಳ್ತೀಯನಿಯಾ? ಇಲ್ಲ ಇಲ್ಲ ಸರ್, ಇಟ್ಕೊಳಲ್ಲ. ಬಟ್ ನಾನ್ ಹೇಳ್ತಿರೋದಂದ್ರೆ ಅವ್ಳು ಹೋಗೋದಿದ್ರೆ ನನ್ನ ಹತ್ರ ಅದನ್ನ ಹೇಳ್ಬಿಟ್ಟು ಹೋಗೋದಿತ್ತಲ್ಲ. ನೀನ್ ಕೇವಲ ನಿನ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಿದ್ದಿ, ಆದ್ರೆ ನಿನ್ನ ಇಡೀ ಕತೆ ತಗೊಂಡಾಗ ಎಲ್ಲ ಹಂತದಲ್ಲೂ ಎಲ್ಲಿ ದೋಷ ಆಯ್ತು ಅಂತ ನಾನು ಹೇಳ್ಬೇಕಿದೆ ಸಮಾಜಕ್ಕೆ. ಮತ್ತೆ ಸಮಾಜ ಅಥವಾ ಇನ್ಯಾರೋ ಹುಡುಗ ಈ ತರ ಅವ್ರ ಮನೆಗೆ ಹುಡುಗಿ ಕಣ್ಣು ತಪ್ಪಿಸಿ ತಾಮಂದು ರೂಮಲ್ಲಿ ಇಟ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು. ಮೊದಲನೇದಾಗಿ ಆ ಹೆಣ್ಣಿನ ವಿಚಾರದಲ್ಲಿ ನೀನು ಪ್ರೀತಿಸಿದ್ದು ಅಥವಾ ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದು ಅಥವಾ ಅವ್ರ ಮನೆಯವ್ರಿಗೆ ಅಥವಾ ನಿನ್ನ ತಂದೆಗೆ ಹೇಳಿದ್ದು, ನಿನ್ನ ತಂದೆ ಅವ್ರಿಗೆ ಹೇಳಿದ್ದು, ಅಲ್ಲೊಂದು ಮನಸ್ತಾಪದ ನಡುವೆಯೂ ಕೂಡ ಆ ತಂದೆಗೆ ಅಥವಾ ಅವ್ರ ಮನೆಯವ್ರಿಗೆ ಈ ವಿಚಾರ ಗೊತ್ತಾದಾಗ ಅವರ ಪ್ರತಿಕ್ರಿಯೆ ಖಂಡಿತ ಅವರು ಒಪ್ಪಲ್ಲ ಅಂತ ನಿನಗೂ ಗೊತ್ತಿತ್ತು. ಯಾಕಂದ್ರೆ ಅವರು ಇನ್ನೇನು ಮಾರನೇ ದಿನ ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಹಿಂದಿನ ದಿನ ಅವ್ರ ಪ್ರತಿಕ್ರಿಯೆ ಅಥವಾ ಅವ್ರ ವರ್ತನೆ ಅಥವಾ ಅವರ ಪ್ರತಿಭಟನೆ ಈ ವಿಚಾರವಾಗಿ ಹೇಗಿತ್ತು ನಿನ್ನ ತಂದೆಗೂ ಗೊತ್ತಿತ್ತು, ನಿನಗೂ ಗೊತ್ತಿತ್ತು. ಹೌದು ಸರ್. ಬದುಕನ್ನು ಕಟ್ಕೊಳ್ಬೇಕು, ಮನೆಯಲ್ಲಿ ತಂಗಿ ಇದ್ದಾಳೆ, ಅಣ್ಣ ಇದ್ದಾರೆ, ಏನೋ ಒಂದು ಬಡತನ ಅಥವಾ ಏನೋ ಜೀವನ ನಡೀತಾ ಇದೆ, ನಾನೊಬ್ಬ 21, 22, 23 ಈ ವಯಸ್ಸಲ್ಲಿರೋ ನಾನು ಇದೆಲ್ಲ ಮಾಡ್ಕೊಳ್ಬಾರ್ದು, ಮೊದಲು ಜೀವನ ಕಟ್ಕೊಳ್ಬೇಕು. ಹೌದು, ಪ್ರೀತಿ ಹುಟ್ಟುತ್ತಯ್ಯ, ಪ್ರೀತಿಯ ಭಾವನೆ ಬರುತ್ತೆ. ಆದರೆ ಹಾಗಂತ ಎಲ್ಲರೂ ಹೀಗೆ ಅದರಿಂದ ಹೋಗ್ಬಿಟ್ರೆ ನಾಳೆ ದಿನ ಈಗ ಆಯ್ತಯ್ಯ, ನೀನು ಈ ಹೆಣ್ಣಿನ ಜೀವನದಲ್ಲಿ ಮಾಡ್ಕೊಂಡಿರೋ ಈ ಎಡವಟ್ಟುಗಳು ಮುಂದೆ ಇನ್ನೊಂಚೂರು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗಿ ಊರಿಗೆಲ್ಲ ಗೊತ್ತಾಯಿದ್ರೆ ನಾಳೆ ನಿನ್ ತಂಗಿ ಜೀವನ ಏನಯ್ಯ? ಅಂದ್ರೆ ನನಗೀಗ ನೆನಪಾಗ್ತಿದ್ದಾಳೆ, ನಾನು ತುಂಬ ನೋವಲ್ಲಿದ್ದೀನಿ, ಇದನ್ನು ನಾನು ಗೌರವಿಸ್ತೀನಿ, ಈ ಭಾವನೆಗೆ ನಾನು ಬೆಲೆ ಕೊಡ್ತೀನಿ. ಆದರೆ ಇದಕ್ಕೂ ಮೀರಿ ನಿನ್ನ ತಂದೆಗೆ ಪೊಲೀಸ್ನವರಿಂದ ಒಂದು ಫೋನ್ ಹೋಗುತ್ತೆ ಅನ್ನೋದಾದ್ರೆ ಒಬ್ಬ ಮಗನಾಗಿ ಇದಕ್ಕಿಂತ ದೊಡ್ಡ ನರಕ ಕೊಡ್ಬೋದಮ್ಮ ಅಪ್ಪನಿಗೆ. ತಂದೆಗೆ ಎಂತ ಫೋನ್ ಹೋಗ್ಬೇಕು ಗೊತ್ತಾ? ಅಯ್ಯೋ ನಿಮ್ಮ ಮಗ ಯಾವುದೋ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾನೆ, ನಿನ್ನ ಮಗ ಯಾವುದೋ ಹೊಸ ಕೆಲಸ ತಗೊಂಡಿದ್ದಾನೆ, ಅಯ್ಯೋ ನಿನ್ನ ಮಗನಿಂದ ಎಂತ ಉಪಕಾರ ಆಗಿದೆ ಗೊತ್ತಾ? ನಿನ್ನ ತಂದೆಗೆ ಇಂಥ ಫೋನ್ ಹೋಗ್ಬೇಕು, ನಿನ್ನ ಮಗನಿಂದ ನಮ್ಮ ಜೀವ ಹೊಳಿತು, ನಿನ್ನ ಮಗನಿಂದ ಎಷ್ಟು ಒಳ್ಳೆ ಕೆಲಸ ಆಯಿತು. ನಿನ್ನ ತಂದೆಗೆ ಅಂಥ ಫೋನ್ಗಳು ಹೋದ್ರೆ ಅಯ್ಯೋ ಎಂಥ ಮಗನ ಎತ್ತಿದ್ದೀನಿ ಅಂತ ಖುಷಿ ಪಡ್ತಾನೆ. ಅದನ್ನು ಬಿಟ್ಟು ಯಾವುದೋ ಹುಡುಗಿ ವಿಚಾರದಲ್ಲಿ ಬಂದಿಲ್ಲ ಅದೇ ತಿಂತವನೇ ಅಂತ ಪೊಲೀಸ್ ಸ್ಟೇಷನಿಂದ ಒಬ್ಬ ತಂದೆಗೆ ಫೋನ್ ಹೋಗೋದಿದೆಯಲ್ಲ, ನೀನು ಹುಡುಗಿ ನಿನಗೆ ಅನ್ಯಾಯ ಮಾಡಿದ್ಲು ಅಂತೀಯ, ನಿನ್ನ ತಂದೆಗೆ ನೀನು ಕೊಟ್ಟಿರೋ ನೋವಿನ ಬಗ್ಗೆ ನೀನು ಯೋಚನೆ ಮಾಡ್ತಿಲ್ವಲ್ಲಯ್ಯ? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಸರ್. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿನೇ ನಾನು ಬೇರೆ ಯಾವುದೇ ನಿರ್ಧಾರ ತಗೊಂಡಿಲ್ಲ ಸರ್. ನಾನು ಬೇರೆ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳೋದಾಗಿದ್ದಿದ್ರೆ ಈ ಹೆಣ್ಣಿನ ವರ್ತನೆ ಅಲ್ಲ ಕಣಯ್ಯ. ನಾನು ನಂಬಿ ಅವಳನ್ನ ರೂಮಲ್ಲಿ ಬಿಟ್ಟು ನಾನೊಂದು ಕಡೆ ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದಾಗ ಇನ್ನೊಬ್ಬನನ್ನು ಅಲ್ಲಿ ಕರೆಸ್ಕೊಂಡು ಮಲಗಿರ್ತಾಳೆ ಅನ್ನೋದಾದರೆ ಬಹುಶಃ ನಾನೊಬ್ಬ ಸಜ್ಜನ ಮನುಷ್ಯನಾಗಿದ್ದು, ನಾನೊಬ್ಬ ಯೋಗ್ಯ ಮನುಷ್ಯನಾಗಿದ್ದು, ನಾನೊಬ್ಬ ನಿಜವಾದ ಪ್ರೇಮಿ ಆಗಿದ್ದಿದ್ರೆ ಅಲ್ಲಿಗೆ ಅವಳನ್ನು ತ್ಯಜಿಸಿ ನನ್ನ ಜೀವನವನ್ನು, ಯಾಕಂದರೆ ನನ್ನದು ತಪ್ಪು ಆಯ್ಕೆ. ಒಂದು ವೇಳೆ ಮದುವೆ ಆದಮೇಲೆ ಹೆಂಡತಿಯಿಂದದ್ದೇನೋ ಮಾಡಿದ್ರೆ ಕ್ಷಮ್ಸಪ್ಪ, ಯಾಕೆ ತಾಳಿ ಕಟ್ಟಿಬಿಟ್ಟಿದೀಯ, ಅವಳ ಜೀವನ ಹಾಳಾಗುತ್ತೆ. ಆದರೆ ಪ್ರೀತಿಸಿದ್ದೀನೇನೋ ಕಾರಣಕ್ಕೆ ಇನ್ನೊಬ್ಬನ ಜೊತೆ ಮಲಗಿರೋದು ನೋಡಿದಾಗಲೂ ನಾನು ಅದನ್ನು ಮುಂದುವರಿಸ್ತೀನಿ ಅಂದರೆ ನೀನಂತ ವ್ಯಕ್ತಿತ್ವನಯ್ಯ ನಿಂದು. ನೀನು ಅಂದ್ಕೊಳ್ಬೋದು, ನಾನು ಒಳ್ಳೆ ಮನುಷ್ಯ, ನಾನು ಕ್ಷಮೆ ಕೊಡ್ತೀನಿ. ನೀನು ಹಾಗೆ ಕೊಟ್ಕೊಂಡು ಬಂದಿದ್ದರಿಂದ ಫೋನಲ್ಲಿ ಏನೋ ನೋಡಿದೆ ಅಲ್ಲೂ ಕ್ಷಮಿಸ್ದೆ, ಮಲ್ಗಿರೋದು ನೋಡಿದೆ ಅಲ್ಲೂ ಕ್ಷಮಿಸ್ದೆ, ಮತ್ತು ಈಗ ಹೇಳ್ತಿದ್ದೀಯ ಪೊಲೀಸ್ನವರು ಕರ್ಕೊಂಡೋಗಿ ಸುಳ್ಳು ಕೇಸ್ ಕೊಟ್ಟು ಏನೇನೋ ಧರ್ಮಗಳ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ವಿಚಾರವನ್ನು ಇನ್ನಷ್ಟು ಸೂಕ್ಷ್ಮ ಮಾಡಿ ನಿನಗೆ ವಧೆ ಕೊಡಿಸಿ ನಿನ್ನನ್ನು ಅವಮಾನ ಮಾಡಿಸಿ ಇಷ್ಟೆಲ್ಲ ಆದಮೇಲೂ ರಾತ್ರಿ ಒಂದು ಫೋನ್ ಬರುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ, ಅವಾಗಲೂ ನೀನು ಹೇಳ್ತೀಯ ಏನೋ ಆಗಿದ್ದಾಯ್ತು ಬಿಡು ಅಂತ. ಒಂದು ಸ್ವಾಭಿಮಾನ ಇರ್ಬೇಕಣೋ ಹುಡುಗನಿಗೆ.
ಹಾ ಸರ್. ನಂದೊಂದು ವ್ಯಕ್ತಿತ್ವ, ನಂದೊಂದು ಬದುಕು ಅಥವಾ ನಂದೊಂದು ಸಿದ್ಧಾಂತ, ನಾನು ಹೀಗೆ ಬದುಕುತ್ತೀನಿ. ಈ ರೀತಿ ನನ್ನ ಬದುಕಲ್ಲಿ ನಂಬಿಕೆ ದ್ರೋಹ ಮಾಡಿದ ಯಾರನ್ನಾದರೂ ನಾನು ಕೊಲ್ಲಲ್ಲ. ನೀನು ಅದ್ಭುತವಾದ ಹುಡುಗ, ಯಾವುದರಲ್ಲಿ ಅವಳು ಇನ್ನೊಬ್ಬನ ಜೊತೆ ಮಲಗಿದ್ದಾಳೆ ಅಂತ ಗೊತ್ತಾದಾಗಲೂ ನೀನು ಆಕೆಗೇನು ಬಡಿಲಿಲ್ಲ ಅಥವಾ ಅಲ್ಲೇನು ರಕ್ತಪಾತ ಮಾಡಲಿಲ್ಲ. ನೀನು ಅದನ್ನು ನೋಡದೆ ಅಯ್ಯೋ ಆಯ್ತು ಬಿಡು ನನ್ನ ಹಣೆ ಬರ ಇದ್ದಂಗೆ ಆಗಲಿ ಅಂತ ನೀನು ಹೋದೆ. ಆ ವಿಚಾರದಲ್ಲಿ ಹೌದು, ಆದರೆ ಅದನ್ನು ಪರಿಪೂರ್ಣವಾಗಿ ತ್ಯಜಿಸದ ಆಯಿತು. ಅವತ್ತಾದು ಮಧ್ಯಾಹ್ನ, ಅವತ್ತಾದು ಸಂಜೆನೂ ಏನೋ ಮೋಲ್ಡ್ ಮೇಲೆ ನಿಂತಿದ್ದೆ ಅಥವಾ ಟೆರೆಸ್ ಮೇಲೆ ನಿಂತಿದ್ದೆ, ಆಕೆನೇ ಬಂದ್ಲು, ತಪ್ಪಾಯಿತು ಅಂದ್ಲು. ಅಲ್ಲಿ ನೀನು ಏನು ಹೇಳಿದೆ, ನೀನು ಇನ್ನು ಮುಂದೆ ಚೆನ್ನಾಗಿ ನಡ್ಕೋ ಅಂತ ಹೇಳಿದೆ. ಅದಾದ್ಮೇಲಾದರೂ ಚೆನ್ನಾಗಿದ್ಲ? ಇಲ್ಲ ಸರ್. ಕಂಪ್ಲೇಂಟ್ ಕೊಟ್ಟರು ಅಥವಾ ಇನ್ಯಾರನ್ನೂ ಕರ್ಕೊಂಡು ಬಂದರು. ಸರ್. ನೀನು ಈ ವಯಸ್ಸಲ್ಲಿ 23, 24, 25 ಈ ವಯಸ್ಸಲ್ಲಿರೋ ನೀನು ಇಂತಹ ನಡತೆಯಲ್ಲಿ ಒಂದು ಶುದ್ಧತೆ ಇಲ್ಲದ ಹೆಣ್ಣು ಮಕ್ಕಳ ಹಿಂದೆ ಹೋದರೆ ನಾಳೆ ದಿನ ಚರಂಡಿಯಲ್ಲಿ ಹೆಣವಾಗಿ ಸಿಗ್ತೀಯೇ ಹೊರತು, ನಿನ್ನ ತಂದೆ ಈ ಹೆಂಡತಿಯನ್ನು ಕಳ್ಕೊಂಡು ಮಕ್ಕಳೇ ನನ್ನ ಸರ್ವಸ್ವ ಅಂದ್ಕೊಂಡು ಬದುಕುತ್ತಾ ಇರೋ ಆತನಿಗೆ ಅಥವಾ ನಿನ್ನ ತಂದೆಗೆ ನಿನ್ನಿಂದ ಸಾಧ್ಯವಾದರೆ ನೆಮ್ಮದಿ ಕೊಡು. ಇಂಥವೆಲ್ಲ ಮಾಡ್ಕೊಂಡು ಯಾಕೆ ಅವ್ರ ಜೀವನ ಹಾಳು ಮಾಡ್ತೀಯ, ಯಾಕೆ ಅವ್ರ ನೆಮ್ಮದಿ ಹಾಳು ಮಾಡ್ತೀಯ? ಹೌದು ಸರ್. ಹೀಗೆ ಅಲ್ದಿದ್ರೆ ಇನ್ನೊಬ್ಳು ಸಿಗ್ತಾಳೆ. ಮೊದಲು ಜೀವನ ಕಟ್ಕೋ, ಹಣ ಮಾಡು, ತಂದೆಗೆ ಒಬ್ಬ ಮಗನಾಗಿ, ಮನೆಗೊಬ್ಬ ಮಗನಾಗಿರು. ಹೀಗೆ ನೋಡಪ್ಪ, ಯಾವುದೇ ಹೆಣ್ಣನ್ನು ಕ್ಷಮಿಸೋ ವಿಚಾರದಲ್ಲಿ ಮದುವೆ ಆದ ನಂತರ ಕೆಲವು ತಪ್ಪುಗಳಾದರೆ ಕ್ಷಮಿಸಿ, ಆದರೆ ಪ್ರೀತಿಸುವ ಸಮಯದಲ್ಲಿ ಇಂಥವಾದಾಗ ದಯವಿಟ್ಟು, ಅಂದರೆ ನೋಡಪ್ಪ, ಏನೋ ನಿನಗೆ ಹೇಳಿದೆ ಸಿಟಿಗೆ ಹೋಗ್ಬಿಟ್ಲು, ನಿನಗೆ ಹೇಳಿದೆ ಏನೋ ಕೊಂಡುಕೊಂಡ್ಬಿಟ್ಲು, ನಿನಗೆ ಹೇಳಿದೆ ಏನೋ ಯಾರಿಗೋ ಹೇಳಿ ಕರೆನ್ಸಿ ಹಾಕಿಸ್ಕೊಂಡ್ಬಿಟ್ಲು, ಇವೆಲ್ಲ ವಿಚಾರಗಳಿಗೆ ಕ್ಷಮಿಸುವಂಥದ್ದು. ನಿನಗೆ ಹೇಳಿದೆ ಒಬ್ಬನ ಹತ್ರ ಹೋಗಿ ಮಲಗಿದ್ದಾಳೆ ಅಂದರೆ ಇದು ಕ್ಷಮಿಸೋದನೆಯಾ ಇದು? ಇದು ಯಾಕಂದರೆ ನೀನು ಸ್ವಾಭಿಮಾನ ಕಳ್ಕೊಂಡು ಹಂಗೆ ಪೆಟ್ಟು ತಿಂದಿದ್ದೀಯ. ನೋಡಿ, ಇಲ್ಲಿ ಬುರ್ಕ ಹಾಕಿದ್ದಕ್ಕೆ ಹೊಡೆದ, ಅಥವಾ ಹಿಂದೂ ಮುಸ್ಲಿಂ ಅಂತ ಹೊಡೆದ, ಅಥವಾ ಅತ್ಯಾಚಾರ ಮಾಡೋಕೆ ಬಂದ ಅಂದರೆ ಇಂಥ ದೊಡ್ಡ ಆಪಾದನೆಗಳ ನಂತರವೂ ನಾನು ಆಕೆಯನ್ನು ಮತ್ತೆ ತಗೊಳ್ತೀನಿ ಅಂದರೆ ನನ್ನನ್ನು ಆಕೆಗೆ ನಾನು ಮಾರ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಸ್ವಾಭಿಮಾನ ಮಾರ್ಕೊಂಡಿದ್ದೀನಿ. ಅದೊಂದು ಮೋಹ ಇದೆಯಲ್ಲ, ಅವಳು ನಿನ್ನನ್ನು ತುಂಡು ಮಾಡ್ತೀನಿ ಅಂದರೂ ನನಗೆ ಅವಳೇ ಬೇಕು ಅಂತೀಯ ನೀನು. ಮೊದಲು ಈ ಮನಸ್ಥಿತಿಯನ್ನು ಬಿಡು. ಬೆಂಗಳೂರು ಪೇಟೆಗೆ ಊರಿಂದ ಊರಿಗೆ ಬಂದು ದುಡ್ಕೊಂಡು ತಿನ್ನಬೇಕು, ಅಥವಾ ನಿನ್ನ ಅಣ್ಣ ನಿನ್ನ ನಂಬಿಕೆ ಇಟ್ಟು ಕರೆಸ್ಕೊಂಡ, ಅಥವಾ ನಿನ್ನ ಅಣ್ಣ ತಮ್ಮ ಅಥವಾ ಅಪ್ಪ ಏನೋ ನಿಂದೊಂದು ಒಳ್ಳೆ ಕುಟುಂಬ ಇದೆ, ಒಳ್ಳೆ ಜೀವನ ನಡೀತಾ ಇದೆ, ಜೀವನಕ್ಕೊಬ್ಬಳು ಸಂಗಾತಿ ಬೇಕು. ಅಯ್ಯೋ ಎಂಥ ಉದಾಹರಣೆ ಕೊಟ್ಟೆಯ್ಯ, ನಾನು ಓಡಿಸಿರೋ ಅಪ್ಪನನ್ನು ಅಪ್ಪ ಅಂತೀನಿ, ಊರಿನಲ್ಲಿರೋರ್ನೆಲ್ಲ ನಾನು ಅಪ್ಪ ಅಂತ ಅನ್ಲಿಕ್ಕಾಗಲ್ಲ, ಹಂಗೆ ಪ್ರೀತಿಸಿದವಳನ್ನೇ ನಾನು ಒಪ್ಕೊಳ್ತೀನಿ. ಮದುವೆಗೆ ಮುಂಚೆ ಇದೆಲ್ಲ ಒಂದು ಪರೀಕ್ಷೆ. ಇಷ್ಟೆಲ್ಲ ಗೊತ್ತಾದ ಮೇಲೂ ಸರಿ, ಕಡೆಯಲ್ಲಿ ಫೋನ್ ಮಾಡಿ ಏನು ಹೇಳಿದ್ಲು, ನಂದು ಯಾವುದಾದ್ರೂ ಹಳೆ ಫೋಟೋ ಇದ್ದರೆ ಡಿಲೀಟ್ ಮಾಡು, ಇವನು ನನ್ನ ಹೊಸ ಬಾಯ್ ಫ್ರೆಂಡು. ಅಲ್ಲಗಣೆ ಮನೆಗೊಂದು ಹೊಸ ಹಸು ತಂದೆ ಅನ್ನಂಗೆ ಇದು ಹೊಸ ಬಾಯ್ ಫ್ರೆಂಡು, ಇವನು ಹೊಸವನು. ಈ ಹೆಣ್ಣುಗಳನ್ನು ನಿನ್ನ ಜೀವನದಲ್ಲಿ ನಿನ್ನ ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇಂಥವ್ರು ಇದ್ರೇನೆ ಮೊದಲೇ ಅವಮಾನ ಅದು. ಅಂಥದ್ರಲ್ಲಿ ಅವರಿಗೋಸ್ಕರ ದುಃಖ ಪಡೋದು ಬೇಡಯ್ಯ. ಜೀವನವನ್ನ ಬಹಳ ಸುದೀರ್ಘವಾದ ಪಯಣ ಅಂತ ಹೇಳ್ತಾರೆ ಹಿರಿಯರು. ಈ ಮಧ್ಯೆ ತಪ್ಪು ಆಯ್ಕೆಗಳಾಗ್ತವೆ, ಕೆಲವೊಮ್ಮೆ ಬೆಳ್ಳಗಿರೋದನ್ನೆಲ್ಲ ಹಾಲು ಹೊಂದ್ಕೊಳ್ತೀವಿ. ಆದರೆ ಹೋಗ್ತಾ 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 ಕಾಲ ಉರುಳ್ತಾ ಅವರವ್ರ ಮುಖವಾಡಗಳು, ಅವರ ಒಳಗಿನ ಕಲ್ಮಶಗಳು, ಅವರೊಳಗಿನ ಕುತಂತ್ರಗಳು, ಅವರು ಸುಖಕ್ಕೋಸ್ಕರ ಅಥವಾ ಅವರ ಅಣತಿಯಂತೆ ಅಥವಾ ಅವರ ಇಚ್ಛೆಯಂತೆ ಬದುಕಲಿಕ್ಕೆ ಯಾವ ಧರ್ಮವಂತನನ್ನಾದರೂ ಬಲಿ ಕೊಡಲಿಕ್ಕೆ ತಯಾರಿರ್ತಾರೆ ಅನ್ನೋ ಬುದ್ಧಿಯ ಹೆಣ್ಣು ಮಕ್ಕಳನ್ನು ಆದಷ್ಟು ನಿನ್ನ ಜೀವನದಿಂದ ದೂರ ಇಡಬೇಕು. ಎಷ್ಟಪ್ಪ ನಿನ್ನ ವಯಸ್ಸಿಗ? ಇವಾಗ 23 ಸರ್. 23 ವಯಸ್ಸಿಗೆ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿ ವಧೆ ತಿಂದು ಬಂದೆ ಅಂದಾಗ ನಿನ್ನ ಬದುಕಿಗೆ ಅದು ಛಲ ಕೊಡಬೇಕು. ನೀನು ನಾಳೆ ದಿನ ಎಲ್ಲೋ ನಿಂತು ಒಂದು ಮೈಕ್ ಇಟ್ಕೊಂಡು ಹೇಳಬೇಕು, ಅಯ್ಯೋ ದಡ್ರ ಕಾಲೇಜ್ ಲೆವೆಲಲ್ಲೇ ಇಂಥದ್ದೇನೋ ಪ್ರೀತಿ ಪ್ರೇಮ ಅಂತ ಹೋಗಿ ಅವಳನ್ನು ನಿಮ್ಮೂರಿಗೆ ಕರೆಸ್ಕೊಳ್ಳೋದು, ಅವಳನ್ನು ನಿಮ್ಮ ರೂಮಿಗೆ ಕರೆಸ್ಕೊಳ್ಳೋದು. ಆದರೆ ಸುಮ್ಮನೆ ಒಂದು ರಾತ್ರಿ ಎಲ್ಲ ಮಲಗಿ ಆದಮೇಲೆ ಒಂದು ಕ್ಯಾಂಡ್ಲ್ ಹಚ್ಕೊ, ಆ ಕ್ಯಾಂಡ್ಲ್ ಮುಂದೆ ಕೂತ್ಕೊಂಡು ನನ್ನ ಈ ಕಾಲೇಜು ಲೈಫ್ 23 ವರ್ಷದ ಅಂದರೆ 19, 18 ಈ ಹುಡುಗಿ ಪರಿಚಯ ಆದ ಆ ಗಳಿಗೆಯಿಂದ ಇಲ್ಲಿವರೆಗೂ ಇವಳು ವಿಚಾರದಲ್ಲಿ ನಾನು ಏನೇನು ನಡ್ಕೊಂಡಿದ್ದೀನೋ, ಸಂಸ್ಕಾರವಂತ ಮನೆಯಲ್ಲಿ ಬೆಳೆದ ಒಬ್ಬ ಹುಡುಗ ನಡ್ಕೊಳ್ಳೋ ರೀತಿನ ಅಂತ ನಿನಗೆ ನೀನು ಪ್ರಶ್ನೆ ಮಾಡ್ಕೊ.
ಓಕೆ ನೀನು ಹೇಳಯ್ಯ, ಏನು ನಿನ್ನ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳು, ಆಕೆಯ ದೈಹಿಕವಾಗಿ ನೀನು ಯಾವತ್ತೂ ಸೇರಿಲ್ವಾ? ಇಲ್ಲ ಸರ್, ಸೇರಿಲ್ಲ. ಹಾಗಿದ್ದಾಗ ಅದರಲ್ಲಿ ತುಂಬಾ ನಿಯತ್ತಾಗಿ ಬಂದ ನೀನು ನಿನ್ನಷ್ಟೇ ನಿಯತ್ತು ಆಕೆಗಿಲ್ಲ ಅಂದಾಗ ಅದು ಹೇಗೆ ಜೀವನಕ್ಕೆ ಆಕೆ ಸಂಗಾತಿ ಆಗ್ಲಿಕ್ಕೆ ಸಾಧ್ಯ? ಹೌದು ಸರ್. ನೀನು ಕೇವಲ ಇದೊಂದು ವಿಚಾರವನ್ನೇ ಇಟ್ಕೊಂಡು ನಿನ್ನ ಬದುಕನ್ನ ನಿರ್ಣಯಿಸಿಕೊಳ್ಳೋಕಾಗಲ್ಲ. ಇವೆಲ್ಲ ಬದುಕಲ್ಲಿ ಅಂದ್ರೆ ಕೆಟ್ಟ ದಿನವೇ ಹೊರತು ಅಥವಾ ಕೆಟ್ಟ ಗಳಿಗೆ ಕೆಟ್ಟ ಸಮಯವೇ ಇದಾಗಿದೆ ಹೊರತು ಇದರಿಂದ ಇಡೀ ಜೀವನವೇ ಕೆಟ್ಟದಾಯಿತು ಅಂತಲ್ಲ. ಒಂದು ಲೋಟ ನೀರೊಳಗಡೆ ಒಂದು ಹನಿ ವಿಷ ಬಿದ್ದಾಗ ಅಥವಾ ಒಂದು ಹನಿ ಅರಿಶಿಣ ಬಿದ್ದಾಗ ಹೇಗೆ ಇಡೀ ನೀರು ಅರಿಶಿಣವಾಗುತ್ತೋ ಅಥವಾ ಅರಿಶಿಣ ಕಲ್ಲರ್ ಆಗುತ್ತೋ, ಹಾಗೆ ಜೀವನ ಅನ್ನೋದು ಒಂದು ಚಿಕ್ಕ ಯಾವುದು ನೋವಿನ ಕಾರಣಕ್ಕೆ ಇಡೀ ಜೀವನ ನೋವು ಯಾತನೆ ಆಗ್ಲಿಕ್ಕೆ ನಾವು ಬಿಡಬಾರದು. ಅದು ಒಂದು ಗಳಿಗೆ ಆಯ್ತು. ಯಾಕಂದ್ರೆ ಈ ಹೆಣ್ಣು ಎಲ್ಲಿ ಹೋಗಿ ಏನ್ ಎಡವಟ್ಟು ಮಾಡ್ಕೊಂಡ್ರು ಬಲಿ ಕೊಡೋಕೆ ಅಂತ ಒಬ್ಬನನ್ನ ಇಟ್ಕೊಂಡಿರ್ತಾರೆ ಇಂಥವ್ರು. ನಾನು ಇಂಥವ್ 100 ಕೇಳಿದ್ದೀನಿ, ಸುಮ್ನೆ ಹೇಳಿದ್ದೀನಿ, ಕೇಳಿಸ್ಕೊ. ಅಂದ್ರೆ ಹೊರಗಡೆ ಹೋಗಿ ಏನು ಅಸಹ್ಯ ಮಾಡಿದ್ರು ಬಲಿ ಕೊಡ್ಲಿಕ್ಕೆ ಎಂದು ಒಬ್ಬನ ಇಟ್ಕೊಂಡಿರ್ತಾರಂತೆ. ಹೌದು ಸರ್. ಅನ್ಯಾಯವಾಗಿ ನಿನ್ನ ಜೀವನವನ್ನ ತಿನ್ಲಿಲ್ಲ, ಉಣ್ಲಿಲ್ಲ, 4 ಜನಕ್ಕೆ ಪರೋಪಕಾರ ಆಗ್ಲಿಲ್ಲ ಅಂದ್ರೆ ಸತ್ತಾದ್ಮೇಲೆ ಮಹನೀಯರು ತಮ್ಮ ಕಣ್ಣುಗಳನ್ನೂ ಕೂಡ ದಾನ ಮಾಡಿ ಹೋದ್ರು. ಆದ್ರೆ ಬದುಕಿದ್ದಾಗ ನೀನು ಸತ್ತ ಮೇಲೆ ಕಣ್ಣು ಕೊಡಬೇಡಪ್ಪ, ಬದುಕಿದ್ದಾಗ ನಿನ್ನ ಕೈಯು 4 ಜನಕ್ಕೆ ಉಪಕಾರ ಮಾಡಬೇಕು, ಕಾಲು ಒಳ್ಳೆ ಕಡೆ ನಡ್ಕೊಂಡು ಹೋಗಬೇಕು, ನಿನ್ನ ಬಾಯಿ ಒಳ್ಳೆ ಮಾತಾಡಬೇಕು, ನಿನ್ನ ಇಡೀ ಬದುಕು ಸಜ್ಜನರ ಸಹವಾಸದಲ್ಲಿರಬೇಕು. ಹಾಗಾಗಿ ಬದುಕಿದ್ದ ಸಮಯದಲ್ಲಿ ಈ ರೀತಿಯ ಮುಖವಾಡಗಳು, ಈ ರೀತಿಯ ಕುತಂತ್ರಗಳು ಇದೆಲ್ಲ ಗೊತ್ತಾದ ಮೇಲೂ ಅದನ್ನು ಮುಂದುವರಿಸುವುದು ತಪ್ಪಾಗುತ್ತೆ. ಈಗ ನೀನು ಒಂದು ಕನಸಿಟ್ಕೋ, ಒಂದು ಗುರಿ ಇಟ್ಕೋ. ಆಯ್ತು, 23 ವರ್ಷ, ನಾನು ಒಂದು 27ರವರೆಗೂ ಯಾವ ಹುಡುಗಿಯ ಸವಾಸಕ್ಕೂ ಹೋಗಲ್ಲ, ಬ್ರಹ್ಮಚರ್ಯ ಪಾಲನೆ ಮಾಡ್ತೀನಿ. ನನ್ನ ತಂದೆಯ ಕಣ್ಣು ತಪ್ಪಿಸಿ ಅಥವಾ ಮೊದಲನೇದಾಗಿ ನಿನಗೆ ಹೊಡಿತಾ ಇರೋ ದೊಡ್ಡ ಶಾಪ ಯಾವುದಂದ್ರೆ, ಈ ಹೆಣ್ಣಿಗೇನೋ ಬುದ್ಧಿ ಇರಲಿಲ್ಲ, ಆದ್ರೆ ಈ ಹೆಣ್ಣಿನ ತಂದೆ ಏನ್ ತಪ್ಪು ಮಾಡಿದ್ನಯ್ಯ? ಈ ಹೆಣ್ಣು ಹಾಸ್ಟೆಲನ್ನ ಬಿಟ್ಟು ನಿನ್ನ ರೂಮಿಗೆ ಇದ್ದಾಗ ಮತ್ತೆ ಅವಳು ಹೇಳಿದ್ಲು ತನ್ನ ತಂದೆಗೆ, ನಾನು ನನ್ನ ಸ್ನೇಹಿತೆ ಮನೇಲಿ ಇದ್ದೀನಿ ಅಂತ. ಮತ್ತೆ ನೀವಿಬ್ರು ಸೇರ್ಕೊಂಡು ಆ ತಂದೆಗೆ ಮಣ್ಣೆ ಹೆರಿಸಿದ್ರಿ, ಹೌದಲ್ಲಯ್ಯ? ಇವೆಲ್ಲ ನೀನು ಅಂದ್ಕೊಳ್ಬಹುದು, ನಾವು ಮೋಸ ಮಾಡ್ಬಿಟ್ಟು ಅಂತ. ನೀನು ಮೋಸ ಮಾಡಿದ್ದೀಯಾ? ನೀನು ಮೋಸ ಹೋಗ್ಲಿಕ್ಕೆ ತಯಾರಾಗಿರುವಂತ ಕಾಲ ನಿನಗೆ ಹೊಡಿತಲ್ಲಪ್ಪ ಈಗ. ಹೌದು ಸರ್. ಆ ತಂದೆ ನಿನಗೆ ಮದುವೆ ಮಾಡಿ ಕೊಡ್ಲಿಲ್ಲ ಅಂದ್ ಮಾತ್ರಕ್ಕೆ ನಾನು ಆತ ನನ್ ಕೆಟ್ಟವನು ಅಂತ ಹೇಳಲಿಕ್ಕೆ ಆಗಲ್ಲ. ಅವ್ರ ಮನೆ ಹೆಣ್ಮಗಳು ಆತ ಏನಾದ್ರು ಮಾಡ್ಕೊಳ್ತಾನೆ, ನಿನಗೆ ಯಾಕದು? ಹೌದು ಸರ್. ಹೀಗೆ ತಂದೆಯ ಒಪ್ಪಿಗೆ, ಹೆಣ್ಣೆತ್ತವರ ಒಪ್ಪಿಗೆ ಇಲ್ಲದೆ ಆ ಹೆಣ್ಣನ್ನ, ಆ ಹೆಣ್ಣು ಕೂಡ ಸ್ವಯಂ ನಿಮ್ಮಂತೆ ಕುಣಿತಾಳೆ ಅಂದ್ರೂ ಕೂಡ ಆ ಹೆಣ್ಣಿನ ಎತ್ತವರ ಒಪ್ಪಿಗೆ ಇಲ್ಲದೆ ನಾವು ಏನೂ ಕೈ ಹಾಕಬಾರ್ದು ಆ ವಿಚಾರದಲ್ಲಿ. ಯಾಕೆ? ನಾಳೆ ನೀನು ಕೂಡ ತಂದೆ ಆಗ್ತೀಯ, ನಾಳೆ ಯಾಕಂದ್ರೆ ನೀನ್ ಇನ್ನು ಬೇರೊಬ್ಬ ತಂದೆಗೆ ನೀನು ಮಾಡಿದ ಅನ್ಯಾಯ ಇಲ್ಲ ನಿನ್ ತಂದೆಗಾಗುತ್ತೆ, ಇಲ್ಲ ನೀನ್ ತಂದೆ ಆದ ಕಾಲಕ್ಕೆ ಅದು ವಾಪಸ್ ಬರುತ್ತೆ. ಹೌದು ಸರ್. ಇದು ತುಂಬಾ ಸಮಯ ಮುಂದೂಡ್ಲೇ ಇಲ್ಲ. ನೀನು ಆ ಹುಡುಗಿ ಜೊತೆ ಸೇರ್ಕೊಂಡು ನನ್ನ ರೂಮಲ್ಲಿ ಇದ್ದಾಳೆ ಅಥವಾ ಇಲ್ಲ ಈ ರೀತಿ ಒಂದೇ ರೂಮಲ್ಲಿ ಇರೋದು ಒಳ್ಳೇದಲ್ಲ. ಆಯ್ತು, ಪರಸ್ಪರ ನಮ್ಮಿಬ್ಬರಿಗೂ ಎಷ್ಟೇ ನಂಬಿಕೆ ಇರ್ಬೋದು, ಆಕೆ ಸ್ವಲ್ಪ ದಾರಿ ತಪ್ಪುತ್ತಿದ್ದಾಳೆ, ನಾಳೆ ಏನೋ ಎಡವಟ್ಟು ಮಾಡಿಕೊಂಡ್ಲು, ನಾಳೆ ಯಾವುದೋ ಹುಡುಗ ಬಂದು ಅವಳ ಜೀವನ ಹಾಳು ಮಾಡಿ ಏನೋ ಕಟ್ಟದ್ದು ರಕ್ತಪಾತ ನಡೀತು, ಆದರೆ ಆ ರೂಮಲ್ಲಿ ಇದ್ದಿದ್ದು ನೀನಾಗಿದ್ದರಿಂದ ನಿನ್ನ ಮೇಲೆ ಬರೋದು. ಹೌದು ಸರ್. ಇವೆಲ್ಲ ಯೋಚನೆ ಮಾಡದೇ ಇರುವಷ್ಟು ಸುಖಕ್ಕೆ ಆ ಪ್ರೇಮಕ್ಕೆ ದಾಸರಾಗುವುದು ಒಳ್ಳೇದಲ್ಲಯ್ಯ. ನಾನು ಹೇಳ್ತೀನಿ, ಇದು ನಿನ್ನ ಪಾಲಿಂದ ದೂರ ಆಗಿರೋದೇ ಯಾವುದು ನಿನ್ನ ಮನೆ ದೇವರು ಬಲ. ಇದು ಮುಂದುವರೆದಿದ್ರೆ ನೀನು ಮನೆಗೆ ಮಗನೂ ಆಗ್ತಿರ್ಲಿಲ್ಲ, ಸ್ಮಶಾನಕ್ಕೆ ಹೆಣವೂ ಆಗ್ತಿರ್ಲಿಲ್ಲ, ಹಂಗಾಗ್ಬಿಡ್ತಿತ್ತು ನಿಮ್ ಜೀವನ. ಹಾಗಾಗಿ ಹೋಗಿ ಅಥವಾ ಯಾವುದು ದೂರವಾಗ್ಬಿಡ್ತು, ನಾನೇನೋ ಕಳ್ಕೊಂಡು ಬಿಟ್ಟೆ, ಇಲ್ಲಯ್ಯ. ಕೆಲವೊಂದು ದೂರವಾಗುವ ಈ ಪ್ರಕ್ರಿಯೆ ಅಥವಾ ಕೆಲವೊಬ್ರು ನಮ್ಮ ಜೀವನದಿಂದ ದೂರ ಹೋಗೋದು ನಮಗೆ ವರವೇ ಆಗಿರುತ್ತೆ. ಆದ್ರೆ ನಮ್ಮ ಅಜ್ಞಾನದ ಕಾರಣಕ್ಕಾಗಿ ಅದು ನಮಗೆ ದುಃಖ ಅಥವಾ ನಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನೀನ್ ಇಲ್ಲ ಸರ್, ಅವಳು ಬಿಟ್ಟು ಹೋದ್ಮೇಲೆ ನಾನು ಅವಳದು ಬೇಜಾರಿದೆ ಸರ್. ಬಟ್ ಏನಂದ್ರೆ ಅವಳು ಬಿಟ್ಟು ಹೋದ್ಲು ಅಂತ ನಾನು ನನ್ನ ಜಾಬ್ ಅಲ್ಲಿ ಆಗಿರ್ಬೋದು, ಬಟ್ ನನ್ನ ಕೆಲಸಗಳಲ್ಲಿ ನಾನು ಯಾವತ್ತೂ ಹಿಂದುಳಿದಿಲ್ಲ ಸರ್. ಅಲ್ಲಿ ನನ್ನ ಎಜುಕೇಶನ್ ಮೇಲೆ ನನಗೆ ಇದು ಇಂಡಿಗೋ ಏರ್ಲೈನ್ಸ್ ಬರುತ್ತಲ್ಲ ಸರ್, ಇದು ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಗ್ರೌಂಡ್ ಪ್ರಿಯಾರಿಟಿ ಆಫೀಸರ್ ಆಗಿ ಜಾಬ್ ಸಿಕ್ತು. ಆಮೇಲೆ ಇದು ಮೂವಿಗಳಲ್ಲಿ ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಆಲ್ಬಮ್ ಸಾಂಗ್ ಗಳಲ್ಲಿ ಪೋಸ್ಟರ್ ಡಿಸೈನ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್ ಲೈಫ್ ಇವಾಗ. ಬಟ್ ಎನಿವೇ, ಲೈಫ್ ಚೆನ್ನಾಗಿರ್ಲಿ, ನಿನ್ನಂತ ಒಂದ್ ಒಳ್ಳೇದಾಗಬೇಕಪ್ಪ. ಆದ್ರೆ ಒಂದರ್ಥ ಮಾಡ್ಕೊ, ತೀರಾ ಈ ಮಟ್ಟಿನ ಒಳ್ಳೆತನ ಅಥವಾ
ಒಂದು ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ಪ್ರೀತಿಸ್ತೀಯಾ, ಅವ್ರ ಮನೆಯವ್ರಿಗೆ ಹೇಳು, ಒಪ್ಪಿಗೆ ತಗೊಂಡು ಮದುವೆ ಆಗು. ಇಲ್ಲ ದೂರ ಇದ್ದೇ ಬದುಕೊಂಡು ಒಂದೊಳ್ಳೆ ಕಾಲ ನೋಡಿ ಎಲ್ಲರಿಗೂ ಒಪ್ಪಿಸಿ ಮದುವೆ ಆಗಿ ಏನೇ ಆಗಲಿ. ಆದರೆ ಮದುವೆ ಮುಂಚೆ ಹೀಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅನ್ನೋ ಈ ಕಾನ್ಸೆಪ್ಟ್ ಅನ್ನೋದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದದ್ದು, ಮತ್ತೆ ಅದು ಎಂದೂ ಕೂಡ ಯಶಸ್ಸಾಗುವುದಿಲ್ಲ. ಹೌದು ಸರ್. ಸುಮ್ಮನೆ ನಿನ್ನ ಮನೆ ಹೆಣ್ಮಗಳು ಯಾರೋ ನಿಮ್ಮ ಕಣ್ ತಪ್ಪಿಸಿ ಹಿಂಗೆ ನಡ್ಕೊಳ್ತಾವಳೆ, ನಾಳೆ ದಿನ ಅದು ಗೊತ್ತಾಯ್ತು ಅಂದಾಗ ನಿಮ್ಮ ಹೊಟ್ಟೆಗೆ ಬೆಂಕಿ ಬೀಳುತ್ತೋ ಇಲ್ವೋ? ಬೀಳುತ್ತೆ ಸರ್, ಆಫ್ ಕೋರ್ಸ್. ಹಾಗಿದ್ದಾಗ ನಾನು ಇನ್ನೊಬ್ರು ಮನೆ ಹೆಣ್ಮಗಳನ್ನ ಅವ್ರ ಅಪ್ಪಂಗೆ ಸುಳ್ಳು ಹೇಳಿ, ಅವಳು ಅವ್ರ ಅಪ್ಪಂಗೆ ಸುಳ್ಳು ಹೇಳ್ತಿದ್ದಾಳೆ ಅಂದರೆ ಅವ್ರ ಅಪ್ಪಂಗೆ ಸುಳ್ಳು ಹೇಳಿದ ಆ ಕ್ಷಣವೇ ಅವಳ ಬುದ್ಧಿ ನಿನ್ನ ಮುಂದೆ ವ್ಯಕ್ತವಾಯಿತು, ಆದರೆ ನಿನ್ಗದು ಗೊತ್ತಾಗ್ಲಿಲ್ಲ. ಅಂದ್ರೆ ಒಂದು ಹೆಣ್ಮಗಳು ತಂದೆ ತಾಯಿಯಿಂದ ದೂರ ಇದ್ದಾಗ ಅದರ ಅರ್ಥ ತಂದೆ ತಾಯಿಗಳು ತುಂಬಾ ನಂಬಿಕೆ ಇಟ್ಟು ಹೊರಗಡೆ ಬಿಟ್ಟಿದ್ದಾರೆ ಅಂತ. ಸಮಾಜದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಇಲ್ಲಪ್ಪ ನಮ್ಮ ಮಗಳು ನಮಗೆ ದ್ರೋಹ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ಕಳಿಸಿದ್ದಾರಲ್ವಾ. ಹಾಗಿದ್ದಾಗ ಇಲ್ಲ ಅಪ್ಪ ನಾನು ನನ್ನ ಸ್ನೇಹಿತೆ ಮನೆಯಲ್ಲಿದ್ದೀನಿ ಅಂತ ಯಾವಾಗ ತಂದೆಗೆ ಮೋಸ ಮಾಡಿದ್ಲೋ ಅದು ನಿನಗಾಗಲ್ಲ ಅಂತ ನೀನ್ ಹೆಂಗ್ ಅಂದ್ಕೊಂಡೆ? ಹಾಗಾಗಿ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಯಾವ ಹೆಣ್ಣು ಮಗಳ ವಿಚಾರದಲ್ಲೂ ಅದು ಏನೇ ಪ್ರೀತಿ ಬೆಳಿಬೋದು, ಇನ್ನೂ ಯಾವುದೋ ಹುಡುಗಿ ಬೆಂಗಳೂರಲ್ಲಿ ನಿನಗೆ ಇಷ್ಟ ಆಗಬಹುದು, ಯಾವುದೇ ಕಾರಣಕ್ಕೂ ಕೂಡ ನಾವು ಕಣ್ಣು ತಪ್ಪಿಸಿ ಏನೋ ಮಾಡಿಬಿಡ್ಬೋದು ಅಂದ್ಕೊಂಡ್ರೆ ನೀವು ಮನುಷ್ಯರ ಕಣ್ಣು ತಪ್ಪಿಸ್ಬೋದು, ಆದರೆ ಕರ್ಮದ ಕಣ್ಣು ತಪ್ಪಿಸಿ ನೀವೇನೂ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಈ ಸುಖದ ಹಿಂದೆ ಅಥವಾ ಪ್ರೀತಿ ಪ್ರೇಮ ಅಥವಾ ಅವಳು ನನಗೆ ಬೇಕು ಅಥವಾ ಅವಳು ಅಪ್ಪ ಅಮ್ಮನಿಗೆ ಒಪ್ಪಿಸ್ತಾಳೆ ಅನ್ನೋ ಈ ಭ್ರಮೆಯಲ್ಲಿದ್ದು ಕೈ ಕೊಟ್ಟಾಗ ದೇವದಾಸರಾಗಿ ಓಡಾಡ್ತೀರ. ಬದುಕಲ್ಲಿ ಒಂದು ಸ್ಪಷ್ಟತೆ ಬೇಕಯ್ಯ. ನಾನು ಮಾಡೋ ಕೆಲಸದ ಬಗ್ಗೆ ಒಂದು ಸ್ಪಷ್ಟತೆ. ಇದೇ ಥರ ಕೆಲಸ ಮಾಡಿಕೊಂಡು ಇದೇ ಸಂಬಳದಲ್ಲಿ ಹೋದರೆ ಮುಂದಿನ 5 ವರ್ಷಕ್ಕೆ ನನ್ನ ಜೀವನ ಹೇಗಿರುತ್ತೆ? ಮತ್ತು ಎಲ್ಲ ನೋಡಪ್ಪ, ಒಂದಷ್ಟು ಸೆಟ್ಲ್ ಆಗಿ ನಿಂದು ಅಂತ ಒಂದು ಜೀವನ ಮಾಡ್ಕೊಂಡು ಆಮೇಲೆ ಒಂದು ಹೆಣ್ಮಗಳು ತಗೋ, ಏನು ಕಷ್ಟ ಬಂದರೂ ಆಮೇಲೆ ಎದುರಿಸ್ತೀಯ. ಯಾಕೆ? ಮನಿ ಪವರ್ ಇರುತ್ತೆ. ಹೌದು ಸರ್. ಏನು ಇಲ್ಲದೆ ಈ ಸಮಯದಲ್ಲೇ ಅದೆಲ್ಲ ಒಂದಷ್ಟು ತಿಂಗಳು ಕೈ ಇಟ್ಕೊಂಡು ಓಡಾಡೋಕ್ಕೆ ಚಂದ. ಬಟ್ ಪ್ರಾಕ್ಟಿಕಲ್ಲಿ ಸಂಸಾರ ಅಥವಾ ತಾಳಿ ಕಟ್ಟೋ ಸಮಯ ಅಂತ ಬಂದಾಗ ಎಲ್ಲರೂ ಸೇಫ್ ಝೋನು ಅಥವಾ ಸೆಟಲ್ ಆಗಿರೋ ಹುಡುಗನನ್ನು ಹುಡುಕ್ತಾರೆ ಹೊರತು ಅದಕ್ಕೆ ಮುಂಚೆ ಕೈ ಹಿಡ್ಕೊಂಡು ಓಡಾಡಲಿಕ್ಕೆ ಸೆಟಲ್ ಆಗಿರೋನೇನು ಬೇಕಿಲ್ಲ. ಹೌದು ಸರ್. ಅವೆಲ್ಲ ಅಂದ ಚಂದದ ವಿಚಾರ. ಹೌದು. ಹಾಗಾಗಿ ನಿನ್ನ ಬದುಕಿಗೆ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ಈಕೆಯ ವಿಚಾರ ನೀನು ಡಿಸ್ಟರ್ಬ್ ಆಗಿಲ್ಲ ಅಥವಾ ನಿನ್ನ ಕೆಲಸವಾಗಲಿ ಆರೋಗ್ಯವಾಗಲಿ ಊಟವಾಗಲಿ ನಿದ್ದೆ ಆಗಲಿ ಏನು ಡಿಪ್ರೆಷನ್ ಹಂತಕ್ಕೆ ಹೋಗಿಲ್ಲ, ಗ್ರೇಟ್, ಒಳ್ಳೇದಾಗಲಿ. ಆದರೆ ಈಕೆಯ ವಿಚಾರ ಫೋನ್ ನಂಬರ್ ಇನ್ನೂ ಇಟ್ಕೊಳ್ಳೋದು ಅಥವಾ ತಂದೆಯನ್ನು ಹೋಗಿ ಇನ್ನೊಮ್ಮೆ ಮಾತಾಡು ಅನ್ನೋದು ಅಥವಾ ಇನ್ಯಾವುದೋ ಗಳಿಗೆಯಲ್ಲಿ ಅಲ್ಲೆಲ್ಲೋ ಮೋಸ ಹೋಗಿ ಆ ಹುಡುಗಿ ಫೋನ್ ಮಾಡಿದಾಗ ಆಯ್ತು ಬಿಡು ಆಗಿದ್ದಾಯಿತು ಇನ್ನು ಮುಂದುವರಿಯೋಣ ಅನ್ನೋದು ನಿನ್ನ ಬದುಕಿಗೆ ಆ ಹುಡುಗಿ ಶಾಪ. ಅದು ಸ್ವೀಕಾರ ಅರ್ಹವಲ್ಲ, ಅದು ನಿನ್ನ ಬದುಕಿಗೆ ಬೇಕಿಲ್ಲ. ಮತ್ತು ಆ ಹುಡುಗಿ ಒಂದ್ಸರಿ ಹಿಂದೂ ಒಂದ್ಸರಿ ಮುಸ್ಲಿಂ ಆಯ್ತಪ್ಪ, ಎಲ್ಲ ಧರ್ಮವನ್ನು ಗೌರವಿಸೋಣ, ಆದರೆ ನಿನ್ನ ಮನೆಗೆ ಅದಲ್ಲ. ಸ್ವಾಭಿಮಾನ ಬಿಟ್ಟು ಬದುಕಬೇಡ. ನಿನ್ನ ಕೆಲಸ ಮಾಡಿಕೊಂಡು ಒಂದು ಕನಸಿಟ್ಕೊ, ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಥವಾ ನಾನು DOP ಆಗಿ ಇಂಥ ಡೈರೆಕ್ಟರ್ ಥರ ಇರಬೇಕು ಅಥವಾ ನಾನು ಈ ಥರ ಡಿಸೈನಿಂಗ್ ಕಲಿಬೇಕು, ವಿದ್ಯೆಗಳು ಕಲಿ. ಯಾಕಂದರೆ ಅದು ಈಗ ಪ್ರೀತಿ ಪ್ರೇಮ ಕಾಮ ಲೈಂಗಿಕತೆ ಇವೆಲ್ಲ ಒಂದು ಹಂತ ಹೋದ್ಮೇಲೆ ಹೆಂಡತಿ ಮಕ್ಕಳು ಸೋಪ್ ತರದೆ ಹೋದ್ರೆ ಮೆಟ್ನಾಗ ಹೊಡೆದು ಆಚೆ ನಿಲ್ಲಿಸ್ತಾರೆ. ದುಡ್ಡು ಬೇಕು ಜೀವನಕ್ಕೆ. ಒಂದು ಕಸಬು ಅಂತ ಕಲ್ತ್ರೆ ಎಲ್ಲ ಹೊರಗಡೆಗೆ ದೂಕಿದ ಕಾಲದಲ್ಲೂ ಒಂದು ಕಡೆ ನಿನ್ನ ಜೀವನ ಮಾಡ್ಕೊಂಡು ಬದುಕಬಹುದು. ಕಸಬು ಕಲಿ, ಪ್ರೊಡಕ್ಟಿವ್ ಆಗಿ ನಿನ್ನ ಸಮಯವನ್ನು ಯೂಸ್ ಮಾಡ್ಕೊ. ನಿನ್ನ ಸ್ನೇಹಿತರೆಲ್ಲ ಒಂದೊಂದು ಹುಡುಗಿ ಕೈ ಹಿಡ್ಕೊಂಡು ಓಡಾಡ್ತಿರ್ಲಿ, ಆದರೆ ನಿನ್ನ ಬದುಕು ಹಂಗಾಗುವುದು ಬೇಡ. ಯಾಕೆ? ಅವ್ರ ಜೀವನದ ಹಿನ್ನೆಲೆ ಬೇರೆ, ನಿನ್ನ ಜೀವನದ ಹಿನ್ನೆಲೆ ಬೇರೆ. ಈಗ ಒಂದು ವೇಳೆ ಇದೆಲ್ಲ ಆಗಿದೆಯಲ್ಲಪ್ಪ, ಇದು ನಾಳೆ ಏನೋ ಹಣೆ ಬರ ಕೆಟ್ಟು ಅವಳೇ ಎಲ್ಲ ಕಡೆ ಹೇಳ್ಕೊಂಡು ಬಂದ್ಲು, ಒಬ್ರು ಮನೇಲಿ ಹೆಣ್ಣು ಕೊಡೋದ ನಿನಗೆ. ಇಷ್ಟಕ್ಕೆ ಆಯಿತು, ಇಲ್ಲಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆದರೆ ಗೆದ್ದುಕೊಂಡೆ. ಇಲ್ಲ ಇನ್ನೊಂದ್ಸಲಿ ಕೆಣಕೋದು, ಅವಳು ಇನ್ನೂ ಏನು ದೊಡ್ಡದಾಗ ರಾದ್ದ ಅಂತ ಮಾಡ್ಬಿಡೋದು. ಇಲ್ಲ ಸರ್, ನೀವೇನ್ ಹೇಳ್ತಿರಲ್ಲ ಸರ್ ಅದನ್ನೇ ಕೇಳ್ತೀನಿ ಸರ್. 1 ವರ್ಷದಿಂದ ನಿಮ್ಮದ ವಿಡಿಯೋ ನೋಡಿನೇ ನಾನು ಅರ್ಧ ಅವಳ ಬಗ್ಗೆ ನಾನು ಬಿಟ್ಟಿರೋದು. ನನ್ನ ಕೆಲಸದಲ್ಲಿ ನಾನು ಯಶಸ್ವಿ ಕಾಣ್ತಿರೋ ಸರ್. ಇವಾಗ ಮಾಡಪ್ಪ, ಇವಾಗಲೂ ನೀವೇನ್ ಹೇಳ್ತಿರಲ್ಲ ಸರ್ ಅದನ್ನೇ ಕೇಳ್ತೀನಿ ನಾನು. ದಯವಿಟ್ಟು ಆ ಹೆಣ್ಮಕ್ಳು ವಿಚಾರವಾಗಿ ನಾನೇನು ಮಾತಾಡಕ್ ಹೋಗಲ್ಲ. ಆದರೆ ಒಂದು ಈ ಹೆಣ್ಣು ಅಂದರೆ ಒಂದು ಹೆಣ್ಣು ಸೇರಿಕೊಂಡು ಒಂದು ಇಡೀ ಪೊಲೀಸ್ ಸೇರಿಕೊಂಡು ಎಲ್ಲೆಲ್ಲಿ ಅನ್ಯಾಯವೇ ಗೆಲ್ತು ಅಥವಾ ಅನ್ಯಾಯ ಗೆಲ್ಲಿಕ್ಕೆ ಹಣ ಎಷ್ಟು ಸಹಕಾರ ಮಾಡಿತು ಎಲ್ಲ ನೋಡಿದ್ಯಲ್ಲಪ್ಪ. ಸತ್ಯ ಆ ಕಡೆ ಮೂಲೆಯಲ್ಲಿ ಅಳ್ತಾ ಕೂತಿತ್ತು, ಅಸತ್ಯ
ಲಾಠಿಯಾಗಿ ನಿನ್ ಮೇಲೆ ಪ್ರಹಾರ ಆಗ್ತಾ ಇತ್ತು. ಹೌದು ಸರ್. ಅಂದ್ರೆ ಅರ್ಥ ಮಾಡ್ಕೋ, ಸರ್. ಲೋಕದಲ್ಲಿ ಸತ್ಯ ನನ್ನ ಜೊತೆ ಇದ್ದಾಗಲೂ ಕೆಲವೊಮ್ಮೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಯಾಕೆ ಹಿಂಗಾಯ್ತು? ಸತ್ಯ ನನ್ನ ಜೊತೆ ಇತ್ತು, ಆದ್ರೆ ಕೆಟ್ಟವ್ರ ಸಹವಾಸ ಇತ್ತು. ಹೌದು ಸರ್. ನೀನು ಧರ್ಮವಂತ ಆದ್ರೂ ಕೂಡ ಅಧರ್ಮಿಗಳ ಜೊತೆ ಸೇರಿದ್ರೆ ನೀನು ಶಿಕ್ಷೆ ಅನುಭವಿಸ್ಲೇಬೇಕು. ಹೌದು ಸರ್. ಕರ್ಣ ಅನುಭವಿಸುದ್ನಲ್ಲ ಹಾಗೆ. ಹೌದು. ಅವನು ದಾನಶೂರ ಕರ್ಣ ಅವನು. ಹೌದು ಸರ್. ಆದ್ರೆ ದುರ್ಯೋಧನಂತಹ ಅಥವಾ ಎಂತ ದುಷ್ಟರ ಜೊತೆ ಸೇರಿ ಅವನು ಪೆಟ್ಟು ತಿಂದ. ಹೌದು ಸರ್. ನೀನು ಒಳ್ಳೆ ಗುಣದ ಹುಡುಗ ಆಗಿದ್ರೂ ಕೂಡ ನಿನ್ನ ಸಹವಾಸ ಅಥವಾ ನಿನ್ನ ವಾಸ್ತವ್ಯ ಕೆಟ್ಟವ್ರ ಜೊತೆ ಇರೋದ್ರಿಂದ ನೀನು ಶಿಕ್ಷೆ ಅನುಭವಿಸ್ದೆ. ಹೌದು ಸರ್. ಹಾಗಾಗಿ ನಾನು ತುಂಬಾ ಒಳ್ಳೆಯವನು, ನಾನು ಯಾರಿಗೂ ನೋವು ಕೊಡಲ್ಲ ಅಂತ ಜಿಂಕೆ, ಹುಲಿಗಳ ಜೊತೆ, ಸಿಂಹಗಳ ಜೊತೆ, ವ್ಯಾಘ್ರ ಮೃಗಗಳ ಜೊತೆ ಬದುಕೋಕಾಗಲ್ವಲ್ಲಪ್ಪ. ಹೌದು ಸರ್. ಹಾಗಾಗಿ ನಿನ್ನ ಧರ್ಮ ಸದಾಕಾಲ ನಿನ್ನನ್ನು ಕಾಪಾಡುತ್ತಾದ್ರೂ ಆ ಅಧರ್ಮೀಯರ ಜೊತೆ ನೀನು ಶಾಮೀಲಾದಾಗ, ಅವರನ್ನ ಕ್ಷಮೆ ಕೊಟ್ಟು ಅವ್ರ ಜೊತೆ ಹೋಗ್ಲಿಂದಾಗ ಅದು ಪ್ರಾಣಕ್ಕೆ ಕಂಟಕ. ಬಿಡು, ಇದೆಲ್ಲ ಬಿಟ್ಟಿದ್ದೀಯಾ, ನಿನ್ನ ಜೀವನ ಕಟ್ಕೊಳ್ತಾ ಇದೀಯಾ, ನಿನ್ಗೆ ಒಳ್ಳೇದಾಗಲಿ. ಮುಂದೊಂದು ದಿನ ನಿನ್ಗೊಳ್ಳೆ ಹೆಣ್ಮಗಳು ಸಿಕ್ಕಿ ನಿನ್ನ ಜೀವನವು ಬಂಗಾರವಾಗಬೇಕು. ಯಾಕಂದ್ರೆ ನೋಡಪ್ಪ, ದಿವಸ ಕೈ ಇಟ್ಕೊಂಡು ಓಡಾಡೋದಕ್ಕೆ ದುಡ್ಡು ಕೊಟ್ರೆ 500 ಜನ ಸಿಗ್ತಾರೆ, ಆದ್ರೆ ಬದುಕಿಗೆ ಬೇಕಾಗಿರೋಳು ಒಬ್ಬಳೇ ಜೀವನ ಸಂಗಾತಿ. ಹೌದು ಸರ್. ಆ ಹೆಣ್ಣು ಬರೋವರೆಗೂ ನಿನ್ನ ಪವಿತ್ರತೆಯನ್ನು ನೀನು ಕಾಪಾಡಿಕೊಳ್ಬೇಕು. ಹೌದು ಸರ್. ಅದೆಲ್ಲ ರೀತಿಯ ಪವಿತ್ರತೆ, ದೈಹಿಕ, ಮಾನಸಿಕ, ಎಲ್ಲ ರೀತಿಯ ಪವಿತ್ರತೆಯನ್ನ ಸಿಗೋಳು ನಿನಗೆ, ಅಯ್ಯೋ ನನಗೆ ಸಿಗೋಳು ಯಾವ ಹುಡುಗನ ಜೊತೆನೂ ಕೂತು ನಿಂತು ಮಲಗಿರಬಾರ್ದಪ್ಪ ಅಂತ ನೀನು ಅನ್ನೋದಾದ್ರೆ, ನೀನೊಬ್ಬ ಗಂಡಸಾಗಿ, ನೀನೊಬ್ಬ ಹುಡುಗನಾಗಿ ಆ ಹೆಣ್ಣಿನ ಬಯಕೆ ಕೂಡ ಅದೇ ಆಗಿರುತ್ತಲ್ವಾ? ಅಯ್ಯೋ ನನ್ನ ಹುಡುಗ ಕೂಡ ಯಾವುದೇ ಹೆಣ್ಣಿನ ವಿಚಾರದಲ್ಲಿ ಒದ್ದಾಡಿ ಏನು ತಪ್ಪು ಮಾಡ್ಕೊಂಡಿರಬಾರ್ದು, ಅವನು ಶುದ್ಧನಾಗಿರ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತಲ್ಲಪ್ಪ. ಹೌದು ಸರ್. ಹಾಗಾಗಿ ನನಗೆ ಮಾತ್ರ ಶುದ್ಧವಾಗಿ ನೋಡ್ಬೇಕು, ನಾನು ಕೆಟ್ಟ ಕೆರ ಹಿಡ್ದು ಹೋಗಿದ್ರು ತೊಂದರೆ ಇಲ್ಲ ಅನ್ನೋ ಮನಸ್ಥಿತಿ ಮೊದಲು ಹೋಗಬೇಕು. 23 ವರ್ಷ ದುಡುಕು ಬೇಡ, ಇನ್ನು ಜೀವನ ತುಂಬ ದೀರ್ಘವಾಗಿದೆ. ಹೆಣ್ಣಿನ ವಿಚಾರ ಯಾವಾಗ ಕೈ ಹಾಕು ಅಂದರೆ, ನೀನು ಸದೃಢನಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸ್ಥಿತಿವಂತನಾಗಿ, ಅಪ್ಪನ ದುಡ್ಡು ಅಲ್ಲದೇನೆ ನಾನೇ ನನ್ನ ಬದುಕು ಕಟ್ಟಿಕೊಂಡೆ ಅನ್ನೋವರೆಗೂ ಒಂದು ಸೇಫ್ ಅಥವಾ ಒಂದು ಫಿಕ್ಸ್ ಕೆಲಸ ಆಗಿ, ಒಳ್ಳಪ್ಪ ಇನ್ನು ನಾನು ಬದುಕಬಲ್ಲೆ, ನಾನೊಂದು ಹೆಣ್ಮಗಳನ್ನ ಸಾಕಬಲ್ಲೆ ಅಂದಾಗ ರಾಜಾರೋಷವಾಗಿ ರಾಜಬೀದಿಯಲ್ಲಿ ಹೋಗಿ ಒಂದು ಹೆಣ್ಮಗಳನ್ನ ಆಯ್ಕೆ ಮಾಡ್ಕೊ. ಹಿಂಗೆ ಎಲ್ಲೆಲ್ಲೋ ಕಣ್ಣು ತಪ್ಪಿಸಿ ಹಂಗಾಗುವುದು ಬೇಡಪ್ಪ. ಆ ತಂದೆ ತಾಯಿಗಳ ಶಾಪ ಅಥವಾ ಅವರ ಕಣ್ಣೀರು ಒಳ್ಳೇದಲ್ಲ. ಇವತ್ತು ಒಂದು ವೇಳೆ ಆ ಹೆಣ್ಮಗಳು ಕೆಟ್ಟು ಅವ್ರ ಮನೆ ತಂದೆ ತಾಯಿಗೆ, ಅದರಲ್ಲೂ ಅವ್ರ ತಂದೆಗೆ ಅವಳು ದುಃಖ ಕೊಡ್ತಿದ್ದಾಳೆ ಅಂದ್ರೆ ಅದರ ಬೀಜವನ್ನ ನೀನೇ ಬಿತ್ತನೆ ಮಾಡಿದ್ದು. ಹೌದಲ್ಲಪ್ಪ? ನಾಳೆ ಇವತ್ತು ಅವನ ಹುಡುಗ, ಆ ಹುಡುಗ, ಈ ಹುಡುಗ ಅಂತ ನಾಳೆ ಹೋಗಿ ಏನೋ ಆಗುತ್ತೆ, ಅದು ಏನೂ ಆಗದೆ ಇರಲ್ಲ, ಅದು ಇನ್ನೂ ಗೌರವ ಆಗುತ್ತೆ. ಆದ್ರೆ ಅದರ ಎಲ್ಲದರ ಪಾಪದ ಮೊದಲ ಬಿಂದು ನೀನೇ ಆಗಿದ್ದೆ. ಹೌದು ಸರ್. ಆ ಪ್ರೀತಿ ಮಾಡಿದ್ದು ಮೊದಲ ಬಿಂದು ಅಂತ ನಾನು ಹೇಳಲ್ಲ, ಬಟ್ ರೂಮಲ್ಲಿ ಕರೆಸ್ಕೊಂಡು ತಂದೆಗೆ ಗೊತ್ತಿಲ್ಲಂಗೆ ಇಟ್ಕೊಳ್ಳೋಕೆ ಶುರು ಮಾಡಿದಲ್ಲ, ಅದು ಮೊದಲ ಬಿಂದು ಆಗಿತ್ತು. ಹೌದು ಸರ್. ಹಾಗಾಗಿ ಆ ಪಾಪವನ್ನು ಪ್ರಾಯಶ್ಚಿತ ಮಾಡ್ಕೊಳ್ಬೇಕು ಅಂದ್ರೆ ಸದ್ಯಕ್ಕೆ ಯಾವ ಹೆಣ್ಣಿನ ಸಹವಾಸಕ್ಕೂ ಹೋಗದೆ ಈಗ ಒಂದೊಳ್ಳೆ ಹೆಣ್ಮಗಳು ನಿನ್ನ ಜೀವನದಲ್ಲಿ ಬರಬೇಕು. ಈ ಹೆಣ್ಣಿನ ರೀತಿಯಲ್ಲೇ ನಿನ್ನ ಜೀವನ ತೊಂದರೆಗೊಳಗಾಗಬಾರ್ದು ಅಂದ್ರೆ ಈಗ ಕಾಯಕದ ಕಡೆ ಗಮನ ಕೊಡು. ತಂದೆಗೆ ಮಾತು ಕೊಡು, ಇಲ್ಲಪ್ಪ ನೀನು ಬೇಡ ಅಂದ್ರೂ ಕೂಡ ನಾನು ಹೋಗಿ ತಪ್ಪು ಮಾಡಿಕೊಂಡೆ, ಪೊಲೀಸ್ ಸ್ಟೇಷನ್ನಿಂದ ಅಪ್ಪನಿಗೆ ಫೋನ್ ಬರೋ ಥರ ಆಯಿತು ಅಂದರೆ ನನಗೆ ಜೀವನ ಪೂರ್ತಿ ದೊಡ್ಡ ಕಳಂಕ ಅದು. ಹೌದು ಸರ್. ಅದು ಇನ್ನು ಮುಂದೆ ಆಗ್ಲಿಕ್ಕೆ ನಾನು ಬಿಡಲ್ಲ, ನನ್ನನ್ನು ಕ್ಷಮಿಸಪ್ಪ ಅಂತ ಕಾಲಿಗೆ ಬಿದ್ದು ನೀನು ಕಾಯಕದ ಕಡೆ ಹೋಗು, ದುಡ್ದು ತಂದೆ ಕೊಡು, ಅವ್ರ ಮೇಲೆ ನಂಬಿಕೆ ಇಡು, ಅಂಥವ್ರನ್ನ ಆಶ್ರಯ ಮಾಡು. ಅವರೇ ನಿನಗೊಂದೊಳ್ಳೆ ಹೆಣ್ಣು ನೋಡಿ ಅಥವಾ ಏನೋ ಒಂದು ಒಳ್ಳೇದು ಆಗುತ್ತೆ. ಆದರೆ 26-27ರವರೆಗೂ ಹೆಣ್ಣಿನ ವಿಚಾರಕ್ಕೆ ಹೋಗಬೇಡ, ನಿನಗದು ಗಂಡ ಅಂತರ, ಅದು ಒಳ್ಳೇದಲ್ಲ, ನೆನ್ಪಿಟ್ಕೋ ಇದನ್ನ. ನಿನಗೆ ಶುಭವಾಗಲಪ್ಪ. ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು ಸರ್. ನೋಡಿ ಕತೆ. ಅಲ್ಲ, ನನಗೆ ತುಂಬ ಆಶ್ಚರ್ಯ ಅನಿಸೋದು ಈ ಪೊಲೀಸ್ ಅವರು ನಡ್ಕೊಂಡ ರೀತಿ. ಪೊಲೀಸ್ ಆದರೂ ಯಾರಾದರೂ ಕೂಡ ಲಂಚ ಇಸ್ಕೊಂಡು ನೀವು ಸತ್ಯವನ್ನು ಕೊಲ್ತೀರಾ ಅನ್ನೋದಾದರೆ, ಹಾಗೂ ಲಂಚದ ಕಾರಣಕ್ಕಾಗಿ ಧರ್ಮವನ್ನು ನೀವು ಕೈ ಬಿಡ್ತೀರಾ ಅನ್ನೋದಾದರೆ,
ಆ ಧರ್ಮ ನಿಮ್ಮನ್ನು ಕೈ ಬಿಟ್ಟ ದಿನ ನೀವು ಸಂಪಾದಿಸಿದ ಯಾವ ಲಂಚವೂ ನಿಮ್ಮನ್ನು ಕಾಪಾಡೋದಿಲ್ಲ. ಅಂಥದ್ದೊಂದು ಕಾಲಗಳು. ಆ ರೀತಿ ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ಸತ್ಯವಂತರನ್ನ, ಮುಗ್ಧರನ್ನ ಹಾಗೂ ಯಾರ ಪರ ನ್ಯಾಯ ಇತ್ತೋ ಅವರನ್ನೇ ಅನ್ಯಾಯದ ಸ್ಥಾನದಲ್ಲಿ ಕೂರಿಸಿದ ಆ ತಪ್ಪಿಗೋಸ್ಕರ ಶಿಕ್ಷೆ ಅನುಭವಿಸುವ ದಿನ ಲಂಚ ತೆಗೆದುಕೊಂಡ ಪ್ರತಿಯೊಬ್ಬ ಮನುಷ್ಯನಿಗೂ ಬರಬೇಕು, ಬರುತ್ತೆ. ಮತ್ತೆ ನೋಡಿ, ಹೆಣ್ಣು ಮಕ್ಕಳಿಗೆ ತೀರಾ ಅನುಕಂಪದ ಈ ಅಲೆ ಎಷ್ಟು ಹುಡುಗರ ಬದುಕನ್ನು ಹಾಳು ಮಾಡಿಬಿಟ್ಟಿದೆ. ಏನು ಮಾಡಿಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಹೆಣ್ಣು ಹೇಳ್ತಿರೋದೇ ಸರಿ, ಹೆಣ್ಣಿಗೆ ಕಾನೂನಿನ ಬೆಂಬಲ, ಹೆಣ್ಣಿಗೆ ಗೌರವ ಕೊಡಬೇಕಪ್ಪ. ಗಂಡು ಮಕ್ಳೇನು ಬಿಟ್ಟು ಬಿದ್ದವ್ರ? ಗಂಡು ಮಕ್ಳಿಗೆ ಬೆಲೆ ಇಲ್ಲ. ಇಲ್ಲಿ ಬೆಲೆ ಇರಬೇಕಾಗಿರುವುದು ಗಂಡಿಗೋ ಹೆಣ್ಣಿಗೋ ಅಲ್ಲ. ನ್ಯಾಯ ಅಥವಾ ಅನ್ಯಾಯದ ವಿಚಾರ ಬಂದಾಗ ಒಬ್ಬ ವ್ಯಕ್ತಿಯ ಗೌರವ ಅಥವಾ ಒಬ್ಬ ವ್ಯಕ್ತಿಯನ್ನ ಅಗೌರವಿಸೋದು, ಇವೆರಡು ನಿರ್ಧಾರವಾಗುವುದು ಅವರವರ ವ್ಯಕ್ತಿತ್ವದ ಕಾರಣದಿಂದ. ಒಂದು ಹೆಣ್ಣೆ ಸ್ವಯಂ ಅಧರ್ಮದ ದಾರಿಯಲ್ಲಿ ಹೋಗಿ, ಕೆಟ್ಟ ದಾರಿಯಲ್ಲಿ ಹೋಗಿ ಒಬ್ಬ ಪುರುಷನನ್ನು ಸುಳ್ಳು ಆಪಾದನೆ ಮಾಡಿ, ಸುಳ್ಳು ಆರೋಪ ಮಾಡಿ ಇರೋ ಕೆಲವು ಕಾನೂನುಗಳನ್ನು ದುರುಪಯೋಗ ಮಾಡಿಕೊಳ್ತಿದ್ದಾಳೆ ಎಂದಾಗ ಅಂಥ ಹೆಣ್ಣುಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಫರ್ದರ್ ಅದು ಕಾನೂನಿನ ಕಡೆಯಿಂದ ಕಠಿಣ ಶಿಕ್ಷೆ ಆಗಬೇಕು ಅಥವಾ ಪೊಲೀಸ್ ಹಂತದಲ್ಲೇ ಕಠಿಣ ಶಿಕ್ಷೆ ಆಗಬೇಕು. ಆಗ್ತಿದೆ, ಇವತ್ತು ನೋಡ್ತಿದ್ದೀರಲ್ಲ. ಗಂಡು ಅನ್ನೋ ಕಾರಣಕ್ಕೆ ಈ ಕೆಲವು ಮಹಿಳೆಯರ ಕಿರುಕುಳ ತಡೆಯೋಕ್ಕಾಗದೆ ನೇಣಾಕೊಂಡು ಸಾಯ್ತಾ ಇದ್ದಾರೆ. ಇದನ್ನೊಂದು ಇಡೀ ಸಮಾಜ ಅರ್ಥ ಮಾಡಿಕೊಳ್ಬೇಕಿದೆ. ಮೊದಲಿದಾಗಿ ಆ ಹೆಣ್ಣು ಕುಲ ಅರ್ಥ ಮಾಡಿಕೊಳ್ಬೇಕು. ಕಾಲಾನುಕಾಲದಿಂದ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತಾ ಬಂತು. ಆ ಕಾರಣಕ್ಕೆ ಇಲ್ಲಪ್ಪ, ಹೆಣ್ಣಿಗೆ ನಾವು ಎಲ್ಲ ಒಂದು ನದಿಗೆ ಹೆಣ್ಣಿನ ಹೆಸರು, ದೇಶಕ್ಕೆ ಹೆಣ್ಣಿನ ಹೆಸರು, ಗೋವಿಗೆ ಹೆಣ್ಣಿನ ಹೆಸರು, ಅಥವಾ ಏನು ಕಾಣುತ್ತೋ ಅದಕ್ಕೆಲ್ಲ ನಾವು ಹೆಣ್ಣಿಗೆ ಹೆಸರು ಕೊಟ್ಟು, ಯಾಕೆ ಆ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗಬಾರ್ದು, ಆಕೆಯನ್ನು ನಾವು ಪೂಜ್ಯನೀಯಳು ಅಂತ ಸಾರಬಿಟ್ರೆ ಬಹುಶಃ ಆ ಕಾರಣಕ್ಕಾದರೂ ಅವಳನ್ನು ಗೌರವಾನ್ವಿತವಾಗಿ ನೋಡಲಿ ಅಂತ. ಹೌದು, ಅದೇ ಪ್ರಕಾರ ಅವ್ರ ಮೇಲೆ ದೌರ್ಜನ್ಯ ನಡೀತಿತ್ತು. ಅದಕ್ಕಿಂತಲೇ ವಿಶೇಷವಾದ ಕಾನೂನುಗಳು, ಮೀಸಲಾತಿಗಳು, ಅವರ ಸಬಲೀಕರಣ ಆಯಿತು. ಬಟ್ ಅದೇ ಇವತ್ತು ದುರುಪಯೋಗ ಆದಾಗ ಮತ್ತೆ ಪುರುಷರಿಗೆ ಸಬಲೀಕರಣ ಮಾಡಬೇಕಾಗುತ್ತೆ ಮೊದಲಿಂದ. ದಯವಿಟ್ಟು ಯಾವುದೇ ಯುವಕರು ಆ ರೀತಿ ಹೆಣ್ಣಿನಿಂದ ಅನ್ಯಾಯವಾಗಿ, ಒಂದು ವೇಳೆ ಹೆಣ್ಣು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಎಂದಾಗ ಹೆದರಬೇಡಿ. ಕಾನೂನು ಮೇಲೆ ನಂಬಿಕೆ ಇಡಿ ಆ್ಯಂಡ್ ಕರ್ಮದ ಮೇಲೆ ನಂಬಿಕೆ ಇಡಿ. ಅಂಥ ಹೆಣ್ಣಿನ ಸಹವಾಸವನ್ನು ಮಾಡಬೇಡಿ. ಸ್ವಾಭಿಮಾನ ಅಥವಾ ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಅಲ್ವಾ? ಒಳ್ಳೆಯದಾಗ್ಲಪ್ಪ, ತಂದೆಗೆ ಒಳ್ಳೆ ಮಗನಾಗಿರು, ನಿನ್ನ ತಂಗಿಗೆ ಒಳ್ಳೆ ಅಣ್ಣನಾಗಿರು, ಅಣ್ಣಂದಿರಿಗೆ ಒಳ್ಳೆ ತಮ್ಮನಾಗಿದ್ದುಕೊಂಡು, ಒಳ್ಳೆ ಪ್ರಜೆಯಾಗಿದ್ದುಕೊಂಡು, ನಿನ್ನ ಪಾಲಿಗೆ ಬಂದ ಹೆಣ್ಣು ಮಗಳನ್ನು ನಾಳೆ ದಿನ, ಇವತ್ತು ಇಲ್ಲಿ ಪ್ರೀತಿ ತೋರ್ತಿದ್ದಲ್ಲ, ಇದಕ್ಕೆ 1000 ಪಟ್ಟು ಪ್ರೀತಿಯನ್ನು ಅಲ್ಲಿ ತೋರು. ನಿನ್ನ ಬದುಕು ಉದ್ಧಾರವಾದರೂ ಆಗುತ್ತೆ. ಒಳ್ಳೆಯದಾಗಲಿ.